ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ ಜಿಯವರ ಕೃತಿ 5ನೇ ತರಂಗ. ಗುರು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನೆ. ಗುರು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನೆಯ ಮುಂದಿನ ಭಾಗ. ನಿನ್ನೆ ಹೇಳಬೇಕಾಗಿದ್ದು ಬೆಳಗಿನ ಪಾಠ ಹೇಳಲಿಕ್ಕಾಗಿದ್ದಿಲ್ಲ. ಅದೇ ಪಾಠ ರಾತ್ರಿ ಹೇಳಿವಿ. ರಾತ್ರಿ ಸ್ವಲ್ಪ ಜನ ಅಟೆಂಡ್ ಆಗಿದ್ರಿ. ಇವತ್ತು ಬೆಳಿಗ್ಗೆ ಕೇಳ್ರಿ, ಅದು ರೆಕಾರ್ಡ್ ಮಾಡಿ ಹಾಕಿವಿ. ರಾತ್ರಿ ಯಾರು ಅಟೆಂಡ್ ಆಗಿಲ್ಲ ಅವರೆಲ್ಲರೂ ಇವತ್ತು ನಿನ್ನೆ ರೆಕಾರ್ಡಿಂಗ್ ಕೇಳ್ರಿ. ಅದ್ರ ಮುಂದಿನ ಭಾಗ ಈಗ ಹೇಳ್ತಾ ಇದ್ದೀವಿ. ಸಂಜೆ ಪಾಠಕ್ಕೆ ಎಲ್ಲರೂ ಕಡ್ಡಾಯವಾಗಿ ಬರಬೇಕು. ಯಾವಾಗ ಏನು ಹೇಳ್ತೀವಿ ಗೊತ್ತಿಲ್ಲ. ಇಲ್ಲಿ ಈ ಒಂದು ಬ್ರಹ್ಮಜ್ಞಾನ ವೇದಗಳು ಅಂತೇನದವ ಅವು ಅಪೌರುಷೇಯ ಅಂತ. ನಿನ್ನೆ ಇವಕ್ಕೆ ಅಪೌರುಷೇಯ ಅಂತ ಹೆಂಗ ಹೇಳ್ತಾರ ಅಂತಂದ್ರೆ, ಈ ದೇಹ ಭಾವ ಪುರ ಅಂದ್ರೆ ಶರೀರ, ಈ ದೇಹ ಭಾವವನ್ನ ದಾಟಿ ಅಂತರ್ಧಾನವಾಗಿ ಕೇವಲ ಆತ್ಮಭಾವದಲ್ಲಿ ಇದ್ದಾಗ ಏನು ಅನುಭವ ಆಗ್ತದೆ, ತಮಗಾದ ಸತ್ಯದ ಅನುಭವಗಳನ್ನ ತಮ್ಮ ಶಿಷ್ಯರ ಉದ್ಧಾರಕ್ಕಾಗಿ ಆ ಮೂಲ ಋಷಿ ಮುನಿಗಳು ಏನು ಹೇಳ್ಯಾರ ಅವುಗಳಿಗೆ ವೇದಗಳಂತಾರ. ಅಪೌರುಷೇಯ ಅಂತಂದ್ರ ಈ ಬಾಯಿಲಿಂತ ಹೇಳೋದು, ಕಿವಿಲಿಂತ ಕೇಳೋದು, ಇವು ಪೌರುಷೇಯ. ಅಪೌರುಷೇಯ ಅಂತಂದ್ರ ಈ ಬಾಯಿ ಕಿವಿ ಎಲ್ಲ ದಾಟಿ ಹೋಗಿದ್ ಶರೀರದ ವಾಹನನೇ ಇರಲಾರ್ದಂತ ಸ್ಥಿತಿ ಒಳಗ ಸತ್ಯದ ಅನುಭವ ಆದಾಗ ಆ ಅನುಭವವನ್ನ ಶಿಷ್ಯರ ಉದ್ಧಾರಕ್ಕಾಗಿ ವ್ಯಕ್ತಪಡಿಸಿದ್ದು ಅದು ಅಪೌರುಷೇಯ. ವೇದಗಳು ಶ್ರುತಿಗಳು ಅಂತಾರೆ. ಶ್ರುತಿ ಅಂತಂದ್ರೆ ಕೇಳೋದು, ಕೇಳಿದ್ದು. ಎಂತ ಶ್ರುತಿ? ಅಲ್ಲಿ ಯಾವಾಗ ಆತ್ಮಭಾವದಲ್ಲಿ ಇದ್ದಾಗ ಆತ್ಮದ ಮಾತುಗಳು, ಅರಿವಿನ ಮಾತುಗಳು, ಅವ್ರೇನ್ ಕೇಳಿರ್ತಾರಲ್ಲ ಆ ಕೇಳಿದ್ದೇ ಶ್ರುತಿಗಳು ಅಂತನೂ ಅಂತಾರೆ. ಆ ಅಪೌರುಷೇಯ ವಾಣಿಗಳನ್ನ ವೇದಗಳು ಅಂತಾರೆ. ಆ ವೇದಗಳನ್ನ ಯಾರು ವಿಶ್ಲೇಷಣೆ ಮಾಡಿ ಬಿಡಿಸಿ ಹೇಳ್ತಾರ ಅವರಿಗೆ ಗುರುಗಳು ಅಂತಾರೆ. ಆ ವೇದಗಳು ಮತ್ತು ಗುರುಗಳು ಇವರಿಬ್ರು ಹೆಂಗದರಪ್ಪ ಅಂತಂದ್ರೆ, ಹೆಂಗದರ್ರಿ? ವ್ಯಾವಹಾರಿಕ ಸತ್ಯವಾಗಿದಾರ ಅವರಷ್ಟೇ. ವ್ಯಾವಹಾರಿಕ ಸತ್ಯ, ಲೌಕಿಕವಾಗಿ ಅದರ. ಅಲ್ಲಿ ಮೂಲ ವೇದ ಹೇಳಿದ್ದು ಏನದಲ್ಲ ಅದು ಒಂದೇ ಪಾರಮಾರ್ಥಿಕ ಸತ್ಯ. ಮೂಲ ಬ್ರಹ್ಮ, ಒಳಗಿರೋಂಥ ಬ್ರಹ್ಮ. ಆ ಬ್ರಹ್ಮ ಎಲ್ಲರೊಳಗೂ ಅದ. ನಿಮ್ಮೊಳಗದನ, ನಮ್ಮೊಳಗನು ಅದನ, ಋಷಿ ಮುನಿಗಳೊಳಗನು ಅದೇ ಬ್ರಹ್ಮ ಅದನ. ಕೃಷ್ಣ ರಾಮರಲ್ಲಿ ಕೂಡ ಅವನೇ, ಬಸವಾದಿ ಶರಣರಲ್ಲಿ ಅವನೇ, ಬುದ್ಧ, ಅಂಬೇಡ್ಕರ್ ಮತ್ತೇನೇನಂತಿರಲ್ಲ ಎಲ್ಲ, ವಿವೇಕಾನಂದ ಎಲ್ಲರೊಳಗೂ ಇರೋನು ಅವ. ಅವನ ಕಡೆ ಯಾರು ಲಕ್ಷ್ಯ ಕೊಡ್ತಾರೋ ಅವ್ರು ದೊಡ್ಡವರಾಗ್ತಾರೆ. ಅವನನ್ನು ಅಲಕ್ಷ್ಯ ಮಾಡಿದವರು ವ್ಯಾವಹಾರಿಕ ಆಗ್ತಾರೆ. ಹೀಗಾಗಿ ಇಲ್ಲಿ ಗುರು ಮತ್ತು ವೇದ ಅನ್ನೋದು ವ್ಯಾವಹಾರಿಕವಾಗಿ. ಪಾರಮಾರ್ಥಿಕವಾಗಿ ಅಂದ್ರೆ ಪಾರಮಾರ್ಥಿಕವಾಗಿರೋ ಯಾವುದು? ಬ್ರಹ್ಮ ಒಂದೇ. ಬ್ರಹ್ಮ ಒಂದೇ. ಗುರುವಿನ ಪಾರಮಾರ್ಥಿಕ ಪ್ರತಿಪಾದನೆ ಅಂದ್ರೆ ಬ್ರಹ್ಮ, ಶಿಷ್ಯನ ಪಾರಮಾರ್ಥಿಕ ಪ್ರತಿಪಾದನೆ ಬ್ರಹ್ಮ.
ಎಲ್ಲ 84 ಲಕ್ಷ ಜೀವರಾಶಿಗಳ ಪಾರಮಾರ್ಥಿಕ ಪ್ರತಿಪಾದನೆ ಅಂದ್ರೆ ಬ್ರಹ್ಮನೇ. ಅವನು ಪಾರಮಾರ್ಥಿಕದಾಗಿರೋದು ಒಂದೇ ಬ್ರಹ್ಮ. ವ್ಯಾವಹಾರಿಕವಾಗಿ ನಾನಾ ರೀತಿ ನಾಮ ರೂಪ ವಿದ್ಯೆ ಹುದ್ದೆ ಜಾತಿ ದೇಶ ಭಾಷಾ ಹಿಂಗೆಲ್ಲ ಬರ್ತವೆ. ಇದರ ಮುಂದಿನ ಭಾಗ ವೇದಗಳು ಹಾಗೂ ಗುರುಗಳು ಪ್ರಾತಿಭಾಷಿಕವೂ ಅಲ್ಲ. ಪ್ರಾತಿಭಾಷಿಕ ಒಟ್ಟು ಸತ್ಯಗಳ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಮೊದಲು ನೀವು ಅವರ ಸ್ಥಾನಮಾನ ವೇದ ಮತ್ತು ಗುರುಗಳ ಯಾವುದೇ ಆಗಲಿ ಜಗತ್ತಿನೊಳಗ ಪ್ರತಿಯೊಂದು ವಸ್ತುವನ್ನ ನೀವು ಬ್ರಹ್ಮಜ್ಞಾನಿಗಳು ಆದವರು ಏನ್ ಮಾಡ್ಬೇಕಂದ್ರ ಅವ್ರಿಗೊಂದು ಸ್ಥಾನ ಮಾನ ಕೊಡಂತ ಕೌಶಲ್ಯ ನಿಮಗೆ ಬರಬೇಕು. ನಾನೀಗೊಂದೇನೋ ವಿಷಯ ಹೇಳಿದ ಕೂಡ್ಲೇನೆ ಅದು ಇಲ್ಲದ್ದೇನ ಹೇಳಕತ್ತಾರ ಗುರುಗಳು ಅಂತ ನಿಮಗೊಂದು ಏನಾರ ಬರೀ ಕಾಲ್ಪನಿಕ ಅದ ಇದು ಅಂಥೇಳಿ ಅನಿಸ್ತು. ಬಂಜೆಯ ಮಗನ ಹಾಗೆ ಮೊಲದ ಕೋಡು ಮತ್ತಿನ್ನೇನ ಇರ್ತಾವಲ್ಲ, ಹಂಗ ಇಲ್ಲದ್ದು ಒಂದೇನೋ ಹೇಳಕತ್ತಾರ ಅಂತಂದತ್ನಾಗ ಏನ್ ಮಾಡ್ಬೇಕಿದು? ಈ ವಿಚಾರ ಕ್ಷುದ್ರ ಸತ್ಯ, ಎಂದೂ ಇಲ್ಲದ್ದು, ಎಂದೆಂದೂ ಇಲ್ಲದ್ದು ಕ್ಷುದ್ರ ಸತ್ಯದ ಬಗ್ಗೆ ಇವತ್ತು ಹೇಳ್ಯಾರ. ಮತ್ತೆ ಯಾರೇ ಹೇಳಿದ್ರು ಸಹಿತ ಅವರ ಮಾತಿಗೆ ಆ ಮಾತಿನಾಗ ಸತ್ಯದ ಪ್ರಮಾಣ ಎಷ್ಟದ ಅಂತಂದ್ರ ಕ್ಷುದ್ರ ಸತ್ಯ ಅಂದ್ರೆ ಇಲ್ಲದ್ದು ಹೇಳಿದ್ದು. ಸುಮ್ಮನೆ ಏನಾರ ಒಂದು ಹೇಳಿದ್ರಪ್ಪ. ಈಗ ಮೊಬೈಲ್ನಾಗ ಅವು ಬರ್ತಾವ ನೋಡ್ರಿ, ಎಷ್ಟು ರಿಪೋರ್ಟ್ಸ್ ಮಾಡಿ ಹಾಕ್ತಾರ, ಎಷ್ಟು ಖರೆ ಅನ್ನಂಗೆ ಏನೇನೋ ರೆಕಾರ್ಡಿಂಗ್ಸ್ ಮಾಡಿ ವಿಡಿಯೋ ಮಾಡಿ ಹಾಕ್ತಿರ್ತಾರ, ಎಷ್ಟು ಶ್ರಮ ವಹಿಸಿರ್ತಾರ. ಸುಳ್ಳೇ ಇರ್ತದ. ಮೊಬೈಲ್ನಾಗ, ವಾಟ್ಸ್ಆಪ್ನಾಗ, ಫೇಸ್ಬುಕ್ನಾಗ, ಯೂಟ್ಯೂಬ್ನಾಗ 99% ಸುಳ್ಳಿರ್ತವ. ಆ ಸುಳ್ಳು ಬಹಳ ಅಟ್ರಾಕ್ಷನ್ ಇರ್ತವ. ಎಲ್ಲೋ 1% ಸತ್ಯ ಇರ್ತದ ಅಷ್ಟೇ. ಎಲ್ಲ ರಿಪೋರ್ಟ್ ನ್ಯೂಸ್ ಹೇಳೋರು ಎಲ್ಲರೂ ಸುಳ್ಳು ಹೇಳ್ತಿರ್ತಾರ. ಎಲ್ಲ ಕಳ್ರು ಮಂದಿಗೆ ಅಟ್ರಾಕ್ಷನ್ ಮಾಡಿ ನಮ್ಮದೇ ಕೇಳಲಿ ಜಾಸ್ತಿ ಜನ ಕೇಳಿದ್ರೆ ಅವ್ರಿಗೇನೋ ರೊಕ್ಕ ಜಾಸ್ತಿ ಬರ್ತದತ್ತ, ಅದಕ್ಕೆ ಹಂಗೆ ಮಾಡ್ತಿರ್ತಾರತ್ತ ಅವರು. ದಿನ ರಿಪೋರ್ಟ್. ಈಗ ಯೂಟ್ಯೂಬ್ ಓಪನ್ ಮಾಡ್ರಿ, ಗೂಗಲ್ ಓಪನ್ ಮಾಡಿದ್ರಿ ಅಂತಂದ್ರ ಈಗ ನಾವು ರಿಟೈರ್ ಆದವರಿಗೆ 4,000 ರೂಪಾಯಿ ಪೆನ್ಷನ್ ಅದ, EPFO ಅಂತದ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್. ಅದಕ್ಕೆ ಸಂಬಂಧಪಟ್ಟಂತೆ ದಿನ ನ್ಯೂಸ್ ಹಾಕ್ತಾರ. ಈಗ 15 ಆಗಸ್ಟಕ್ಕೆ ನಿಮ್ದೆಲ್ಲ ಪಗಾರ ಜಾಸ್ತಿ ಆಗ್ಯದ, 3,000 ಮಾಡ್ಯಾರ, 30,000 ಮಾಡ್ಯಾರ, 40,000 ಮಾಡ್ಯಾರ, 8,000 ಮಾಡ್ಯಾರ, 12,000 ಮಾಡ್ಯಾರ. ಸುಳ್ಳೆ ಏನು ಇಲ್ಲ. EPFOದವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಹಾಕ್ಬಿಡೋದು. ಅದು ಓದಿದ ಕೂಡಲೇ ಎಲ್ಲರೂ ಅಬಾಬಾಬಾ ರೊಕ್ಕ ಜಾಸ್ತಿ ಆಯ್ತು. ಮತ್ತೆ ಪೈಲಿಗೆ ನೋಡಿದ್ರೆ ಅಟ್ಟೆ ಜಮಾ ಆಗಿರ್ತವೆ. ಹಿಂಗ ಸುಳ್ಳು ಇರ್ತಾವ. ಇವೆಲ್ಲ ಏನಿವು? ಕ್ಷುದ್ರ ಸತ್ಯ ಅನ್ಬೇಕು ಅವಕ್ಕ. ಅಂದ್ರೆ ಸಮಾಧಾನ ಆಗ್ತದ. ನಾವು ಎಷ್ಟು ಖರೆ ಅಂತ ತಿಳ್ಕೊಂಡೆವು, ಮೋಸ ಮಾಡಿದ್ರು, ಸುಳ್ಳು ಹೇಳಿದ್ರು ಅಂತ ಹೇಳಿಕೆ ಅದನ್ನ ಖರೆ ಅಂತ ತಿಳ್ಕೊ ಅಂತ ನಿಮ್ಗೆ ಯಾರು ಬಂದು ಹೇಳ್ಯಾರ? ನೀವು ನೋಡಿಕೆ ನೀವು ಖರೆ ಅಂತ ತಿಳ್ಕೊಂಡಿರಿ ಅಷ್ಟೇ. ಅಲ್ಲೇನದ ಕ್ಷುದ್ರ ಸತ್ಯ ಅಂತ ಈ ಜಗತ್ನಾಗ ಒಂದು ಅದ. ಅದು ಆದ್ಮೇಲೆ ಕೆಲವೊಂದ್ಸಾರಿ ನೀವು ಚಲೋನೇ ಇರ್ತೀರಿ, ನಾನೇ ಏನಾರ ತಿಳ್ಕೊಂಡು ಸುಮ್ಮನೆ ಬೈತಿರ್ತೀನಿ. ನಿಮ್ಗೇನಾಯ್ತು ನಾ ಬೈದ್ರೆ? ನೀವ್ ಹೆಂಗಿರ್ಬೇಕು ಹಂಗೆ ಇರ್ತಿರ್ತೀರಿ. ನಾ ಏನೇನೋ ಅಂತಿರ್ತೀನಿ, ನನಗೇನು ಅನ್ಸಿದ್ ನಾ ಅಂತಿರ್ತೀನಿ. ನನಗನ್ಸಿದ್ದು ನಾನು ವ್ಯಕ್ತಪಡಿಸ್ಬೇಕ ಬೇಡ? ಹಂಗೆ ಇಟ್ಕೋಬೇಕ? ಒಳಗೆ ಇಟ್ಕೊಂಡು ಕೂತ್ರ ನನಗ್ ತ್ರಾಸು, ಹೊರಗೆ ಹಾಕಿದ್ರೆ ನಿಮಗ್ ತ್ರಾಸು. ಆದ್ರೂ ಹೊರಗೆ ಹಾಕಿದ್ರೆ ನಾವೇನು ಹಂಗಿಲ್ಲ, ನಾವೆಲ್ಲ ಚಲೋನೇ ಇದೀವಿ, ಅವ್ರಿಗೆ ಹಂಗ ಅನ್ಸದ ಅನ್ಲಿ ಬಿಡು ಅಂತೇಳಿ ಅಂತಾರೆ. ಅದು ಎಂತ ಸತ್ಯ? ಅದು ಪ್ರಾತಿಭಾಷಿಕ ಸತ್ಯ. ತನ್ನೊಳಗೆ ತಾನೇ ತಿಳ್ಕೊಂಡ ಏನೋ ಒಂದು. ಪ್ರಾತಿಭಾಷಿಕ. ಯಾವಾಗೋ ಹೆಂಡ್ರಿಗೆ ಬೇಸರಾಗಿ ಒಂದ್ಸಾರಿ ಉಲ್ಟಾ ಮಾತಾಡಿ ಬಿಡ್ತಾರ ಅಂತನ ಅವ್ರೇನು ಕಡಿತನಕ ನಮ್ ಸಂಗಡ ದ್ವೇಷ ಸಾಧಿಸ್ಲಕತ್ತಾರ ತಿಳ್ಕೊಂಡ್ಬಿಡೋದಿರ್ತದ. ಹಿಂಗಂದ್ರೆ ಹೆಂಗಾಗ್ತದ ಅಂತೇಳಿ ಜಗಳ ಮಾಡ್ಕೊಂಡ್ರ ಅದು ಪ್ರಾತಿಭಾಷಿಕ. ತನ್ನೊಳಗೆ ತಾನೇ ಏನಾರ ಅನ್ಕೊಂಡ್ಬಿಡೋದು. ಮಕ್ಕಳು ಉಲ್ಟಾ ಮಾತಾಡ್ತಿರ್ತಾವ, ಹೆಂಡ್ರಿ ಉಲ್ಟಾ ಮಾತಾಡ್ತಿರ್ತಾವ, ಕೆಲಸಗಾರರು ಉಲ್ಟಾ ಮಾತಾಡ್ತಿರ್ತಾರ, ಯಾವಾಗೋ ಒಂದೊಂದ್ಸಾರಿ ಏನೋ ಆಗ್ತಿರ್ತಾವ. ಅದಕ್ಕೆ ನಾವೇನ್ ಮಾಡ್ಕೊಂಡ್ಬಿಡ್ತೀವಿ, ಇದು ಹಿಂಗ್ ಬಿಟ್ರೆ ಮುಂದೆ ಇದು ಏನಾಗ್ತದೆ, ಎಲ್ಲಿಗೆ ಹೋಗಿ ಮುಟ್ತದೆ, ಇವ್ರು ಹಿಂಗೆ ಹೆಂಗಾತಾರ ಏನಾತಾರ ಅಂತೇಳಿ ಉಲ್ಟಾ ಅವ್ರ ಬಗ್ಗೆ ಭಯಂಕರ ಏನೇನೋ ತಿಳ್ಕೊಂಡು ಅವ್ರ ಸಂಗಟ ನಾವು ದ್ವೇಷ ಮಾಡ್ಲಕತ್ತಿ. ಇದೆಲ್ಲ ಪ್ರಾತಿಭಾಷಿಕ ಸತ್ಯ. ಒಳಗೆ ಅದು ಹೊರಗೆ ಇಲ್ಲದ ಖರೆ ಇಲ್ಲ. ನಮ್ಮೊಳಗೆ ನಾವೇ ಏನಾರ ಒಳ್ಳೆ ಅಭಿಪ್ರಾಯ ತಿಳ್ಕೊಂಡ್ಬಿಡೋದು.
ಈಗ ನಾಗರತ್ನಂ ಅವರು ರೆಗ್ಯುಲರ್ ಆಗಿ ನಮ್ಮ ಪಾಠ ಏನ್ ಹೇಳ್ತಾರ ರೆಗ್ಯುಲರ್ ಆಗಿ ನಾವು ಏನ್ ಮಾಡ್ತೀವಿ, ಒಂದು ಪಾಠನು ಬಿಡ್ಲಾರ್ದಂಗ ಅವ್ರು ಬರ್ಕೊಂಡು ಮಾಡ್ಲಕತ್ತಾರ. ಅವ್ರು ಮಾಡ್ಲಕತ್ತಿದಂಗ ನೀವ್ ಯಾರೇ ಮಾಡ್ಲಕತ್ತೀರೇನು? ಇಲ್ಲ. ಅವ್ರು ನೋಟ್ಸ್ ಹೆಂಗ್ ಮಾಡ್ತಾರ, ರಾತ್ರಿ 12-1 ಯಾವಾಗ ಫೋನ್ ಮಾಡಿದ್ರು ಇದು ಪಾಠ ಮಾಡ್ಲಕತ್ತೇನ್ರಿ, ಬರೀಲಕತ್ತೀನಿ, ಇದು ಮುಗಿಸಿ ಮಕ್ಕೋತೀನಿ. ಯಾಕೆ ಮಕ್ಕೊಂಡಿಲ್ಲ ನೀವು ಇನ್ನ? ಮಕ್ಕಳ ಇಲ್ಲ, ಇನ್ನೊಂದ್ ಸ್ವಲ್ಪ ಬೇರೆ ಅದ ಮಕ್ಕಳು. ಮತ್ತೆ ಈಗ ನಮ್ಮೆಲ್ಲರ್ಕಿಂತ ನನ್ಕಿಂತನೂ ಅವ್ರು ಗ್ರೇಟ್ ಹೌದಾ ಇಲ್ಲ? ಅದ್ರೊಳಗೆ ದುಡಿಲಕತ್ತಾರ ಇಲ್ಲ ಅವ್ರು? ನಿಮ್ಕಿಂತ ನಮ್ಕಿಂತ ಗ್ರೇಟ್ ಅದಾರ ಇಲ್ಲ ಅವ್ರು? ಅದಾರ, ಅದು ಒಪ್ಕೋಬೇಕು. ಅದಾರ, ಗ್ರೇಟ್ ಅದ. ಅವ್ರು ಗ್ರೇಟ್ ಇದ್ದವ್ರಿಗೆ ಗ್ರೇಟ್ ಅಂದ್ರೆ ಒಳ್ಳೆ ಫೋನ್ ಮಾಡಿ ಬೈದ್ಬಿಡ್ತಾರ, ಅವ್ರು ನನ್ಗೆ ಹೊಗಳ್ಬೇಡ್ರಿ ಆಸ್ ಮಂದ್ಯಾಗ, ನನಗೆ ಮುಜುಗುರ ಆಗ್ತದ. ಇದು ನನ್ನೊಳಗೆ ನನಗೆ ಅವ್ರ ಬಗ್ಗೆ ಎಷ್ಟರ ಹೈರಾಣ ಆತಾರಲ್ಲಪ್ಪ ಇದ್ರೊಳಗ ಅಂತ. ಇದಕ್ಕೆ ನಾವು ಪ್ರಾತಿಭಾಷಿಕ. ನನಗೆ ಚಲೋ ಅಂತಾರ, ಅವ್ರು ಏನದಾರ ಹೆಂಗದಾರ, ಅವ್ರು ಹೆಂಗಿರ್ಬೇಕು ಹಂಗೆ ಇರ್ತಾರೆ. ನನಗೆ ಹಂಗ ಅನ್ಸಿದ್ದಕ್ಕೆ ನಾವು ಅಂತಿರ್ತೀವಿ. ಇವೆಲ್ಲ ನನ್ ಏನ್ರಿ ನಾಗರತ್ನ ಅಂತಂದ್ರ ನಾಗರ ಹಾವು ತನ್ನ ತಲೆ ಒಳಗೊಂದು ರತ್ನ ಇಟ್ಕೊಂಡಿರ್ತದ. ಕತ್ತಲಾಗ ಸಹಿತ ರತ್ನವನ್ನ ತೆಗೆದು ಹೊರಗಿಡ್ತದತ್ತದು. ಕಟ್ಟೆ ಮೇಲೆ ಎಲ್ಲಾರ ಎತ್ತರ ಕಲ್ಲಿನ ಮೇಲೆ ಇಟ್ಟು ಸುತ್ತ ಬೆಳಕು ಮಾಡಿ ಕುಂದಿರ್ತದತ್ತು. ಅದ್ರ ಬೆಳಕು ಅದ್ರ ಸಂಗಟೆ ಇರ್ತದತ್ ನೋಡ್ರಿ. ಆ ರತ್ನವ ಬೆಳಕಿನೊಳಗ ಅದೇನ್ ಮಾಡ್ತದತ್ತ, ಪ್ರಾಣಿಗಳನ್ನ ಏನ್ ಮಾಡ್ತದ, ತನ್ನ ಆಹಾರಕ್ಕಾಗಿ ಬಳಸ್ಕೊತಿರ್ತದ ಅಂತ. ಹಂಗ ಅದಕ್ಕೆ ತನ್ನ ಬೆಳಕು ತನ್ನ ಸಂಗಟ ಇರೋದು, ಅದು ಸ್ವಯಂ ಪ್ರಕಾಶನೇ ಅದು. ಅಂತದೊಂದು ಹೆಸರು ಅದು. ಈಗ ಪ್ರಾಕ್ಟಿಕಲ್ ಆಗಿ ಯಾರು ಮಾಡ್ಲಕತ್ತಾರ ಅವ್ರ ಬಗ್ಗೆ ಚಲೋ ಅಂತ ಒಂದು ಅಭಿಪ್ರಾಯ. ಅವ್ರು ಚಲೋ ಇರಕತ್ತಾರ, ನಮ್ಗೇನ್ ಸಂಬಂಧ? ಏನಿದ್ರ ಏನ್, ಅವ್ರು ದುಡ್ದದ್ದು ಅವ್ರಿಗೆ, ನಾವು ಮಾಡೋದು ನಮಗಷ್ಟೇ. ಹಿಂಗಾಗಿ ಇವೆಲ್ಲ ನಮ್ಮೊಳಗೆ ನಾವು ಏನು ಅನ್ಕೋತೀವಿ ಅವೆಲ್ಲ ಪ್ರಾತಿಭಾಷಿಕ. ಮುಂದೆ ವ್ಯವಹಾರಿಕ ಅಂದ್ರೆ ಜಗತ್ತಿನೊಳಗ ಪರಸ್ಪರ ಇತರ ಜೀವಿಗಳ ಜೊತೆಗೆ ನಾವೇನು ವ್ಯವಹರಿಸ್ತೀವಿ ಅದೆಲ್ಲ ವ್ಯವಹಾರಿಕ ಸತ್ಯ. ವ್ಯವಹಾರಿಕ ಸತ್ಯ. ಈ ವ್ಯವಹಾರಿಕ ಸತ್ಯದೊಳಗ ಹೊರಗ ಈಗ ನಾವು ನೀವು ಗುರು ಶಿಷ್ಯರ ಹೇಳಕ್ಕೆ ಪಾಠ ಹೇಳಕತ್ತೀವಲ್ಲ, ಇದು ವ್ಯವಹಾರಿಕ ಸತ್ಯ. ತಂದೆ ಮಕ್ಕಳು, ಗುರು ಶಿಷ್ಯ, ಮತ್ತೆ ಬಂಧು ಮಿತ್ರರು, ಸತಿಪತಿ, ಇವೆಲ್ಲ ಏನೇನದ ಇವೆಲ್ಲ ಜಗತ್ತಿನ ಇತರ ಜೀವಿಗಳ ಜೊತೆಗೆ ಇತರ ವಸ್ತುಗಳನ್ನ ಹಿಡ್ಕೊಂಡು ನಾವು ಏನೆಲ್ಲ ಕೆಲಸ ಮಾಡ್ತಿರ್ತೀವಿ. ಜಗತ್ತಿನೊಳಗ ಕಣ್ಣಿಗೆ ಕಾಣಿಸ್ತದ, ಮುಟ್ಟಿದ್ರೆ ಕೈಗೆ ಸಿಗುತ್ತದ. ಅಂತದಕ್ಕೆ ವ್ಯವಹಾರಿಕ ಸತ್ಯ. ವ್ಯವಹಾರಿಕ ಸತ್ಯ ಈ ಪ್ರಾತಿಭಾಷಿಕ ಸತ್ಯ ಇರ್ಬೋದು, ವ್ಯವಹಾರಿಕ ಸತ್ಯ ಇರ್ಬೋದು, ಮತ್ತೆ ಈ ಕಾಲ್ಪನಿಕ ಕ್ಷುದ್ರ ಸತ್ಯ ಇರ್ಬೋದು. ಈ ಏನ್ ಸತ್ಯ ಇದ್ರೂ ಸಹಿತ ಈ ಎಲ್ಲದಕ್ಕೂ ಆಸರೆಯಾಗಿರೋಂಥದ್ದು ಪಾರಮಾರ್ಥಿಕ ಸತ್ಯ. ಈ ಪಾರಮಾರ್ಥಿಕ ಸತ್ಯ ಒಳಗ ಆದ ಅನ್ನೋದಕ್ಕೆ ನಾವು ಕ್ಷುದ್ರ ಸತ್ಯನು ಮಾಡಬಹುದು, ಅನುಭವ ಮಾಡಬಹುದು, ಪ್ರಾತಿಭಾಷಿಕ ಸತ್ಯನು ಅನುಭವ ಮಾಡಬಹುದು, ಮತ್ತೆ ವ್ಯವಹಾರಿಕ ಸತ್ಯನು ಅನುಭವಿಸಬಹುದು. ಒಳಗ ನಮಗ ಪಾರಮಾರ್ಥಿಕ ಸತ್ಯನೇ ಇರ್ಲಿಲ್ಲ ಅಂದ್ರ, ಅಂಗಡಿಯಾಗ ಬಂಗಾರ ಇರ್ಲಿಲ್ಲ ಅಂದ್ರ ಆಭರಣಗಳು ಎಲ್ಲಿದಿರ್ತಾವ? ಆಭರಣಗಳು ಅದಾವ ಅಂತಂದ್ರ ಅಂಗಡಿಯಾಗ ಬಂಗಾರ ಅದ ಅಂತ, ಹೌದಲ್ರಿ? ಬಂಗಾರ ಇಲ್ಲ ಅಂದ್ರೆ ಆಭರಣ ಎಲ್ಲಿದಿರ್ತಾವ? ಹಂಗಾಗಿ ಇದು ಬಂಗಾರ ಇದ್ದಂಗೆ, ಇದು ಪಾರಮಾರ್ಥಿಕ ಸತ್ಯ. ಹಿಂಗಾಗಿ ಈ ಬಂಗಾರನೇ ಇಲ್ಲ ಅಂತಂದ್ರೆ ಆಭರಣ ಹೆಂಗಿರಂಗಿಲ್ಲ. ಹಂಗ ಪಾರಮಾರ್ಥಿಕ ಸತ್ಯ ಇರ್ಲಿಲ್ಲ ಅಂದ್ರೆ ಅಲ್ಲಿ ವ್ಯಾವಹಾರಿಕ ಸತ್ಯನೂ ಸಾಧ್ಯ ಇಲ್ಲ, ಅಸಂಭವ. ಮತ್ತೆ ಪ್ರಾತಿಭಾಷಿಕ ಸತ್ಯನೂ ಅಸಂಭವ, ಮತ್ತು ಕ್ಷುದ್ರ ಸತ್ಯ ಕಾಲ್ಪನಿಕ ಸತ್ಯನೂ ಅಸಂಭವ. ಹಿಂಗಾಗಿ ಆ ಪ್ರಾತಿಭಾಷಿಕ ಸತ್ಯಕ್ಕ ಮತ್ತು ಈ ಕ್ಷುದ್ರ ಸತ್ಯಕ್ಕ ವ್ಯತ್ಯಾಸ ಏನದಂದ್ರೆ, ಪ್ರಾತಿಭಾಷಿಕ ಸತ್ಯ ಎಲ್ಲಾ ಕಾಲದಲ್ಲಿ ಸತ್ಯವಾಗಿ ಇರ್ತದದು, ಇಲ್ಲದಂಗೆ ಎಂದೆಂದೂ ಆಗಂಗಿಲ್ಲ. ಯಾವ ಕಾರಣಕ್ಕೂ ಅದು ಇಲ್ಲದಂಗೆ ಆಗಂಗಿಲ್ಲ. ಬ್ರಹ್ಮಾಂಡ ಪಿಂಡಾಂಡಗಳೆಲ್ಲ ಪ್ರಳಯ ಆಗಿ ಆದ್ರೂ ಅದು ಹೆಂಗಿರ್ಬೇಕು ಹಂಗೆ ಇರ್ತದ. ಬ್ರಹ್ಮಾಂಡ ಪಿಂಡಾಂಡಗಳು ಸೃಷ್ಟಿಯಾಗಿ ಏನಾದ್ರೂ ಅದು ಹಂಗೆ ಇರ್ತದ. ಬ್ರಹ್ಮಾಂಡ ಪಿಂಡಾಂಡಗಳು ಇರುವಾಗಲೂ ಹಂಗೆ ಇರ್ತದ. ಅದು ಪ್ರಾತಿಭಾಷಿಕ ಸತ್ಯ. ಮತ್ತೆ ಈ ಕಾಲ್ಪನಿಕ ಒಳಗೆ ನಾವು ಇಲ್ಲದ ನಾವು ಕಲ್ಪನೆ ಮಾಡ್ಕೊತೀವಲ್ಲ, ಅದು ಎಂದೆಂದೂ ಇರಂಗಿಲ್ಲ, ಎಂದೂ ಇರಂಗಿಲ್ಲ. ಅದು ಏನದ ಕ್ಷುದ್ರ ಸತ್ಯ. ಎಂಥದದು? ಎಂದೂ ಇಲ್ಲದ್ದು. ಎಂದೂ ಇಲ್ಲದ್ದು ಇದ್ದಂಗೆ ಮಾಡ್ತೀವಲ್ಲ, ಇದ್ದಂಗೆ ಮಾತಾಡ್ತೀವಿ, ಇಲ್ಲದ್ದು ಇದ್ದಂಗೆ ಮಾತಾಡ್ತೀವಿ, ಇಲ್ಲದ್ದು ಇದ್ದಂಗೆ ಮಾತಾಡ್ತೀವಿ.
ಇಲ್ಲದಿದ್ದಂಗೆ ನಾವು ವಿಚಾರ ನಮ್ಮೊಳಗೆ ಹಂಗೆ ಇಟ್ಕೊಂಡು ಕೂತ್ ಬಿಟ್ಟಿರ್ತೀವಿ. ಒಬ್ಬೊಬ್ಬರ ಬಗ್ಗೆ ಏನಾರ ಒಂದು ತಲೆಯಾಗಿ ತುಂಬ್ಕೊಂಡು ಕೂತ್ ಬಿಟ್ಟಿರ್ತೀವಿ. ಅವ್ರು ಹಿಂಗೆ, ಅವ್ರ ನೆನಪಾದ ಕೂಡ್ಲೇನೆ ಅವ್ರು ಹಿಂಗೆ ಅಂತೆ. ಅವೆಲ್ಲ ಏನದಾವ? ಕ್ಷುದ್ರ ಸತ್ಯಗಳು. ಒಬ್ಬ ವ್ಯಕ್ತಿ ಎಲ್ಲ ಕಾಲದಾಗೂ ಒಂದೇ ತರ ಇರ್ಲಕ್ ಸಾಧ್ಯ ಅದ ಏನು? ಈಗ ಒಂದು ತರ ಇದ್ರೆ ಇನ್ನೊಂದು ತರ ಇರ್ತಾನ. ಆದ್ರೆ ನಮ್ಮ ತಲೆ ಒಳಗೆ ಒಂದೇನೋ ಅವ್ರ ಬಗ್ಗೆ ಅಭಿಪ್ರಾಯ ಇಟ್ಕೊಂಡು ಕೂತಿರ್ತೀವಲ್ಲ, ಅವೆಲ್ಲ ಕ್ಷುದ್ರ ಸತ್ಯಗಳು. ಈ ಕ್ಷುದ್ರ ಏನದ ಅಂದ್ರೆ ಎಂದೂ ಇಲ್ಲದ್ದು, ನೆಂದೂ ಇಲ್ಲದ್ದು. ಈಗ ಬಂಜೆಯ ಮಗ ಹಿಂದೂ ಇಲ್ಲ, ಇಂದೂ ಇಲ್ಲ, ಮುಂದೂ ಇಲ್ಲ. ಮೊಲದ ಕೋಡು ಹಿಂದೆಯೂ ಇಲ್ಲ, ಇಂದೂ ಇಲ್ಲ, ಮುಂದೆಯೂ ಇಲ್ಲ. ಯಾವಾಗ್ಲೂ ಇಲ್ಲ. ಇಲ್ಲದ್ದು ಆದ ಅಂದಂಗ ನಾವೇನು ಇಟ್ಕೊಂಡಿವಲ್ಲ, ಅದು ಕ್ಷುದ್ರ ಸತ್ಯ. ಈಗ ಈ ಸತ್ಯದ ಸ್ಥಾನಮಾನಗಳು ಕೊಡಬೇಕಾದ್ರೆ ಮೊದಲು ಇವು ಏನು ಅನ್ನೋದು ಸರಿಯಾಗಿ ತಿಳ್ಕೋಬೇಕು ಅನ್ನೋದಕ್ಕೆ ಮತ್ತೊಂದು ಸಾರಿ ಸತ್ಯದ ಬಗ್ಗೆ ನಿಮಗ ವಿಚಾರ ಚಂದ್ರೋದಯದಾಗೂ ಹೇಳದ, ವಿಚಾರ ಸಾಗರದಾಗೂ ಹೇಳದ, ಮತ್ತೆ ಇನ್ನೊಂದ್ ಸಾರಿ 5ನೇ ತರಂಗದಾಗ ಹೇಳಕತ್ತಾರ. ಅಂತ ವೇದಗಳು ಮತ್ತು ಉಪದೇಶ ಮಾಡತಕ್ಕಂಥ ಗುರುಗಳು ಇವರು ವ್ಯಾವಹಾರಿಕವಾಗಿದ್ದಾರೆ ಎಂದು ಹೇಳುವವರಿದ್ದಾರೆ. ಈಗ ಹೊರಗಿರುವ ಗುರು, ಒಳಗಿರುವ ಗುರು. ಒಳಗೊಬ್ಬ ಅದನಲ್ರಿ, ನಿಮ್ಮೊಳಗೆ ಹೇಳವ ಇಲ್ಲ ಕೈ ಎತ್ತಿ ಬಿಡ್ರಿ. ನಮ್ಮೊಳಗ ಹೇಳವ ಇಲ್ಲ, ಅರಿವಿನ ಸ್ವರೂಪದಲ್ಲಿ ಹೇಳವನು ಇಲ್ಲ. ನೀವೇನಾರ ಮಾತನಾಡುವ ಸಮಯದಲ್ಲಿ ಈ ಮಾತಾಡಬಾರ್ದಾಗಿತ್ತು, ಆಡಿಬಿಟ್ಟಿ ಅಂತೇಳಿ ನಿಮ್ ಕೈ ಕಾಲ ತಣ್ಣಗಾಗಂಗ ನಡಗಂಗ ಮಾಡಿಟ್ಬಿಡ್ತಾನ. ಹೌದಾ ಇಲ್ಲ? ಅನ್ನಬಾರ್ದಾಗಿತ್ತು ಅಂದೆ. ಆವಾಗ ಮಾತನಾಡು ಅಂತ ಒಳಗೆ ಧೈರ್ಯ ಕೊಡ್ತಿರ್ತಾನ. ಆಡು, ಈ ಸಮಯದಲ್ಲಿ ನೀ ಗಪ್ಪು ಇದ್ದಿ ಅಂತಂದ್ರೆ ಸಮಸ್ಯೆ ಬಗೆಹರಿಯಂಗಿಲ್ಲ, ಈಗ ಆಡಬೇಕು, ಆಡು ಅಂತಿರ್ತಾನ. ನೀವು ಸುಮ್ಮ ಕೂತ್ರಿ ಅಂದ್ರೆ ಕಂಟಿನ್ಯೂಸ್ ಅಂತರ್ಬೋಧೆ ಒಳಗೆ ಟ್ಯೂಷನ್ ಹೇಳ್ಕೊತಾನೆ ಇರ್ತಾನ. ಅವನ ಕಡೆ ನೀವು ಲಕ್ಷ್ಯ ಕೊಡಲ್ಲ ಅಷ್ಟೇ. ಸದಾ ಕಾಲ ನಿಮ್ಮ ಒಳಗ ನಿಮ್ಮ ಕಲ್ಯಾಣಕ್ಕಾಗಿ ಒಳ್ಳೆ ವಿಚಾರಗಳನ್ನು ಹೇಳ್ಕೋತಿರ್ತಾನ. ಅವ ಎಲ್ಲರೊಳಗೂ ಅದಾನ. ಆ ಗುರು ಏನಂತಾರ? ಒಳಗಿರುವ ಅರಿವು ಎಂಬ ಗುರು, ನಿಮ್ಮ ಆತ್ಮ, ಕೂಟಸ್ಥ, ಬ್ರಹ್ಮ ಏನಂತಿರಲ್ಲ, ಆ ಗುರು ಹೆಂಗದನಂದ್ರ ಅಪ್ರತ್ಯಕ್ಷ ಅದನ. ಅಪ್ರತ್ಯಕ್ಷ ಇದ್ದು ಗುರುವಿನ ಸ್ವರೂಪ. ಒಳಗಿರೋ ಅರಿವಿಗೆ ಏನಂತ ಬರ್ಕೋಬೇಕು ನೀವು? ಅಪ್ರತ್ಯಕ್ಷ ಗುರು. ಕಣ್ಣಿಗೆ ಕಾಣಲ್ಲ, ಒಳಗ ಅದ ಇಲ್ಲ ಅರಿವು. ಅದಕ್ಕೆ ಅಪ್ರತ್ಯಕ್ಷ ಗುರು ಅನ್ಬೇಕು. ಮತ್ತೆ ಈಗ ಹೊರಗೆ ಕೂತು ಹಿಂಗ್ ಪಾಠ ಹೇಳ್ತಿರ್ತೇವಲ್ಲ ನಮ್ಮಂತ ಪಂಡಿತರು, ಇವರು ಯಾರ ಸಲ ನಿಮ್ ಕಲ್ಯಾಣಕ್ಕೆ ಹೇಳ್ತಿರ್ತಾರ ಇಲ್ಲ, ಒಳ್ಳೇದಾಗ್ಲಿ ಅಂತ ಹೇಳ್ತಿರ್ತಾರ ಇಲ್ಲ, ನಿಮ್ ಒಳ್ಳೇದಕ್ಕಂತ ಹೇಳ್ತಿರ್ತಾರ. ನಿಮ್ ಒಳ್ಳೇದಕ್ಕಂತ ಹೇಳುವಾಗ ಈಗ ಅವನು ಗುರುನೇ ಹೌದಾ ಇಲ್ಲ? ಮತ್ತ ಅಪ್ರತ್ಯಕ್ಷ ಅದನ, ಪ್ರತ್ಯಕ್ಷ ಅದನ. ಪ್ರತ್ಯಕ್ಷ ಗುರು ಅದನಲ್ಲ, ಅದಕ್ಕ ಒಳಗಿರುವ ಅರಿವು ಅಂತ ಏನದಲ್ಲ, ಆ ಅರಿವೇ ಪ್ರತ್ಯಕ್ಷವಾಗಿ ನಿಮಗ ಗುರು ರೂಪವಾಗಿ ಬಂದಿರ್ತಾನ. ಅದಕ್ಕ ಹೊರಗಿದ್ದವನಿಗೆ ಏನನ್ಬೇಕು? ಪ್ರತ್ಯಕ್ಷ ಅರಿವಿನ ಸ್ವರೂಪರು. ಹೊರಗಿರುವ ಗುರು ಬರ್ಕೋಬೇಕಿದ್ದು. ಹೊರಗಿರುವ ಗುರು ಯಾರು? ಪ್ರತ್ಯಕ್ಷ ಅರಿವಿನ ಸ್ವರೂಪರು. ಪ್ರತ್ಯಕ್ಷ ಅರಿವಿನ ಸ್ವರೂಪರು ಇದ್ರು ಸಹಿತ ಅರಿವೇನವರು ನಿಮ್ಮ ಅರಿವು ಹೇಳೋದಟ್ಟು ಪಕ್ಕ ಹೇಳ್ತಾರೇನ್ರಿ? ಹೊರಗಿದ್ದ ಗುರುವಿಗೊಂದು ತನ್ನೊಂದು ಬುದ್ಧಿ ಅಂತ ಅದ ಇಲ್ಲ, ತನ್ನ ಬುದ್ಧಿ ಸೇರ್ಸಿ ಹೇಳ್ತಾನಿಲ್ಲ ಅದ್ರಾಗ. ಅರಿವು ಇದ್ರೆ ಪ್ಯೂವರ್ ಅದು. ನಿಮ್ಮ ಒಳಗಿಂದ ಅರಿವು ಹೇಳೋದು ಪ್ಯೂವರ್ ಜ್ಞಾನ, ಶುದ್ಧ ಬ್ರಹ್ಮಜ್ಞಾನ, ಒಳಗಿರೋ ಅರಿವು ಹೇಳೋದು. ಈ ಹೊರಗಿನ ಗುರುಗಳೇನು ಹೇಳ್ತಿರ್ತಾರಲ್ಲ, ತಮ್ಗೆ ಹೆಂಗ್ ತಿಳಿದಿರ್ತದ ಹಂಗೆ ಹೇಳ್ತಿರ್ತಾರ. ವಿಚಾರ ಸಾಗರ ಹೇಳೋರು 100 ಮಂದಿ ಹೇಳ್ತಿರ್ತಾರ. ತಮ್ಗೆ ಹೆಂಗ್ ಅನುಭವ ಆಗಿರ್ತದ ಹಂಗೆ ಹೇಳ್ತಿರ್ತಾರ. ನಾನು ಹೆಂಗ್ ಹೇಳಕ್ ಸಾಧ್ಯ ಅದ? ನನ್ಗೆ ಹೆಂಗ್ ಅನುಭವ ಆಗ್ಯದ, ನನ್ನ ಅನುಭವದಂಗ ನಾನು ಹೇಳಕ್ ಸಾಧ್ಯ ಅದ. ಅದು ಹೆಂಗ್ ಬಸವಣ್ಣವ್ರ ಕಾಲದಾಗ ಬಸವಣ್ಣವ್ರ ಸ್ಥಾನಮಾನ, ಬಸವಣ್ಣವ್ರ ಸ್ಥಿತಿಗತಿ ಹೆಂಗಿತ್ತು ಹಂಗ ಅವ್ರ ವಚನಗಳು ಬರೆದ್ರು. ಈಗ ಅವ್ರ ಸ್ಥಿತಿಗತಿಗಳನ್ನ ಕಲ್ಪಿಸಿಕೊಂಡು ಅದೇ ಕಾಲದಾಗ ಅವ್ರು ಹೇಳದಂಗ ನಾನು ಹೇಳಕ್ ಆಗ್ತದ? ಬಸವಣ್ಣನ ವಚನ ನಾನು ಹೇಳಿದ್ನಿ ಅಂತಂದ್ರ ಅದೇನು ವ್ಯಾವಹಾರಿಕ ಸತ್ಯ ಅಷ್ಟೇ, ಲೌಕಿಕ ಸೆಕೆಂಡ್ ಕ್ವಾಲಿಟಿ ಅಂತ. ಹೊರಗಿರೋ ಗುರುಗಳು ಸೆಕೆಂಡ್ ಕ್ವಾಲಿಟಿ,
ಒಳಗಿರುವ ಅರಿವು ಎಂತದು? ಫಸ್ಟ್ ಕ್ವಾಲಿಟಿ. ನಿಮ್ ಒಳಗಿರೋ ಅರಿವು 24 ಕ್ಯಾರೆಟ್ ಬಂಗಾರ ಇದ್ದಂಗ, ಶುದ್ಧ ಚೊಕ್ಕ ಚಿನ್ನ ಅಪರಂಜಿ ಅದು ನಿಮ್ ಒಳಗಿರೋದು. ಒಳಗಿರೋ ಅರಿವು ಹೇಳಿದ ಮಾತೆ ಗುರು ಹೊರಗೆ ಹೇಳ್ತಿರ್ತಾನೆ. ಇದು ಏನದಪ್ಪ ಅಂದ್ರೆ ಸೆಕೆಂಡ್ ಕ್ವಾಲಿಟಿ. ಆಭರಣ ಮತ್ತು ಚಿನ್ನ ಅಂತ ಇರ್ತದಲ್ಲ ಸೆಕೆಂಡ್ ಕ್ವಾಲಿಟಿ. ಆಭರಣ ಮಾಡ್ಬೇಕಾದ್ರೆ ಒಳಗೆ ಟಂಕ್ ಕಲಿತದ ಇಲ್ಲ? ಟಂಕ್ ಕಲಿಸ್ಲಿಲ್ಲ ಅಂದ್ರೆ ಆಭರಣ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಇದೇನದ ಹೊರಗಿರೋ ಗುರುಗಳು ಏನ್ ಹೇಳ್ತಾರೆ ಎಲ್ಲರೂ ಸೆಕೆಂಡ್ ಕ್ವಾಲಿಟಿ, ವ್ಯಾವಹಾರಿಕ. ಮತ್ತೆ ಆಭರಣ ಇರೋ ಶುದ್ಧ ಇರ್ತವೇನು? ಒಳಗಿರೋ ಅರಿವಿನಷ್ಟು ಶುದ್ಧ ಇರ್ತವೇನೋ ಆಭರಣ ಮಾಡಿದ ಚಿನ್ನ? ಇರಂಗಿಲ್ಲ. ಮತ್ ಈಗ ನೀವೇನ್ ಮಾಡ್ಬೇಕಪ್ಪ? ಜಗತ್ತಿನ ತುಂಬಾ ಎಷ್ಟೊಂದು ಗುರುಗಳದರ, ಈ ಗುರುಗಳೇ ಹಿಂಗಿದ್ರಿ ಹ್ಯಾಂಗ? ಬಸವಣ್ಣನ ಮೂರ್ತಿ ಮಾಡಿ ಕುಂದಿರಿಸಿ ತಿಳಿ ಕಾವಿ ಉಡಿಸ್ಯಾರ. ಬಸವಣ್ಣಗೆ ನೋಡ್ರಿ, ಬಸವಣ್ಣಗ ತಿಳಿ ಕಾವಿ ಬಟ್ಟೆ ಉಡಿಸ್ಯಾರ. ಆ ಬಸವಣ್ಣನ ಅನುಯಾಯಿ ಗುರುಗಳು ಎಂತ ಕಾವಿ ಹಾಕೊಂಡಿರ್ತಾರ ನೋಡಿದ್ರೆ ಗಾಢ ಗಾಢ ಇರ್ತದ ಕಾವಿ. ಗಟ್ಟಿ ರಾಡಿ ಮಾಡಿ ಎದ್ದಿರ್ತಾರ ಅದ್ರ ಕಾವಿ. ಒಂದ್ ನಮೂನಿ ಸ್ಟ್ರಾಂಗ್, ಕೆಂಪು ಕೆಂಪು ಪೂರ್ತಿ ಕೆಂಪು ಮೆಣಸಿಕಾಯಿ ಎತ್ತೆ ಆಗಿರ್ತದ ಅದು ಕಾವಿ. ಡೇಂಜರ್ ಅಂದ್ರೆ ಕೆಂಪು ಅಲ್ಲದು, ಕಾವಿದಾಗೆ ಗಾಢ. ಈ ಕಾವಿ ಬಣ್ಣ ಅಂದ್ರೆ ಅದಕ್ಕೊಂದು ದೃಷ್ಟಾಂತ. ಕಾವಿ ಅಂದ್ರೆ ಹೆಂಗಿರ್ಬೇಕು ಅಂತ ಒಂದು, ಎಷ್ಟರ ಮಟ್ಟಿಗೆ ಅದು ಹೆಂಗಿರ್ಬೇಕು ಬಣ್ಣ ಅನ್ನೋದು ಹೇಳ್ತೇನೆ ನಿಮಗೆ. ಈಗ ಒಲೆಯಾಗ ಬೆಂಕಿ ಇರ್ತದಲ್ರಿ, ಒಲೆಯಾಗ ಬೆಂಕಿ ಇರ್ತದಲ್ಲ, ಆ ಬೆಂಕಿ ಕೆಂಡ ಹೆಂಗ ಕೆಂಪು ಇರ್ತದಿಲ್ಲ, ಆ ಕೆಂಡ ಎಷ್ಟು ಹೆಂಗ ಕೆಂಪು ಇರ್ತದ ಹಂಗಿರ್ಬೇಕು ಕಾವಿ ಬಣ್ಣ. ಕಾವಿ ಅಂದ್ರೆ ಕಾವು ಬಿಸಿ, ಅದು ಬೆಂಕಿ ನೋಡ್ದಂಗ ಆಗ್ಬೇಕಷ್ಟೇ, ಅಗ್ನಿ ದರ್ಶನ ಆದಂಗ ಆಗ್ಬೇಕು. ಅಗ್ನಿ ಸ್ವರೂಪರು ಅವರು. ಅದ್ರ ಮೇಲೆ ಗುರುವಿನ ಪಾದದ ಮೇಲೆ ಏನ್ ಒಯ್ದಿಟ್ರು ಅದು ತನ್ನಂಗೆ ಮಾಡ್ಕೊಂಡ್ಬಿಡ್ತದಿಲ್ಲ. ಅದು ಬೆಂಕಿ ಮೇಲೆ ಒಂದು ಕಟ್ಟಿಗೆ ಒಯ್ದಿಟ್ರು ಅದು ಕಟ್ಟಿಗೆ ತನ್ನಂಗೆ ಕೆಂಡ ಮಾಡ್ಕೊಂಡ್ಬಿಡ್ತದ. ಹಂಗ ಕಾವಿ ಬಣ್ಣ ಎಷ್ಟು ಹೆಂಗಿರ್ಬೇಕು ಅಂತಂದ್ರ, ಇವರು ಶಿವಾಚಾರ್ಯರು ಮಠದ ಸ್ವಾಮಿಗಳು ಅವು ಹಾಕೋತಿರ್ತಾರ ನೋಡ್ರಿ, ಅವ್ರದ್ದು ಹೆಂಗಿರ್ತದ? ಬೆಂಕಿ ಕೆಂಡದ್ದು ಕಾವಿ ಇದ್ದಂಗಿರ್ತದ. ಅವ್ರದ್ದು ನಾರ್ಮಲ್ ಇರ್ತವ, ಪೂರ್ತಿ ತಿಳಿನೂ ಇರಬಾರ್ದು, ಪೂರ್ತಿ ಗಟ್ಟಿನೂ ಇರಬಾರ್ದು. ಕೆಂಡದ ಬಣ್ಣ ಹೆಂಗಿರ್ತದ ಹಂಗಿರ್ಬೇಕು ಕಾವಿ. ಇರ್ಲಿ, ಅದೇನಕ್ಕೆ ಮತ್ತೆ ಕಾವಿ ಕಡೆ ಹೋಗ್ಬಿಡ್ತೀವಿ. ಅದಕ್ಕೇನದ, ಈ ವೇದಗಳು ಒಳಗಲಿಂತ ನಿಮಗೇನು ಜ್ಞಾನ ಆಗ್ತದ ಅದು ಫಸ್ಟ್ ಕ್ವಾಲಿಟಿ, ಪಾರಮಾರ್ಥಿಕ. ಇನ್ನು ಹೊರಗಿನ ಗುರುಗಳಲ್ಲಿಂತ ನಿಮಗೇನು ಉಪದೇಶ ಆಗ್ತದ ಇದು ಸೆಕೆಂಡ್ ಕ್ವಾಲಿಟಿ. ಈಗ ನಿಮಗ ಒಳಗಲಿಂತ ಅದು ಸರಿ ಅನಿಸ್ಯದ ಅನ್ನೋದಕ್ಕೆ ನೀವು ಇಲ್ಲಿ ಕೂತು ಕೇಳಕತ್ತೀರಿ, ಹೌದಿಲ್ಲ? ನಿಮಗೆ ಸರಿಗೆ ಅನ್ಸಿದ್ದಿಲ್ಲ ಅಂತಂದ್ರೆ ಇಲ್ಲಿ ವಿಚಾರಿಸಾಗಲ್ಲ, ಚಲೋ ಅದಪ್ಪ, ಒಳ್ಳೆ ಎಫೆಕ್ಟಿವ್ ಆಗಿ ಹೇಳ್ತಾರ, ನಮ್ಮ ಒಂದು ಸ್ವಭಾವಕ್ಕ ಗುಣಕ್ಕ ಇವ್ರು ಹೇಳೋದಕ್ಕ ಮ್ಯಾಚ್ ಆಗ್ಯದ ಅಂತೇಳಿ ನೀವು ಸಂತೋಷವಾಗಿ ಏನು ಕೂತು ಕೇಳ್ತಿರಲ್ಲ. ಇದೇನಿದು? ನಿಮ್ಮ ಒಳಗಿನ ಅರಿವು ಹೇಳಿದ್ದು ಕೇಳಕ್ ಹಚ್ಚದ್ ನೋಡ್ರಿ. ಈಗ ನಿಮಗ್ ನಿಮ್ಮ ಆಭಾಸಕ್ಕೆ ತಂದು ಇಲ್ಲಿ ಕುಂದಿರ್ತದ. ಭೌತಿಕ ಶರೀರ, ನಿಮ್ಮ ಜೀವ, ಆಭಾಸ ಏನೇನಂತೀರಿ ಅವೆಲ್ಲ ಓಸುಕ ಇಲ್ಲಿ ತಂದು ಕುಂದಿರಿಸಿ ನಿಮ್ಮ ಪಾಠ ಕೇಳಕ್ ಹಚ್ಚಿದ್ದೆ ನಿಮ್ಮ ಅರಿವು. ನಿಮ್ಮ ಅರಿವು ಇದಕ್ಕೆ ಹಚ್ಚಲಿಲ್ಲ ಅಂತಂದ್ರೆ ನೀವೇನು ಮಾಡಕ್ಕಾಗಂಗಿಲ್ಲ. ಅರಿವಿನ ಮಟ್ಟ ಕಡಿಮೆ ಇತ್ತಂದ್ರೆ ಲೌಕಿಕದಾಗ ಹೋಗ್ತೀರಿ, ಅರಿವಿನ ಮಟ್ಟ ಜಾಸ್ತಿ ಇತ್ತಂದ್ರೆ ಈ ಕಡೆ ಪಾರಮಾರ್ಥಿಕ ವಿಚಾರಗಳನ್ನ ಕೇಳಕ್ ಬರ್ತೀರಿ. ಅದಕ್ಕೆ ನೀವೇನ್ ಮಾಡ್ಬೇಕು? ಆ ಅರಿವಿಗೆ ಧನ್ಯವಾದ ಹೇಳ್ಬೇಕು. ಪರಮಾತ್ಮ ನನಗೆ ಇಲ್ಲಿ ಕೂತು ಕೇಳಕ್ಕ ಮನಸ್ಸು ಬರಂಗ ಮಾಡಿದೆಯಲ್ಲಪ್ಪ, ಧನ್ಯವಾದ ತಂದೆ ಅನ್ಬೇಕು. ಮತ್ತ ಇಲ್ಲಿ ಹೊರಗೆ ಕೂತು ಹೇಳೋ ಗುರುಗಳು ಯಾರ್ಯಾರು ಹೆಂಗೆಂಗೋ ಇರ್ತಾರೆ. ನಾನು ಅಂತಾರ, ಇನ್ನೊಬ್ರು ಅಂತಾರ, ಮತ್ತೊಬ್ರು ಮತ್ತೊಂತಾರ. ಗಾಢ ಕಾವಿ ಹಾಕೊಂಡವ್ರು, ತಿಳಿ ಕಾವಿ ಹಾಕೊಂಡವ್ರು, ಬಿಳಿ ಬಟ್ಟೆ ಹಾಕೊಂಡವ್ರು, ಮತ್ತೆ ಯಾವ್ದಾವ್ದು ಕೆಲವೊಬ್ರು ಕರಿ ಬಟ್ಟೆ ಹಾಕೊಂಡು ಗುರುಗಳದಾರ, ಕೆಲವೊಬ್ರು ನೀಲಿ ಬಟ್ಟೆ ಹಾಕೊಂಡು ಗುರುಗಳದಾರ. ಆ ಕಡೆ ಉತ್ತರ ಪ್ರದೇಶ ಕಡೆ ಹೋದ್ರೆ ಏನಿಲ್ಲ, ಹೆಗಲ ಮೇಲೆ ಒಂದು ಕಂಬಳಿ ಹಾಕೊಂಡು ಸೆಕಿ ಭಯಂಕರ ಇರ್ತದ. ಸುಮ್ಮೊಂದು ಹೆಗಲ ಮೇಲೆ ಒಂದು ಕಂಬಳಿ ಹಾಕೊಂಡು ಒಂದು ಮೈಕ್ ಇಟ್ಕೊಂಡು ಹೇಳ್ತಿರ್ತಾರ. ಏನು ಹಾಕೊಳ್ಳೋದು ಗುರುಗಳದಾರ. ಎಲ್ಲ ಗುರುಗಳು ಏನದಾರ? ಇವರೆಲ್ಲ
ವ್ಯಾವಹಾರಿಕ ಸತ್ಯ. ಅದ್ರೊಳಗೆ ನೀವು ಪ್ಯೂರಿಟಿ ಹುಡುಕಂಗಿಲ್ಲ. ಆಭರಣ ಹುಡುಕಿ ನಿಮಗೆ ಪ್ಯೂರ್ ಬೇಕಂದ್ರೆ ನಿಮ್ಮ ಅರಿವಿಗೆ ಹೋಗ್ಬೇಕು. ಪ್ಯೂರ್ ಬೇಕಂದ್ರೆ ನಿಮ್ಮ ಅರಿವಿಗೆ ಹೋಗ್ಬೇಕು. ಪ್ಯೂರ್ ಹೋಗ್ಲಕ್ಕ ನಮಗ ಆಗತ್ತಾ ಇಲ್ಲ ಅಂತಂದ್ರೆ ಪ್ಯೂರಿಗೆ ಹೋಗೋದಕ್ಕೆ ದಾರಿ ತೋರಿಸ್ಲಿಕ್ಕೆ ಇವ ಹೊರಗಿನ ವ್ಯಾವಹಾರಿಕ ಸತ್ಯ ಅಂತ ಒಬ್ಬ ಗುರು ಇರ್ತಾನೆ. ನಿಮ್ಮ ಒಳಗಿನ ಅರಿವನ್ನ ಗುರುತಿಸಿ ಕೊಡೋದಕ್ಕೆ ಹೊರಗೊಬ್ಬ ಗುರು. ಒಳಗಿನ ಅರಿವನ್ನ ತೋರಿಸಿ ಕೊಡುವವನಿಗೆ ಸದ್ಗುರು ಅಂತಾರೆ. ಉಳಿದ ಗುರುಗಳೆಲ್ಲ ವಿತ್ತಾಪಹಾರಿ ಗುರುಗಳು. ನಿಮ್ಮ ಸಂಪತ್ತನ್ನು ಅಪಹರಿಸಬೇಕನ್ನಂತ ಗುರುಗಳಿರ್ತಾರೆ. ವಿತ್ತಾಪಹಾರಿ ಗುರುಗಳು. ನಾನು ಗುರು, ನೀನು ಶಿಷ್ಯ, ನಿನಗೆ ನಾನು ಆಶೀರ್ವಾದ ಮಾಡ್ತೀನಿ. ಏನು ಸಾಹುಕಾರ ಆಗು, ದೊಡ್ಡ ದೊಡ್ಡ ಮಂತ್ರಿ ಆಗು, ಮಿನಿಸ್ಟರ್ ಆಗು, ಆರಿಸ್ ಬಾ, ನೀನ್ ದೊಡ್ಡ ರೊಕ್ಕ ಗಳಿಸು, ನೀನ್ ಹಿಡಿ ತಿನ್ನು, ನನಗೆ ಹಿಡಿ ತಂದು ಹಾಕು, ಹಿಂಗ್ ತಿನ್ಕೋತಿರಮ್ ಅಂತೇಳಿ ಅವು ಎಮ್ಮಿ ಡುಬ್ಬದ ಮೇಲೆ ಹಾಲು ಬಿಡಾಗ ಚಪ್ಪರಿಸ್ತಾರ, ತೊರಿ ಬಿಡ್ಲಿ ಅಂತೇಳಿ ಹಂಗ್ ಬಿಡ್ತಿರ್ತಾವ. ಅದಕ್ಕೇನಂತಾರೆ ವಿತ್ತಾಪಹಾರಿ ಗುರುಗಳು ಅಂತಾರ. ಚಿತ್ತಾಪಹಾರಿ ಗುರುಗಳು ಅಂತಂದ್ರೆ ನಿಮ್ ಮನಸ್ಸು, ಬುದ್ಧಿ, ನಿಮ್ದು ಏನೇನದ ಅದೆಲ್ಲ ಇಲ್ಲಿ ತಂದಿಡ್ರಿ, ನಿಮ್ದೇನು ನಮ್ಗೆ ಬೇಕಾಗಿಲ್ಲ. ನೀವೇನ್ ಮಾಡ್ಬೇಕು? ನಿಮ್ಮ ಚಿತ್ತವನ್ನು ಮಾತ್ರ ನಮಗೆ ಕೊಟ್ಟರೆ ಸಾಕು. ಲಕ್ಷ್ಯ ಕೊಡೋದಂತಂದ್ರೆ ಎರಡು ರೀತಿ ಲಕ್ಷ್ಯ. ಜೋಬ್ನಾಗಿಂದ ಲಕ್ಷಗಟ್ಲೆ ರೊಕ್ಕ ಕೊಡೋದು ಲಕ್ಷ್ಯ. ಇಲ್ಲೇನದ ನಿಮ್ಮ ಲಕ್ಷ್ಯ ಕೊಟ್ಟು ಚಿತ್ತ ಬಿಟ್ಟು ಕೇಳಂತೀರಲ್ಲ, ಆ ಲಕ್ಷ್ಯ ಬೇಕಿಲ್ಲಿ. ಇದಕ್ಕೆ ಚಿತ್ತಾಪಹಾರಿ ಗುರು ಅಂತಾರ, ಅರಿವಿನ ಗುರು. ನಿಮ್ಮ ಒಳಗಿನ ಅರಿವಿಗೆ ನಿಮ್ಮನ್ನ ಒಯ್ದು ಶರಣಾಗತಿ ಮಾಡಿಸ್ತಾನೆ. ನಿಮ್ಮ ಅರಿವಿಗೆ ನೀವು ಶರಣಾಗ್ರಿ, ನನಗೆ ಶರಣಾಗ್ರಿ ಅಲ್ಲ, ನಿಮ್ಮ ಅರಿವಿಗೆ ನೀವು ಶರಣಾಗ್ರಿ. ಬುದ್ಧ ಅದೇ ಹೇಳ್ತಾನೆ, ಟರ್ನ್ ಟುವಾರ್ಡ್ಸ್ ದಿ ಟ್ರೂತ್. ನೀವು ಸತ್ಯದ ಕಡೆ ಹೊಳ್ರಿ, ಸರೆಂಡರ್ ಟು ದಿ ಟ್ರೂತ್. ಸತ್ಯಕ್ಕಾಗಿ ನೀವು ಶರಣಾಗತರಾಗ್ರಿ. ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧನಿಗೆ ಶರಣಾಗತರಾಗ್ರಿ, ನಿಮ್ಮ ಅರಿವಿಗೆ ನೀವು ಶರಣಾಗತರಾಗ್ರಿ ಅಂತ ಹೇಳ್ತಾನ. ಯಾರ್ಯಾರ ಆರ್ಯ ಅಂತಲ್ಲ, ನಿಮ್ಮ ಒಳಗಿನ ಅರಿವಿಗೆ ಬುದ್ಧ ಅಂತಾನ ಗೌತಮ ಬುದ್ಧ. ಯಾರು ಅಲ್ಲೇನಾಯ್ತು? ವೇದಗಳು ಹಾಗೂ ಗುರುಗಳು ಪ್ರಾತಿಭಾಸಿಕ ಸತ್ಯವೂ ಅಲ್ಲ, ಪಾರಮಾರ್ಥಿಕವೂ ಅಲ್ಲ. ಆದ್ದರಿಂದ ಅವು ವ್ಯಾವಹಾರಿಕವಾಗಿವೆ. ಅದಕ್ಕೆ ನಾವು ಈಗೇನ್ ಮಾಡ್ಬೇಕು? 3 ಪ್ರಕಾರದ ಸತ್ಯಗಳನ್ನ ಸರಿಯಾಗಿ ತಿಳ್ಕೋಬೇಕು. 3 ಪ್ರಕಾರದ ಸತ್ಯಗಳು ಅಂತಂದ್ರ, 1 ಪ್ರಾತಿಭಾಷಿಕ, 2 ವ್ಯಾವಹಾರಿಕ, 3ನೇದು ಪಾರಮಾರ್ಥಿಕ. ಇನ್ನ ಒಂದೇನದ? ಶುದ್ರ ಸತ್ಯ. ಅದು ಇಲ್ಲದ್ದು, ಅದು ಈ ಲೀಸ್ಟ್ನಾಗ ಬರಲ್ಲ. ಸತ್ಯಕ್ಕೆ ಸಂಬಂಧ ಇಲ್ಲದು. ಇಲ್ಲದ್ದು ಸತ್ಯ ಅಂತಂದಕ್ಕೆ ಬರ್ತದೇನ್ರಿ? ಅದಕ್ಕೆ ಈ ಪಟ್ಯಾಗ ಇಡಂಗಿಲ್ಲ. ಅದು ಒಂದ್ ಸ್ವಲ್ಪ ನಿಮ್ಮ ಒಳಗೆ ಏನೋ ನೀವೇ ಏನೋ ಹಿಂಗಂತ ತಿಳ್ಕೊಂಡಿದ್ರಿ ಅಂತಂದ್ರೆ ಅದು ಪ್ರಾತಿಭಾಷಿಕ. ಅದನ್ನ ಹೊರಗೆ ಹಾಕಿದ್ರಿ ಅಂತಂದ್ರೆ ವ್ಯಾವಹಾರಿಕ. ನಿಮ್ಮ ಪ್ರಾತಿಭಾಷಿಕ ವ್ಯಾವಹಾರಿಕಕ್ಕ ಎರಡಕ್ಕೂ ಏನಾಗ್ತದ? ಸಪೋರ್ಟ್ ಆಗಿ ನಿಂತದ್ದೇ ಪಾರಮಾರ್ಥಿಕ. ನಿಮ್ಮೊಳಗೆ ಒಬ್ಬರ ಬಗ್ಗೆ ಕುದಿಲಕತ್ತಿದ್ರಿ, ಒಳಗೆ ಕುದಿತಾ ಇದ್ರಿ, ಸಿಟ್ಟು ಬಂದು ನನ್ನ ಮೇಲೆ ನೀವು ಸಿಟ್ಟು ಬಂದು ಕುದ್ಕೋತ್ ಕೂತೀರಿ. ಏನ್ ಮಾಡೋಕೆ ಹಿಂಗ್ ಮಾತಾಡ್ತಾನ, ಏನ್ ಮಾಡ್ಬೇಕು ಅಂತ. ಅದು ನಿಮ್ಮೊಳಗೆ ನೀವು ಏನಾರು ಮಾಡ್ಕೊತ್ ಕೂತದೆಲ್ಲ ಎಂತದದು? ಒಳಗೆ ನಮ್ ಗುರುಗಳು ಬಹಳ ಚಲೋ ಹೇಳ್ತಾರ ಅಂತ ಕೆಲವೊಬ್ಬರಿಗೆ ಇವು ಪಾಠ ಚಲೋ ಹೇಳ್ತಾನದ್ ಮುಂದ್ ಕೂತ್ರ ಬಾಯಿ ಬಂದಂಗ್ ಬೈತಿರ್ತಾನದ ಅಂತೇಳಿ ಇನ್ನೊಬ್ಬಂದಿ ಒಳಗೆ ನಿಮ್ಮೊಳಗೆ ನಡೆದದು ಸುಖ ದುಃಖ. ಅದು ಎಂತ ಸತ್ಯ? ಅದು ಪ್ರಾತಿಭಾಷಿಕ ಸತ್ಯ. ಒಳಗ್ ಮನಸ್ಸಿನಾಗೆ ನಡೆದದ್ದೆಲ್ಲ ಪ್ರಾತಿಭಾಷಿಕ ಸತ್ಯ. ಒಳಗ್ ನಡೆದಾಗ ನಿಮ್ಗೆ ತಡ್ಕೊಳಕ್ ಆಗಲಾರದು ಹೊರಗೆ ವ್ಯಕ್ತಪಡಿಸ್ತಿರ್ತೀರಿ. ಒಂದೊಂದ್ ಸಾರಿ ಬಾಳ ಚಲೋ ಹೇಳಿದ್ರಿ, ಮಹಾಸ್ವಾಮಿಗಳು ಬಾಳ ಚಲೋ ಹೇಳಿದ್ರು, ಬಾಳ ಚಲೋ ಅರ್ಥ ಆಯ್ತು ಅಂತ. ಅದು ಏನಾಗ್ಬಿಡ್ತದ? ಪ್ರಾತಿಭಾಷಿಕ ಹೋಗಿ ವ್ಯಾವಹಾರಿಕ ಆಗ್ಬಿಡ್ತದ. ಇಲ್ಲ ಕೆಲವ್ರು ಏನ್ರಿ ನೀವ್ ಹಿಂಗ್ ಮಾತಾಡಬಾರ್ದು, ಹಿಂಗ್ ಮಾತಾಡ್ಬಿಟ್ರಿ, ಹಿಂಗ್ ಅನ್ಬಾರ್ದಲ್ಲ, ನಿಮ್ದೇನು ನಮ್ದೇನು, ನಮ್ಮನ್ನ ಏನಂತ ತಿಳ್ಕೊಂಡ್ರಿ ನೀವು ಅಂತಂದ್ರೆ ಅದೆಲ್ಲ ಏನಾಯ್ತು? ವ್ಯಾವಹಾರಿಕ ಸತ್ಯ. ಪ್ರಾತಿಭಾಷಿಕ ವ್ಯಾವಹಾರಿಕ. ಹೊರಗೆ ಹಾಕಿದ್ರಿ ವ್ಯಾವಹಾರಿಕ. ಕಾಯ ವಾಚ ಮನಸ ಇವುದ್ರಲಿಂತ ಇಲ್ಲ ನೀವು ಹೊರಗೆ ಹಾಕೋದು. ಶರೀರದ ಕ್ರಿಯೆಗಳು ಮತ್ತು ಮಾತಿಲಿಂತ ಅಲ್ಲ ನೀವೇನು ಹೊರಗೆ ಹಾಕೋದಲ್ಲ, ಮನಸ್ಸಿನ ಆಲೋಚನೆಗಳು. ಅವು ಒಳಗೆ ಇಟ್ಕೊಂಡ್ರಿ ಅಂತಂದ್ರೆ ಪ್ರಾತಿಭಾಷಿಕ. ಹೊರಗೆ ಹಾಕಿದ್ರಿ ವ್ಯಾವಹಾರಿಕ. ಅಷ್ಟೇ. ಒಳಗೆ ನಡಿಲಿ ಹೊರಗೆ ನಡಿಲಿ ಅವೆರಡು ನಡಿಬೇಕಾದ್ರೆ ಒಳಗ
ಎಲ್ಲದಕ್ಕಿಂತ ಒಳಗ ಆ ಪಾರಮಾರ್ಥಿಕ ಸತ್ಯ ಇದ್ದಾಗೆ ಇದು ನಡೀಲಕ್ ಸಾಧ್ಯ ಅದ. ಒಳಗನು ಅದೇ ಅದ, ಹೊರಗನು ಅದೇ ಅದ ಪಾರಮಾರ್ಥಿಕ ಸತ್ಯ. ಪ್ರಾತಿಭಾಷಿಕ ಸತ್ಯ ಒಳಗಷ್ಟೇ ಅದ, ವ್ಯವಹಾರಿಕ ಸತ್ಯ ಹೊರಗೆ ನಡೆದವು. ಆದ್ರೆ ಈ ಪಾರಮಾರ್ಥಿಕ ಸತ್ಯ ಹೊರಗೆ ನಡಿಬೇಕಾದ್ರೆ ಹೊರಗನು ಅದೇ ಪಾರಮಾರ್ಥಿಕ ಸತ್ಯ ಅದ, ಒಳಗೆ ನಡಿಬೇಕಾದ್ರೆ ಒಳಗನು ಅದೇ ಪಾರಮಾರ್ಥಿಕ ಸತ್ಯ ಅದ. ಒಳಗೂ ಹೊರಗೂ ಅಖಂಡವಾಗಿರುವಂತ ಸತ್ಯನೇ ಪಾರಮಾರ್ಥಿಕ ಸತ್ಯ. ಅದಕ್ಕೆ ಈಗೇನಾಯ್ತು, ಪ್ರಾತಿಭಾಷಿಕ ಸತ್ಯದ ಬಗ್ಗೆ ಒಂದು 4 ವಿಚಾರಗಳು ಮೊದಲು ಹೇಳಿದ್ದೆ ಮತ್ತೆ ಹೇಳ್ತಾರೆ. ಹೆಂಗಪ್ಪ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ನಾನು ಸಿದ್ಧಾಂತ ಹೇಳಿದೆ, ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮಗದ, ಆದರೂ ಸಹಿತ ನಿಮಗೊಂದು ದೃಷ್ಟಾಂತ ಕೊಟ್ಟು, ರಜ್ಜುವಿನಲ್ಲಿ ತೋರುತ್ತಾ ಇರತಕ್ಕಂಥ ಸರ್ಪವನ್ನ ನಾವು ನೋಡುತ್ತಿದ್ದೇವೆ. ಸರ್ಪವು ಇರುತ್ತದೆ, ಸರ್ಪದ ಇರುವಿಕೆಯೇ ಏನಿದೆಯಲ್ಲ ಅದು ಪ್ರಾತಿಭಾಷಿಕ ಇರುವಿಕೆ. ಈಗ ಹಗ್ಗ ಕತ್ತಲ್ದಾಗ ಮಂದಗತ್ತಲೆಯಲ್ಲಿ ಹಗ್ಗ ಬಿದ್ದದ, ಅದು ತುಳಿದು ಬಿಟ್ಟಿರಿ. ತುಳಿದ ಮೇಲೆ ಏನಾಯ್ತು, ಏನೋ ಮೆತ್ತಗ ಗುಂಡಕ ಉದ್ದಕ ಹಿಂಗದ ಅಂತಂದ್ರೆ ಇದು ಹಾವು ಅಂತ ನಿಮಗ ಒಳಗ ಒಂದೆಲ್ಲೋ ಅಭಿಪ್ರಾಯ ಅದ. ಆ ಅಭಿಪ್ರಾಯ ಮ್ಯಾಲ ಬಂದ್ಬಿಟ್ಟು ಏನಾಗ್ಬಿಟ್ಟದ, ಸರ್ಪ ಅನಿಸ್ಬಿಟ್ಟದ. ನಿಮಗ್ ಸರ್ಪ ಅನಿಸಿದ್ದದ, ನಿಮಗ್ ಅಷ್ಟೇ ಅನ್ಸದ, ಬ್ಯಾರೆಯವ್ರಿಗೆ ಅನ್ಸದ ಏನದಲ್ಲಿ ನಿಮ್ಮ ಅಭಿಪ್ರಾಯ. ಅದು ಹಗ್ಗ ನೋಡಿದವರಿಗೆ ಹಗ್ಗ ತುಳಿದವ್ರಿಗೆ ಏನ್ ಅನಿಸ್ತದಲ್ಲ ಅದೆಂತದ್ದು ಪ್ರಾತಿಭಾಷಿಕ. ಸರ್ಪದ ಅನುಭವ ನಿಮಗೇನ್ ಆಗ್ಲಕತ್ತದ, ಹಗ್ಗ ಆದ ಅಂತೇಳಿ ಭಯ ಚಿಂತೆ ದುಃಖ ಏನ್ ಆಗ್ಲಕತ್ತದಲ್ಲ ಅದೆಲ್ಲ ಎಂತದು ಪ್ರಾತಿಭಾಷಿಕ. ಪ್ರಾತಿಭಾಷಿಕ. ಹಗ್ಗ ಆದ ಅನಿಸಿದ್ದೆ ಪ್ರಾತಿಭಾಷಿಕ. ಮತ್ತ ಹಗ್ಗ ಸುಳ್ಳು ಅಂತೇಳಿ ನೀವು ದೀಪ ಹಚ್ಚಿದ ಮೇಲೆ ಆಗಬಹುದು, ಆದ್ರ ಹಗ್ಗ ಸುಳ್ಳತ್ತು ದೀಪ ಹಚ್ಚಿದ ಮೇಲೆ ಅದು ಸುಳ್ಳು ಅಂತ ಅನಿಸ್ತಿರ್ಬಹುದು. ಆದ್ರ ಯಾವಾಗ ಅವನು ಕತ್ತಲ್ದಾಗದನ ಇನ್ನ ದೀಪ ಹಚ್ಚಿಲ್ಲಲ್ಲ ಅವನಿಗದ ಹಾವು ಸತ್ಯನೇ ಅದ. ದೀಪ ಹಚ್ಚಲಾರ್ದಾಗ ಅವನಿಗೆ ಹಾವು ಸತ್ಯನೇ ಅದ. ಅಜ್ಞಾನಿಗೆ ಈ ಜಗತ್ತು ಸತ್ಯ ಆಗಿ ಕಾಣುತ್ತದೆ, ಜ್ಞಾನಿಗೆ ಜಗತ್ತು ಮಿಥ್ಯ, ಅಲ್ಲಿ ಏನೂ ಇಲ್ಲ, ಬ್ರಹ್ಮ ಮತ್ತು ಬ್ರಹ್ಮನ ಲೀಲೆ ಬಿಟ್ರೆ ಮತ್ತೇನು ಇಲ್ಲ ಈ ಜಗತ್ತಿನಾಗ ಅಂತ ಜ್ಞಾನಿ ಕಣ್ಣಿಗೆ ಕಾಣುತ್ತ. ಆದ್ರ ಅಜ್ಞಾನಿಗೆ ಅವ ಲೀಲೆ ಎದಕ್ ಮಾಡ್ತಾನಂದ್ರ ಅವ ಲೀಲೆ ತನ್ನ ಮಜಾ ತೊಳಕ್ ಮಾಡಕತ್ತಾನ. ಬ್ರಹ್ಮ ತನ್ನ ವಿನೋದಕ್ಕಾಗಿ, ಶಿವ ರಚಿಸಿದ ಈ ಜಗವನ್ನು ತನ್ನ ವಿನೋದಕ್ಕಾಗಿ, ಆತನ ವಿನೋದಕ್ಕಾಗಿ ಈ ಜಗತ್ತು ರಚನೆ ಮಾಡಿ ಅಳಿಸಿ ನಗಿಸಿ ಅವ ಮಜಾ ತಗೋತಿರ್ತಾನ, ಅದು ಅವಂದು. ಆದ್ರೆ ಇಲ್ಲಿ ಏನದ, ಅಜ್ಞಾನಿಗೆ ಏನಾಗ್ಬಿಡ್ತದ, ಅದು ಅಳೋದು ನಗೋದು ಖರೆ ಅನಿಸ್ತದ, ಜಗತ್ತು ಸತ್ಯ ಅನಿಸ್ತದ. ಯಾವಾಗ ಅವ ಜ್ಞಾನಿ ಆತನ ಆವಾಗ ಇದು ಪರಮಾತ್ಮನ ಅರಿವು ಬರ್ತದ, ಆವಾಗ ಇದು ಪರಮಾತ್ಮನ ಲೀಲೆ ಅದ. ಅವ ಅಳಿಸಿ ನಗಿಸಿ ಮಜಾ ತಗೋತಾನ, ಜೀವಿಗಳಿಗೆ ತನ್ನ ಆಟಕ್ಕೆ ಬಳಸಿಕೊಂಡು ತಾನು ಮಜಾ ತೊಳಕತ್ತಾನ. ಅದರಂಗ ಇಲ್ಲೇನದ, ರಜ್ಜುವಿನಲ್ಲಿ ತೋರಿದ ಸರ್ಪ ಏನದ, ಇದು ಪ್ರಾತಿಭಾಷಿಕ ಸತ್ಯ. ಈ ಪ್ರಾತಿಭಾಷಿಕ ಸತ್ಯದ ಲಕ್ಷಣ ಏನಂತಂದ್ರ ಏನದ, ಪ್ರತೀತಿ ಮಾತ್ರ ಸತ್ಯಂ. ಅದು ಏನದ, ಬರೀ ತೋರುವಿಕೆಯಲ್ಲಿ ಮಾತ್ರ ಅದ. ಹಾವು ಅಂತ ನಿಮಗೆ ತೋರ್ಯದ, ಇರುವಿಕೆಯಲ್ಲಿ ಏನದ, ಅಲ್ಲಿ ಹಗ್ಗದ. ವಾಸ್ತವಿಕವಾಗಿ ಹಗ್ಗದ, ತೋರುವಿಕೆಯಲ್ಲಿ ಹಾವಾಗ್ಯದ. ಅದಕ್ಕೆ ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಷಿಕಂ. ಇದು ನೆನಪಿಟ್ಕೋಬೇಕು. ನಿಮಗೆ ಸೋಮ ಅನಿಸ್ಯದಷ್ಟೇ, ಅಲ್ಲಿರೋದು ಬ್ಯಾರೇನೆ. ಈ ಜಗತ್ತು ನಿಮಗ ತೋರಿಕೆಯಲ್ಲಿ ಮಾತ್ರದ, ಇರುವಿಕೆಯಲ್ಲಿ ಬ್ರಹ್ಮ, ಇರುವಿಕೆಯಲ್ಲಿ ಬ್ರಹ್ಮ ಆದ, ತೋರುವಿಕೆಯಲ್ಲಿ ಬ್ರಹ್ಮಾಂಡ. ಇರುವಿಕೆಯಲ್ಲಿ ಬ್ರಹ್ಮ, ತೋರುವಿಕೆಯಲ್ಲಿ ಬ್ರಹ್ಮಾಂಡ. ಈ ತೋರಿಕೆಯ ಬ್ರಹ್ಮಾಂಡ ಏನದ, ಅದು ನಿಮ್ಮ ಪ್ರಾತಿಭಾಷಿಕ ಸತ್ಯ. ಮತ್ತೆ ನಿಮ್ಮದು ಪಿಂಡಾಂಡ ಏನದಲ್ಲ, ನಿಮ್ಮ ಶರೀರಾದಿಗಳು, ಇದೇನದ, ಎಂತ ಸತ್ಯ ಇದು?
ನಿಮ್ಮದು ಪಿಂಡಾಂಡ ರೀ, ಅದು ಪ್ರಾತಿಭಾಷಿಕನೇ. ಇರುವಿಕೆಯಲ್ಲಿ ಕೂಟಸ್ಥ, ತೋರುವಿಕೆಯಲ್ಲಿ ಪಿಂಡಾಂಡ. ಬ್ರಹ್ಮಾಂಡ ಪಿಂಡಾಂಡಗಳು ಏನದವ ತೋರುವಿಕೆಯಲ್ಲಿ ಅದವ, ಇರುವಿಕೆಯಲ್ಲಿ ಬ್ರಹ್ಮನೇ ಅದ. ನಿಮ್ಮ ಪಿಂಡಾಂಡದೊಳಗಿರುವಂತ ಬ್ರಹ್ಮಗ ಕೂಟಸ್ಥ ಅಂತೀರಿ, ಬ್ರಹ್ಮಾಂಡದೊಳಗಿರುವ ಬ್ರಹ್ಮಗ ಬ್ರಹ್ಮ ಅಂತೀರಿ. ಬ್ರಹ್ಮ ಅಂದ್ರೆ ದೊಡ್ಡವ, ನೀವು ಕೂಟಸ್ಥ ಅಂದ್ರೆ ಅದರದೊಂದು ಸಣ್ಣ ಭಾಗ. ಗಡಿಗೆ ಒಯ್ದು ನೀರಾಗ ಮುಣಗಿಸಿರಿ, ಆ ನೀರು ಹೊರಗಿನ ನೀರದ ಒಳಗಿನ ನೀರದ, ಗಡಿಗೆ ಒಳಗಿನ ನೀರ ಗಡಿಗೆ ಹೊರಗಿನ ನೀರ ಅಂತೀರಿ. ಅದೇ ನೀರೇ. ಗಡಿಗೆ ಒಳಗಿನ ನೀರಿಗೆ ಕೂಟಸ್ಥ ಅಂತೀರಿ, ಗಡಿಗೆ ಹೊರಗಿನ ನೀರಿಗೆ ಸಾಗರ ಅಂತೀರಿ, ಕೆರೆ ಅಂತೀರಿ, ನದಿ ಅಂತೀರಿ, ಏನೋ ಅಂತೀರಿ. ಹಂಗ ಈ ನಿಮ್ಮ ಪಿಂಡಾಂಡ ಬ್ರಹ್ಮಾಂಡಗಳು ಹೆಂಗದವಪ್ಪ ಅಂತಂದ್ರೆ ಪ್ರತೀತಿಯಲ್ಲಿ ಮಾತ್ರ ಅದಾವು. ಇಲ್ಲಿ ಸ್ವಲ್ಪ ಏನೋ ಆಗ್ಯದ ಗಡಬಡ. ಇವೇನದವ, ಇವು ಏನದವ ಅಂದ್ರೆ ಆಕ್ಚುಲ್ ವ್ಯವಹಾರಿಕ ಸತ್ಯದಾಗ ಬರ್ತಾವ ಏನ್ರಿ. ವ್ಯವಹಾರಿಕ ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣಿಸ್ತದ, ವ್ಯವಹಾರಿಕ ಸತ್ಯ ಕಣ್ಣಿಗೆ ಕಾಣಿಸ್ತದ, ಕೈಗೆ ಮುಟ್ಲಕ್ ಸಿಗ್ತದ, ಅಂತದಕ್ಕೆ ವ್ಯವಹಾರಿಕ ಸತ್ಯ ಅಂತಾರ. ಇಲ್ಲಿ ಹಾವು ಏನದಲ್ಲ, ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗುದಿಲ್ಲ, ಅದಕ್ಕೆ ಪ್ರಾತಿಭಾಷಿಕ ಸತ್ಯ ಅಂತಾರೆ. ಈಗ ನಾಗರತ್ನಮ್ಮ ಅವ್ರು ಹೇಳಿದ್ದೆ ಕರೆಕ್ಟ್ ಅದ. ಈಗ ತೋರಿಕೆ ಮತ್ತು ಇರುವಿಕೆ ಅನ್ನೋದ್ರ ಸಲುವಾಗಿ ನಾನು ಈ ದೃಷ್ಟಾಂತ ಹಿಡ್ಕೊಂಡು ಆ ಕಡೆ ಮುಂದಕ್ಕೆ ಕರ್ಕೊಂಡು ಹೋಗಿದ್ದೆ ನಿಮಗ. ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಷಕಂ. ಈಗ ಹೇಳ್ತದ ಮುಂದೆ ಏನಾಯ್ತು ಅಂತಂದ್ರ, ಇಲ್ಲಿ ಬರೀ ಹಾವು ಅನ್ನೋದು ಏನದ, ಬರೀ ತೋರಿಕೆಯಲ್ಲಿ ಅದ. ಇರುವಿಕೆಯಲ್ಲಿ ತೋರಿಕೆ ಇರುವಿಕೆ ಅನ್ನೋ ಎರಡು ಶಬ್ದಕ್ಕೆ ನಾವು ನಿಮಗ ಏನ್ ಮಾಡ್ಕೊಂಡು ಹೋಗಿವಿ, ಇದಕ್ಕ ವಿಚಾರ ಮಾಡಿದ್ರ ವ್ಯಾವಹಾರಿಕನೂ ಆಗ್ತದ, ಪ್ರಾತಿಭಾಷಿಕನೂ ಆಗ್ತದ. ಬ್ರಹ್ಮಾಂಡ ಪಿಂಡಾಂಡಗಳ ಈ ರೀತಿ ನಾವು ಬಳಸ್ತೀವಲ್ಲ, ಬ್ರಹ್ಮಾಂಡ ಪಿಂಡಾಂಡಗಳು ಇವ್ರು ಈ ರೀತಿ ನಾವು ಬಳಸ್ತೀವಲ್ಲ, ಇದು ಯಾಕೆ ಹಿಂಗ್ ಹೇಳ್ತೀವಿ ಅಂತಂದ್ರ, ಈ ಬ್ರಹ್ಮಾಂಡ ಪಿಂಡಾಂಡಗಳ ಬಗ್ಗೆ ಹಿಂಗೆ ಅಂತ ಹೇಳಂಗಿಲ್ಲ. ಯಾಕಂತಂದ್ರೆ ಬ್ರಹ್ಮಾಂಡ ಪಿಂಡಾಂಡಗಳ ಬಗ್ಗೆ ಹಿಂಗೆ ಅಂತ ಯಾಕೆ ಹೇಳಂಗಿಲ್ಲ ಅಂತಂದ್ರೆ, ಇವು ಅನಿರ್ವಚನೀಯ ಅದಾವ, ಅನಿರ್ವಚನೀಯ ಅದಾವ. ನಿಮ್ಗೆ ಎಲ್ಲಾ ಸತ್ಯಕ್ಕೂ ಮ್ಯಾಚ್ ಆಗ್ತಾವ ಬ್ರಹ್ಮಾಂಡ ಪಿಂಡಾಂಡಗಳು. ಎಲ್ಲಾ ವಾಕ್ಯಗಳಿಗೆ ಮ್ಯಾಚ್ ಆಗ್ತಾವ. ಅದೇ ಅನಿರ್ವಚನೀಯ ಅದಾವ. ಇಲ್ಲಿ ಹೇಳ್ತಾ ಇರೋದು ಹಗ್ಗ ಹಾವೆಂದು. ಏನ್ ಮಾಡ್ಬೇಕು ನೀವು ಅಂತಂದ್ರ, ಎಷ್ಟಾಗ್ಯದ ಹೇಳು, 21 ಆಗ್ಯದಲ್ಲ, ಒಂದು 5 ರಿಂದ 10 ನಿಮಿಷ ನನಗೆ ಗ್ಯಾಪ್ ಕೊಡ್ರಿ. ಇವ್ರದ್ದು ಆಟೋ ರಿಕ್ಷಾ ಬಂದಿಲ್ಲ, ಇಲ್ಲಿ ಬಸ್ ಸ್ಟಾಪಿಗೆ ಬಿಟ್ಟು ಬರ್ತೀನಿ ಗಾಡಿ ಮೇಲೆ, ಮತ್ತೆ ಬಂದು ಚಾಲು ಮಾಡ್ತೀನಿ. ಒಂದು 10 ಮಿನಿಟ್ಸ್ ನೀವೇನಾರ ಚರ್ಚೆ ಮಾಡ್ರಿ, ಎಲ್ಲ ಬರ್ತೀನಿ. ಓಕೆನಾ? ನೀವ್ ಯಾರು ಇನ್ನೊಬ್ಬರು ಏನಾರ ಮೆಲ್ಕ್ ಮಾಡ್ತಿದ್ರು ಮಾಡ್ರಿ. ಒಂದು 10 ನಿಮಿಷ ಗಾಡಿ ಮೇಲೆ ಬಿಡೋದು, ಬರ್ತೀನಿ, ಮತ್ತೆ ನಮ್ಮ ಪಾಠ ಚಾಲು ಮಾಡ್ತೀನಿ. ಆಟೋ ರಿಕ್ಷಾ ಬಂದಿದ್ದೀವಿ ಅಂತ ನಾಳೆ ಮತ್ತೆ ಇದಾಗ್ತದೆ. ಇದು ಪ್ರತೀತಿ ಅಂತಂದ್ರೆ ಕನಸು ಬಿದ್ದಿರ್ತೈತ್ರಿ. ಕನಸಿನ್ಯಾಗ ಬಿದ್ದಿರ್ತದೆ, ಎದ್ದಾಗಿ ಇರುದಿಲ್ಲ. ಇದು ಪ್ರಾತಿಭಾಷಿಕ ಸತ್ಯ. ಕಟ್ಟಲಿ ಕನಸಾಗ ಹಾವು, ಇದು ತೇರು ಜಾತ್ರೆ ಏನೋ ನೋಡಿರ್ತೀವ್ರಿ. ಅದು ಎದ್ದಾಗಿ ರೂಲ್ಸ್ ಅದ, ತೋರಿಕೆ ಮಾತ್ರ ಎದ್ದಾಗಿ ಇರುದಿಲ್ಲ. ಇದು ಕನಸೇನು ಬಿದ್ದಿರ್ತೈತಿಲ್ಲ, ನೋಡ್ತೀವಿ ಕನಸಿನಾಗ ಏನಂತ ನಾವು ಜಾತ್ರೆ ತೇರು ಏನೋ ವಸ್ತು ಎದ್ಮೇಲೆ ಇರೋದಿಲ್ಲ. ಇದು ಪ್ರಾತಿಭಾಷಿಕ ಸತ್ಯ ಆಗ್ತದಿಲ್ರಿ. ಪ್ರಾತಿಭಾಷಿಕ ಇದು ಸತ್ಯ. ಮತ್ತೆ ಈ ಜಗತ್ತಿಗೆ ಹೊರಗೆಲ್ಲ ಕಾಣೋದು ವ್ಯವಹಾರಿಕ ಸತ್ಯ ಬರ್ತೈತ್ರಿ. ನಾವೇನ್ ವಸ್ತು ಕಾಣ್ತೀವಿ, ಇದು ಪ್ರಪಂಚ ಅನಿರ್ವಚನೆ ಆಗ್ತೈತ್ರಿ. ಐತಂದ್ರ ಇಲ್ಲ, ಇಲ್ಲಂದ್ರ ವ್ಯವಹಾರದಾಗ ಕಾಣ್ತೈತಿ, ಪ್ರಪಂಚ ಇಲ್ದಂಗ. ಇದು ಪ್ರಾತಿಭಾಷಿಕ ಮತ್ತು ಇದು ಪಾರಮಾರ್ಥಿಕ ಜ್ಞಾನದಾಗ ಇದು ವ್ಯವಹಾರಿಕ ಸತ್ಯ ಸುಳ್ಳಾಕತಿ. ಇದು ಪ್ರಾತಿಭಾಷಿಕ
ಅದು ಎದ್ದಾಗ ಇರುವುದಿಲ್ಲ. ಇದು ಪ್ರಾತಿಭಾಸಿಕ ಸತ್ಯ ಕೊಟ್ಟು ಹಿಂಗ ನಾನು ವಿಚಾರ ಹಿಂದ್ ಗುರುಗಳು ಹೇಳಿದ್ರಿ ಹಿಂಗಿದೆ ನಾನು. ಹೌದೌದು, ಅದು ಪ್ರಾತಿಭಾಸಿಕನ ಆಗ್ತದೆ. ಇದು ಬ್ರಹ್ಮಾಂಡ ಬರೋದಕ್ಕೆ ಮಾತ್ರ ಇದ್ದದ. ಬ್ರಹ್ಮಾಂಡ ಪಿಂಡಾಂಡ ಬರುದಿಲ್ರಿ, ಇದು ವ್ಯವಹಾರಿಕದಾಗ ಬರ್ತೈತ್ರಿ. ಅಂದ್ರ ಇದು ಅನಿರೋಚನೆ ಐತಲ್ರಿ, ಐತಂದ್ರ ಬ್ರಹ್ಮಜ್ಞಾನದ ನಾಡಿ ಅಲ್ರಿ, ವ್ಯವಹಾರಿಕ ಐತಿ. ಬ್ರಹ್ಮಜ್ಞಾನದ ನಾಡಿ ಇದು ವ್ಯವಹಾರಿಕ ತತ್ವದಾಗ ಬರ್ತೈತಿ. ಶರೀರ ಬ್ರಹ್ಮಾಂಡ ಇದು ವ್ಯವಹಾರಿಕದಾಗ ಬರ್ತೈತಿ. ಕನಸ್ನ್ಯಾಗ ಏನ್ ತೋರ್ಸಿವಲ್ಲ ನಿಮ್ಮ ಮನೆಯಾಗ ಅದು ಪ್ರಾತಿಭಾಸಿಕ ಸತ್ಯ ಆಕೈತಿ. ಹೌದು, ನಾವ್ ಹಿಂಗ ವಿಚಾರ ಮಾಡಿದ್ರೆ ಹಿಂಗ ಆಗತ್ತೆ. ಅದು ಒಟ್ಟು ಹೇಳಕ್ ಹಿಂಗ ಅಂತ ಹೇಳಕ ಹೋಗ್ತದೆ. ಹಂಗ ವಿಚಾರ ಈಗ ಐತಿ ಅಂತಂದ್ರ ಬ್ರಹ್ಮಜ್ಞಾನದ ನಾಶ ಆಗ್ತದಲ್ರಿ ಅಂತಾರ. ಇಲ್ಲ ಅಂತಂದ್ರನ ಅದು ನಮ್ ಕಾಣ್ಸಾಕತೈತಿ, ದುಃಖ ಕೊಡಾಕತೈತಿ ಅಂತಾರ. ಈ ಜಗತ್ರಿ ಐತನ ಅಂತಂದ್ರ ಅವ್ನ ನಾಶ ಅಂತ ಕಾಣ್ತ, ನಾಶ ಆಗೈತನ ಅಂದ್ರೆ ಮತ್ ಇರ್ತತೆ ಹಂಗ ತೋರುವಂತ. ಅದಕ್ಕ ಅನಿರ್ವಚನೀಯ ಅಂತ ಶಬ್ದ ಬಹಳ ಮತ್ತಲ್ಲಿ ಈಗ ವ್ಯವಹಾರಿಕನೂ ಆಕತಿ, ಪ್ರಾತಿಭಾಸಿಕನೂ ಆಕತಿ. ಅದಕ್ಕಾಗಿ ಅನಿರ್ವಚನೀಯ ಅಂತ ಶಬ್ದ ಮತ್ತಲ್ಲಿ ಸೂಕ್ತ ಆಗ್ತದಂದ್ರೆ. ಇನ್ನೂ ಆಳಕ್ ಹೋದಾಗ ಹಂಗಾಗ್ತದ್ರೆ ನಾವ್ ಮೇಲ್ ನೋಡಿದಾಗ ವ್ಯವಹಾರಿಕ ಅನಿಸ್ತದೆ, ಕಾಣಿಸ್ತೈತಿ, ಕೈ ಸಿಗ್ತೈತಿ. ಇದ ಹೌದ್ ಅನಿಸ್ತದ, ಮತ್ತದ ಹೌದಲ್ಲ ಇಲ್ಲ ಅನಿಸ್ತದ. ಹಿಂಗ ಎರಡೂ ಅನಿಸ್ತದ್ರದ. ಮಂದಗತ್ತಲ್ದಾಗ ಅನಿಸಿರ್ತದ, ಮತ್ತದ ಮಂದಗತ್ತಲ್ನಾಗ ಅನಿಸಿದ್ದು ಅದರ ಅಧ್ಯಾತ್ಮ ಅನಿಸಿರ್ತದ. ಆದ್ರೆ ಇರೋದು ಮಾತ್ರ ಏನೈತಿ ಹಗ್ಗನ ಅದ. ಹಗ್ಗನೂ ಇನ್ನೂ ಆಳಕ್ ಹೋದಾಗ ಅದು ಪ್ರಮಾಣ ಐತಿ. ಅಂದ್ರೆ ಸತ್ಯ ನಿಜವಾಗಲೂ ಬ್ರಹ್ಮ ಸತ್ಯನ ಮತ್ತ ಅಲ್ಲಿ ಹೋದಾಗ ಈಗ ಕನಸ್ನ್ಯಾಗ ಕಂಡದ್ದು ಎತ್ತರದಾಗ ಅದು ಸುಳ್ಳಾಕತಿ. ಅದೇ ಪ್ರಾತಿಭಾಸಿಕ ಸತ್ಯ ಎತ್ತರದಾಗ ವ್ಯವಹಾರ ಅದು ಸುಳ್ಳಾಕತಿ. ಈ ವ್ಯವಹಾರಿಕ ಸತ್ಯ ಬ್ರಹ್ಮಜ್ಞಾನದಿಂದ ಇದು ಸುಳ್ಳಾಕತಿ. ಅಧಿಷ್ಠಾನ ವಸ್ತುವಿನ ಜ್ಞಾನದಿಂದ ಯಾವುದು ನಿವೃತ್ತಿ ಆಗ್ತತಿ ಅದು ಪ್ರಾತಿಭಾಸಿಕ ಸತ್ಯ. ಅಧಿಷ್ಠಾನ ವಸ್ತು ನಾವ್ ಯಾವಾಗ ಹಗ್ಗ ಅಂತ ನಮ್ಗೆ ಯಾವಾಗ ಗೊತ್ತಾಗತಿ, ಹಾವು ನಿವೃತ್ತಿ ಆಗ್ತದಲ್ಲಿ. ಇನ್ನ ವ್ಯವಹಾರಿಕ ಸತ್ಯ ಅಂತಂದ್ರ ಬ್ರಹ್ಮಜ್ಞಾನದಿಂದ ಯಾವ್ದು ನಿವೃತ್ತಿ ಆಗ್ತತಿ ಅದು ವ್ಯವಹಾರಿಕ ಸತ್ಯ. ಸುಳ್ಳಾಕತಿ ಇದು ಹಿಂದೆ ಅತಿ ಕೆಳಮಟ್ಟದ ಸತ್ಯ ಪ್ರಾತಿಭಾಸಿಕ. ನಿದ್ದೆ ಒಳಗ್ ಕಂಡದ್ದು ಯಾಕಾದಾಗ ಅವಾಗ ಸುಳ್ಳಾಕತ್ತದ. ಇದು ವ್ಯವಹಾರಿಕ ಸತ್ಯ ಏನಾಕತಿ, ಬ್ರಹ್ಮಜ್ಞಾನ ಆದಾಗ ಅದು ಸುಳ್ಳಾಕತಿ. ಅದೇ ಬ್ರಹ್ಮಜ್ಞಾನದಿಂದ ಯಾವ್ದು ನಾಶ ಆಗ್ತೈತಿ ಅದು ವ್ಯವಹಾರಿಕ ಸತ್ಯ. ಅಧಿಷ್ಠಾನ ವಸ್ತುವಿನಿಂದ ಯಾವ್ದು ನಾಶ ಆಗ್ತೈತಿ ಅದು ಪ್ರಾತಿಭಾಸಿಕ ಸತ್ಯ. ಯಾವುದ್ರಿಂದಾನು ನಾಶ ಯಾವ್ದಾಗುದಿಲ್ಲ ಅದು ಪಾರಮಾರ್ಥಿಕ ಸತ್ಯ. ಹೌದು, ಕಲ್ಯಾಣಪ್ಪ ನಿಮ್ಮ ಅಭಿಪ್ರಾಯ ರೀ? ಅದೇ ಜಗತ್ತು ವ್ಯವಹಾರಿಕ ಅನ್ಬೇಕು, ಪ್ರಾತಿಭಾಸಿಕ ಅನ್ಬೇಕು. ಜಗತ್ತು ಎರಡು ಜಗತ್ತು ಇಲ್ಲ, ಪ್ರಾತಿಭಾಸಿಕ ಅನುಕೂಲ ಜಗತ್ತು. ನಮ್ಮ ಬ್ರಹ್ಮಜ್ಞಾನ ಆತಂದ್ರ ಮಿಥ್ಯೆ ಆಗಿಬಿಡ್ತದ್ರಿ. ಮಿಥ್ಯೆ ಆಗಿಬಿಡ್ತದೆ. ಜಗತ್ತು ಎಲ್ಲಿ ಕಣ್ಣಿಗೂ ಕಾಣುತ್ತದ, ಮತ್ತೆ ಆ ಜಗತ್ತಿನಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ನಾವು ಮುಟ್ತೇವೆ. ಹೀಗಾಗಿ ಅದು ವ್ಯವಹಾರಿಕ ಸತ್ಯನೇ ಬರ್ತದೆ. ಗಂಗಾಧರ ಗುರುಗಳೇ ನಿಮ್ದ್ರಿ? ಈ ಗೌರವ್ ಸಾಹೇಬ್ ಹೇಳಿದಾಗ ಕನಸು ಅನ್ನೋದನ್ನ ಇದು ಪ್ರಾತಿಭಾಸಿಕ ಸತ್ಯನೇ. ಯಾಕಂದ್ರೆ ಕನಸನ್ನ ನಾವು ಯಾವಾಗ ಸುಳ್ಳಾಕತ್ತಂದ್ರೆ ಎತ್ತರ ಅನ್ಕೊಳ್ಳಿ ಸುಳ್ಳಾಕತ್ರಿ. ಇದು ಅದೇ ಸುಳ್ಳಾಕ ಅದೇನ್ ನಾವು ಕನಸು ವ್ಯವಹಾರಿಕ ಸತ್ಯ ಬ್ರಹ್ಮಜ್ಞಾನ ಅನ್ಕೊಳ್ಳಿ ಸುಳ್ಳಾಕತ್ತಿ. ಹಿಂಗ ನನ್ನ ಅಭಿಪ್ರಾಯ ನೋಡ್ರಿ. ಈ ಗುರುಗಳು ಹಿಂದೆ ಇದನ್ನ ಹೇಳಿದ್ರಿ, ಪ್ರಾತಿಭಾಸಿಕ ಸತ್ಯ ಅಂದ್ರ ಪ್ರತೀತಿ ಮಾತ್ರ ಸತ್ಯ ಪ್ರಾತಿಭಾಸಿಕ. ಇದು ಕನಸಿನ ಕಾಣೋ ವಸ್ತುಗಳಿಗೆ ಮಾತ್ರ ಪ್ರಾತಿಭಾಸಿಕ ಸತ್ಯ ಅನ್ಬೇಕಂತ ಹೇಳಿ.
ಮೃಗಜಲ ಐತಲ್ರಿ ಅದು ಬರೀ ತೋರಿಕೆ ಐತೆ ಅದು ನೋಡ್ರಿ ಇಲ್ಲ ಇಲ್ಲ ಅದಕ್ಕೆ ಶುದ್ಧ ಸತ್ಯ ಅದು ಕಣ್ಣಾಕ ಬರಂಗಿಲ್ಲ ಅದು ಇಲ್ಲ ಇಲ್ಲ ಅದಕ್ಕೆ ಶುದ್ಧ ಅದು ತೀರ ಕೇಳ್ಮಟ್ ತೀರ ಮತ್ತ ಅದಕ್ಕೆ ಹಿಂದೆ ಹೋಗ್ಬೇಕಾದ್ರೆ ಶುದ್ರ ಸತ್ಯ ಈ ಮನದ ಕೊಡಿ ಹೇಳ್ತಾರೆ ವದ್ಯಾಪುತ್ರ ಇದು ಶುದ್ರ ತೋರಿಕೆ ಇಲ್ಲ ನಮ್ ಪ್ರಾಚಿ ಅದ ತೋರೋದಿಲ್ರಿ ಅದ ಇದು ಕನಸು ಮಾತ್ರ ತೋರ್ತತಿ ಯಾವಾಗ ನಿತ್ಯ ಒಳಗ್ ತೋರ್ತತಿ ಇದು ಪ್ರಾತಿಭಾಷಿಕ ಸತ್ಯ ಹೇಳೋದಿಲ್ಲಾಗಿತ್ತು ಅದನ್ನ ಆಕ್ಚುಲಿ ಹೇಳೋದಿಲ್ಲ ಅದನ್ನ ಅಧ್ಯಾತ್ಮ ಶುದ್ರ ಸತ್ಯ ತುಂಬ ಅದು ಕಲ್ಪನಾ ಇರುತ್ತದೆ ಅದು ಯಾರು ಹೇಳೋದಿಲ್ಲ ನಮ್ ಗುರುಗಳ ಒಟ್ಟು ಇರೋದು ಮೂರ ಸತ್ಯ ಮೃಗಜಲ ತೋರ್ತದಲ್ರಿ ನಮ್ಗ ಅದ ತೋರ್ತೈತ್ರಿ ಅದು ಇರುದಿಲ್ಲ ಅದು ಇಲ್ಲ ಅದು ತೋರಿಕೆ ಕಂಡಂಗ ಆಗ್ತದ್ರಿ ಆದ್ರೆ ಐದಿನ ಅಂದ್ರೆ ಇರ್ಲಲ್ಲಿ ಮೋಟ ಮರದಲ್ಲಿ ಕಳ್ಳ ಇವೆಲ್ಲ ಪ್ರಾತಿಭಾಷಿಕನ ಅದಾವ ಕುಸುಮ ಮಾಂಟೇಶ್ವರಗಳು ಇವತ್ತೆಲ್ಲರೂ ಪ್ರೆಸೆಂಟ್ ಅದಾರ್ರಿ 18 ಮಂದಿ ಅದಾರ ಆಗ ಕೆಲವ್ರು ಲಕ್ಷ ಹಾಕಾರ್ರಿ ಆಗ್ಲೇ ಪೂರ್ತಿ 18 ಮಂದಿ ಇದ್ದಾರೆ 3 ಮಂದಿ ಹೊಸಬ್ರು ಅದಾರ ಮಂಗಲಾ ಪಾಟೀಲ್ ಅವರು ಅವ್ರು ಇವತ್ತು ಬಂದಾರ ಬರ್ತಿರ್ತಾರ ಅವರು ಇವತ್ತು ಬಂದಾರ ಅಲ್ಲ ನಿನ್ನೆ ಬಂದಿದ್ರು ಮಲ್ಲಪ್ಪಣ್ಣ ಹುಟ್ಟಿ ಅವರು ಮತ್ತೆ ನಮ್ಮ ಬಸವರಾಜಯ್ಯ ಅವರು ಬಂದಾರ 3 ಮಂದಿ ನಿನ್ನೆನೂ ಬಂದಿದ್ರು ಅವರು ಇವತ್ತು ಐವಳಿ ಬಂದ ಹನುಮಪ್ಪಣ್ಣ ಐವಳ್ಳಿ ಅವ್ರ ಶರ್ಮಾತ್ರಿಪುರ ಒಂದ್ 34 7:34 ಗುರುಗಳು ಬಂದ ಕಾಣುತ್ತೆ ತಂದೆ ಬಾಯ್ದು ಒಂದ್ 5 ನಿಮಿಷ ಹೇಳ್ತಾನವ್ರಿಗೆ ಒಂದು 75 ನಿಮಿಷ ಮುಗಿಸ್ತಾರೆ ಇದು ತಪ್ಪದ 5 ನಿಮಿಷ ಕರೆಕ್ಟ್ ಐತಿ ಅದ್ರೊಳಗ ಮುಗಿಸ್ತೀನಿ ಮತ್ತೆ ಗುರುಗಳು ಬರ್ತಾರೆ ಟೈಮ್ ಕೊಂಡು ಆಯ್ತು ಬಂದಾರ ಗುರುಗಳು ಬ್ರಹ್ಮಪೀಠದ ಪರಮ ಪೂಜ್ಯ ಶಿರ್ಸಾಷ್ಟಾಂಗ ನಮಸ್ಕಾರ ಮಿಥ್ಯ ಮತ್ತು ಪಾರಿಭಾಷಿಕ ಸತ್ಯ ಮತ್ತು ಮಿಥ್ಯ ಇವುಗಳ ವ್ಯತ್ಯಾಸ ಹೇಳಿ ನನಗೆ ಮಿಥ್ಯ ಅಂದ್ರೇನು ಪ್ರಾತಿಭಾಷಿಕ ಸತ್ಯ ಇವುಗಳ ವ್ಯತ್ಯಾಸ ಹೇಳಿ ಅಲ್ಲ 1 ಮಿನಿಟ್ ವೇಟ್ ಮಾಡಿ ಅನ್ಮಕ್ಕೋದ ಆಯ್ತು ಏನಂದ್ರೆ ಇವ್ರ ಗುರುಗಳಿಗೆ ಕೇಳಿದ್ರೆ ಬಂದಾಗ ಗುರುಗಳು ಬಂದಾಗ ಪ್ರಾತಿಭಾಷಿಕ ಸತ್ಯ ಮತ್ತು ಪ್ರಾತಿಭಾಷಿಕ ಸತ್ಯ ಮತ್ತು ಕ್ಷುದ್ರ ಸತ್ಯದ ಬಗ್ಗೆ ಹೇಳಿದ್ವಲ್ರಿ ಪ್ರಾತಿಭಾಷಿಕ ಸತ್ಯ ಕ್ಷುದ್ರ ಸತ್ಯ ಮತ್ತು ಮಿಥ್ಯ ಇವುಗಳ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನನಗೊಂದಿಟ್ಟು ಅದನ್ನ ಕನ್ಫ್ಯೂಸ್ ಆಗತೈತಿ ಮಿಥ್ಯ ಅಂತ ಯಾವ್ದು ಕಾಣ್ಬೇಕು ಪ್ರಾತಿಭಾಷಿಕ ಸತ್ಯ ಅನ್ಬೇಕು ಯಾವ್ದು ಕ್ಷುದ್ರ ಸತ್ಯ ಅಂತ ಗೊತ್ತಾಯ್ತು ಇಲ್ಲದು ಅಂತ ಹೇಳಿ ಮರದ ಕೋಡು ಆಮೇಲೆ ಮೃಗಜಲ ಇವೆಲ್ಲ ಮೃಗಜಲ ತೋರಿಸ್ತಾ ಆದ್ರೆ ಇರುವುದಿಲ್ಲ ಆದ್ರೆ ಬಂಜೆ ಪುತ್ರ ಆಮೇಲೆ ಮರದ ಕೋಡು ಇರುವುದೇ ಇಲ್ಲ ಅದಕ್ಕೆ ಪ್ರಾತಿಭಾಷಿಕ ಸತ್ಯ ಕ್ಷುದ್ರ ಸತ್ಯ ಮತ್ತು ಮಿಥ್ಯ ಇವುಗಳ ವ್ಯತ್ಯಾಸವನ್ನು ನನಗೆ ಇನ್ನೊಂದು ಹೇಳ್ರಿ ಸತ್ಯ ಅಂದ್ರೆ ಯಾವಾಗ್ಲೂ ಇಲ್ಲದ್ರಿ ಅದು ಕಾಣೂ ಇಲ್ಲ ಇರುದು ಕೈಗೂ ಸಿಗುದಿಲ್ಲ ಶುದ್ರ ಸತ್ಯ ಪ್ರಾತಿಭಾಷಿಕ ಸತ್ಯ ಕಾಣಿಸ್ತದ ಕಣ್ಣಿಗೆ ಕಾಣಿಸ್ತದ ಬಿಸಿ ಆಗ್ತದ ಆದ್ರ ಇಲ್ಲಿದ್ರಿ ನಮ್ಮ ಕಲ್ಪನೆಯಲ್ಲಿ ಮಾತ್ರ ಇರ್ತವ್ರಿ ಅಪ್ಪಾಜಿ ಅದೇ ಕಲ್ಪನೆ ಒಳಗೆ ಕಾಣಿಸ್ತದ ಕಾಣೋದಿಲ್ರಿ ಕಣ್ಣಿಗೆ ಕಾಣಿಸಿದ್ರೆ
ಹೋಗ್ತೀರಿ ನೀವು ಅದು ಕ್ಷುದ್ರ ಸತ್ಯ ಅಂದ್ರೆ ಪತಿ ಅದು ಕ್ಷುದ್ರ ಸತ್ಯ ಎಲ್ಲ ಅದು ಪ್ರಾತಿಭಾಸಿಕ ಸತ್ಯ ರೀ ಮೃಗಜಲ ಮೃಗಜಲ ಪ್ರಾತಿಭಾಸಿಕರೇ ಅದು ಪ್ರಾತಿಭಾಷಿಕ ನೀರು ಕರೆ ಅಂತ ಹೆಂಗ ಹೋಗ್ತಿರ್ತದೆ ಪ್ರಾಣಿ ಅದನ್ನ ಕುಡಿಬೇಕಂದ್ರೆ ಅಲ್ಲಿ ಇರುದಿಲ್ಲ ಆ ಕರೆ ಇದ್ದದ್ದು ಅದ್ರ ಬೆಲೆ ಸಿಗ್ತದೆ. ಅದು ಮೃಗಜಲ ಐತಲ್ರಿ ಅದು ಪ್ರಾಣಿಗಳಿಗೆ ವ್ಯವಹಾರಿಕ ಸತ್ಯ ಆಗೈತಿ, ಮನುಷ್ಯರಿಗೆ ಪ್ರಾತಿಭಾಸಿಕ ಸತ್ಯ ಆಗೈತಿ, ಆ ಸೂರ್ಯನಿಗೆ ಪಾರಮಾರ್ಥಿಕ ಸತ್ಯ ಆಗೈತಿ. ಈಗ ಪ್ರಾತಿಭಾಸಿಕ ಸತ್ಯ ಅಂತಂದ್ರ ಕೇವಲ ಅದು ತೋರ್ತತಿ ನಮ್ ಕೈ ಸಿಗುದಿಲ್ಲ, ಪ್ರತೀತಿ ಮಾತ್ರ ಇರ್ತದೆ, ಬರೀ ತೋರಿಕೆ ಅಂತ ಇರ್ತದೆ. ಅದು ಪ್ರಾತಿಭಾಸಿಕ ಸತ್ಯ ಅಂತಾರ. ಅದು ಅಧಿಷ್ಠಾನ ವಸ್ತು ನಮ್ಗೆ ಯಾವ ಜ್ಞಾನ ಆಗತಿ ಅದು ನಿವೃತ್ತಿ ಆಗ್ತದ್ರಿ. ಅಧಿಷ್ಠಾನ ವಸ್ತು ಬೇಕಾಗಿಲ್ರಿ ಇಲ್ಲಿ, ಎತ್ತರ ಆಗೋದು ಅಷ್ಟ ಸಾಕ್ರಿ. ಅಧಿಷ್ಠಾನ ವಸ್ತು ವ್ಯವಹಾರಕ್ಕೆ ಸತ್ಯಾಗ ಬೇಕಾಗ್ತದ್ರ. ಗೌರಮ್ಮರೇ ವ್ಯವಹಾರಿಕ ಸತ್ಯಕ್ಕ ಬ್ರಹ್ಮಜ್ಞಾನ ಬೇಕಾಕತಿ, ಅಧಿಷ್ಠಾನ ವಸ್ತು ಬೇಕಾಗ್ತತಿ. ಎತ್ತರ ಆದ್ರಂದ್ರ ಮುಗಿತ್ರಿ ಅದು ಅದ್ರ ಸತ್ಯಕ್ಕ ಪ್ರಾತಿಭಾಸ ಸತ್ಯ ಎತ್ತರ ಆತಂದ್ರ ಸುಳ್ಳು ಆಗ್ತತಿ, ಅದ್ರ ಮುಗಿದು ಹೋಗ್ತದ. ಈ ವ್ಯವಹಾರಿಕ ಸತ್ಯಕ್ಕೆ ಇದು ಬೇಕ್ರಿ ಬ್ರಹ್ಮಜ್ಞಾನ. ವ್ಯವಹಾರಿಕ ಸತ್ಯಕ್ಕ ಬ್ರಹ್ಮಜ್ಞಾನ, ಪ್ರಾತಿಭಾಸಿಕ ಸತ್ಯಕ್ಕ ಎಷ್ಟಂದ್ರ ಆತು. ಅಧಿಷ್ಠಾನ ಅಂದ್ರೆ ಬ್ರಹ್ಮನ ಅಲ್ರಿ, ಅದು ಬೇಕಾಗಿಲ್ಲ ಅದಕ್ಕೆ. ಎತ್ತರ ಆಗುದು ಅಷ್ಟ ಸಾಕ್ರಿ ಅದಕ್ಕೆ. ಇಲ್ಲ ಅಧಿಷ್ಠಾನ ಬ್ರಹ್ಮ ಅಲ್ಲಲ್ರಿ, ಅಧಿಷ್ಠಾನ ವಸ್ತು ಅಂತಂದ್ರೆ ಹಾಕಾಕತ್ತಿಲ್ಲ ಮತ್ತಲ್ರಿ ಮೂಲ ವಸ್ತು ಹಾಕಿ ಬ್ರಹ್ಮ ಜಗತ್ತಿಗೆ ಪ್ರಾತಿಭಾಸಿಕ ಸತ್ಯ ಅನ್ನೋದಿಲ್ಲ, ಮಿಥ್ಯೆ ಅಂತೀವಿ. ಅದಕ್ಕೆ ಮಿಥ್ಯೆ ಮತ್ತು ಪ್ರಾತಿಭಾಸಿಕ ಸತ್ಯ ಇವುಗಳ ವ್ಯತ್ಯಾಸ ನಾನು ಹೇಳ್ರಿ. ಜಗತ್ತು ಅಂತೀವಿ, ಪ್ರಾತಿಭಾಸಿಕ ಸತ್ಯ ಅನ್ನೋದಿಲ್ಲ ಮಿಥ್ಯನ ಅಂತೀವಿ. ಆ ಮಿಥ್ಯ ಮತ್ತು ಪ್ರಾತಿಭಾಸಿಕ ಸತ್ಯ ಇವುಗಳ ವ್ಯತ್ಯಾಸ. ಕ್ಷುದ್ರ ಸತ್ಯದಂತೂ ಬಿಡುನು, ಅದು ಇಲ್ಲದ. ಅದು ಮಿಥ್ಯ ಅಂತಂದ್ರ ಸತ್ಯ ಅಂತ ಹೇಳಾಕ ಬರುದಿಲ್ಲ, ಮಿಥ್ಯ ಈಗ ಸುಳ್ಳು ಅಂತಾನು ಹೇಳಕ್ ಬರುದಿಲ್ಲ, ಸತ್ಯ ಅಂತಾನು ಹೇಳಕ್ ಬರುದಿಲ್ಲ. ಸುಳ್ಳಂದ್ರ ಈಗ ಮತ್ ತೋರಾಕತಿ ನಮ್ ಜಗತ್ತ, ಸುಳ್ಳು ಅನ್ನಕ್ ಬರುದಿಲ್ಲ. ಇನ್ನು ಸತ್ಯ ಐತೆ ಅಂತಂದ್ರ ಅದು ನಮ್ಮ ಜ್ಞಾನ ಆದಾಗ ನಾಶ ಹೊಂದೈತಿ, ಅದಕ್ಕೆ ಮಿಥ್ಯ ಅಂತಾರೆ. ಸತ್ಯಕ್ಕೂ ಸುಳ್ಳಿಗೂ ವಿಲಕ್ಷಣವಾದದ್ದು ಮಿಥ್ಯ. ಈಗ ಹೇಳಕ್ ಬರುದಿಲ್ಲ. ಮೋಟ ಮರದಲ್ಲಿ ಕಳ್ಳ ಮೃಗಜಲ ಇವು ತೋರ್ಯಾವು, ವಿಚಾರ ಮಾಡಿದಾಗಿಲ್ಲ ಅನ್ನಿಸ್ತಾವ. ಆದ್ರೆ ತೋರ್ಯಾವಲ್ರಿ, ಮತ್ತೆ ಇವಕ್ಕೂ ಏನನ್ಬೇಕು ಹೇಳಿ. ಅದ್ ನಮ್ ತೋರಿಕೆ ಮಾತ್ರ ಐತ್ರಿ, ಇದು ಪ್ರಾತಿಭಾಸಿಕ ನಮ್ ಕೈ ಸಿಗುದಿಲ್ಲ. ಅದ ಬರೀ ತೋರಿಕೆ ಮಾತ್ರ ಐತೆ, ಬರೇ ಸಾಧ್ಯತೆ ನಮ್ ಕೈ ಸಿಗುದಿಲ್ಲ. ಅದು ಪ್ರಾತಿಭಾಸಿಕ ರೀ. ಜಗತ್ತು ಕೈ ಸಿಗ್ಬೋದ್ರ ವಸ್ತುಗಳೆಲ್ಲ ನಮ್ ಕೈ ಸಿಗ್ತಾವಲ್ರಿ. ಇದು ವ್ಯವಹಾರಿಕ ರೀ. ಆಯ್ತು. ಈಗೆಲ್ಲ ನಂಗೆ ಎರಡು ಈ ಪ್ರಾತಿಭಾಸಿಕ ಮತ್ತು ಈ ಮಿಥ್ಯ ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಆಗಿದ್ರೆ ಅದಕ್ಕೆ ಕ್ಲಿಯರ್ ಆಗ್ತಾಡ್ರಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಬಂದಾಗ
ಹಂಗಾರ ಸುಂದರವಾಗಿ ತತ್ವಪದವನ್ನು ಹಾಡಿದಂಥ ನಮ್ಮ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಐಹೊಳೆ ಹನುಮಪ್ಪನವರಿಗೆ ಧನ್ಯವಾದಗಳು. ತಿನ್ನ ಹಾಡ್ಕೊತಿರ್ಬೇಕ್ರಿ ಹಿಂಗೆ ನೀವು. ಒಟ್ಟ ಸತ್ಯದಲ್ಲಿ 3 ರೀತಿ ಮಾಡ್ಯಾರ. ಅವು 4 ರೀತಿ ಅದಾವ. ಪರಮಾತ್ಮ ಪರಬ್ರಹ್ಮ ಏನದ ಪಾರಮಾರ್ಥಿಕ ಸತ್ಯ, ಅದು ಏನಾಗ್ಯದಂದ್ರ ತಾನು ಇಲ್ಲದಂತಿದ್ದು ಎಲ್ಲವೂ ತಾನೇ ಆಗ್ಯದ. ಏನೇನು ಅದ ಪಾರಮಾರ್ಥಿಕ ಸತ್ಯದ ಲಕ್ಷಣ ಏನದಂದ್ರ ಎಲ್ಲ ಆಕಾರ ತಾನೇ ಆಗ್ಯದ, ತನ್ನದೇ ಆದ ಒಂದು ಆಕಾರ ಇಲ್ಲ. ಎಲ್ಲ ಆಕಾರಗಳು ತಾನೇ ಆಗ್ಯದ. ಆ ಪರಮಾತ್ಮಗೊಂದು ಏನಾರ ಆಕಾರ ಅದ ಅಂದ್ರೆ ಇಲ್ಲ. ಆದ್ರೆ
ಅದು ಪರಮಾತ್ಮನನ್ನ ಹೊರತುಪಡಿಸಿ ಜಗತ್ತಿನೊಳಗೆ ಏನು ನಾಮರೂಪಗಳು ಜೀವಿಗಳದವ, ಎಲ್ಲ ಜೀವಿಗಳ ಎಲ್ಲ ವಸ್ತುಗಳ ಎಲ್ಲ ಜಡ ಚೇತನ ಚರ ಅಚರ ಏನದು ಎಲ್ಲದೂ ಆಕಾರ ತಾನೇ ಆಗಿದ್ದು ತನಗೆ ಸ್ವಂತ ಯಾವ ಆಕಾರವಿಲ್ಲ. ಶೇಪ್ಲೆಸ್ ಶೇಪ್ ಆಫ್ ದಿ ಎಂಟೈರ್ ಯೂನಿವರ್ಸ್. ಇಡೀ ಬ್ರಹ್ಮಾಂಡದೊಳಗೆ ಎಲ್ಲ ಆಕಾರದಿಂದ ತಾಳೆ ನಿಂತದ್ದೇ ಅದೇ. ಆದರೆ ತನ್ನ ಸ್ವಂತಕ್ಕೆ ಶೇಪ್ ಇಲ್ಲ, ಯಾವುದೋ ಆಕಾರ ಇಲ್ಲ. ಫಾರ್ಮ್ಲೆಸ್ ಫಾರ್ಮ್ ಅಂತಂದ್ರೆ ಆಕಾರ ಇಲ್ಲದ್ದು. ಸ್ವಂತ ತನಗ ಆಕಾರ ಇಲ್ಲ, ಎಲ್ಲವೂ ಆಕಾರ ತಾನೇ ಆಗಿ ನಿಂತವು. ಮತ್ತ ಅದಕ್ಕೇನು ಅವ್ವ ಅಪ್ಪ ಅದೇನ್ರಿ ಪರಮಾರ್ಥಿಕ ಸತ್ಯಕ್ಕ? ಅದಕ್ಕೇನ್ರಿ ಅಪ್ಪ ಅಮ್ಮ ಅದೇನದು? ಅದೇನು ಹುಟ್ಟೇದೇನದು? ಹುಟ್ಟಿಲ್ಲ, ಅದಕ್ಕೆ ಅಪ್ಪ ಇಲ್ಲ, ಅದಕ್ಕೆ ಅಮ್ಮ ಇಲ್ಲ. ಅಪ್ಪ ಅಮ್ಮಗೆ ಏನಂತಾರ? ಪೇರೆಂಟ್ಸ್ ಅಂತಾರ, ಪಾಲಕರು. ಹೌದಿಲ್ರಿ? ಅಪ್ಪ ಅಮ್ಮ ಪಾಲಕರು ಅಂತಾರ. ಇವನೇನದನ್ನ ಪಾಲಕರು ಅದಾರ? ಇವನಿಗೆ ಪಾಲಕರು ಪೋಷಕರು ಇಲ್ಲ. ಅದಕ್ಕೆ ತಾ ಸ್ವತಃ ಏನದನ್ನ ಪೇರೆಂಟ್ ಲೆಸ್, ತಂದೆ ತಾಯಿ ಇಲ್ಲದವ ಅದನೋ. ತಂದೆ ತಾಯಿ ಇಲ್ಲದವ ಇದ್ದು ಏನಾಗ್ಯಾನ? ಪೇರೆಂಟ್ ಆಫ್ ದಿ ಯೂನಿವರ್ಸ್. ಇಡೀ ಜಗತ್ತಿನೊಳಗ ಏನು ಅದವ ಎಲ್ಲದಕ್ಕೂ ಅವನೇ ತಂದೆ ಆಗ್ಯಾನ, ಅವನೇ ತಾಯಿ ಆಗ್ಯಾನ. ಪೇರೆಂಟ್ ಲೆಸ್ ಪೇರೆಂಟ್ ಆಫ್ ದಿ ಯೂನಿವರ್ಸ್. ಶೇಪ್ಲೆಸ್ ಶೇಪ್ ಆಫ್ ದಿ ಯೂನಿವರ್ಸ್. ಮತ್ತೆ ಎಲ್ಲದಕ್ಕೂ ಅವನೇ ಆಧಾರವಾಗಿ ನಿಂತನ್, ಸಪೋರ್ಟರ್. ಅವನಿಗೇನಾರ ಸ್ವಂತಕ್ಕೆ ಆಧಾರದ ಏನು? ಅವನಿಗೆ ಸ್ವಂತ ಏನೂ ಆಧಾರ ಇಲ್ಲ. ಅವನಿಗೆ ಯಾವಾಗ ನಿರಾಧಾರದನೋ, ನಿರಾಧಾರ ಇದ್ದು ಎಲ್ಲದಕ್ಕೂ ಆಧಾರವಾಗ್ಯಾನೋ. ತನಗ ಏನೂ ಆಧಾರ ಇಲ್ಲ. ಅದಕ್ಕೆ ಸಪೋರ್ಟ್ ಆಫ್ ದಿ ಯೂನಿವರ್ಸ್, ಪೇರೆಂಟ್ ಆಫ್ ದಿ ಯೂನಿವರ್ಸ್. ಮತ್ತೆವದು ಅವನಿಗೆ ಯಾವುದರ ಕಾರಣ ಅದೇನ್ರಿ? ಇಂಥ ಕಾರಣ, ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣಗಳು, ಯಾವುದರ ಕಾರಣಗಳಿಂದ ಆಗ್ಯಾನೇನೋ ಅವನ ಕಾರ್ಯ. ಅವ ಕಾರ್ಯ ಏನವ? ಇಲ್ಲ, ಅವ ಕಾರಣ ಇಲ್ಲದ ಕಾರ್ಯ. ಈಗ ಏನಾಗ್ಯದ? ಆದ್ರ ಎಲ್ಲ ಕಾರ್ಯಗಳಿಗೆ ಅವನೇ ಕಾರಣ ಅದನ್ನ. ಅವನ ಕಾರ್ಯಕ್ಕೆ ಯಾವ ಕಾರಣಗಳು ಇಲ್ಲ. ಕಾಜ್ ಅಂತಾರೆ ಇದಕ್ಕೆ. ಕಾರಣ ಅಂದ್ರೆ ಕಾಜ್. ಅದಕ್ಕೆ ಅನ್ಕಾಜ್ಡ್ ಕಾಜ್ ಆಫ್ ದಿ ಯೂನಿವರ್ಸ್. ತನಗೆ ಯಾವ ಕಾರಣಗಳಿಲ್ಲದವನಾಗಿ ಎಲ್ಲ ಕಾರ್ಯಗಳಿಗೆ ಅವನೇ ಕಾರಣ ಆಗ್ಯಾನ. ವಿನೋದ ಕಾರಣಗಳು ಏನ್ರಿ? ಕಾರಣ ವಿನೋದಕ್ಕಾಗಿ, ತನ್ನ ವಿನೋದಕ್ಕಾಗಿ. ಕಾರಣ ತನ್ನ ವಿನೋದಕ್ಕಾಗಿ. ಅವನು ವಿನೋದ ಎದಕ್ ತಗೋತಾನಂತ ಏನ್ರಿ ಕಾರಣ ಅದೇನಂತ? ಅವನಿಗೆ ಮಜಾ ಎದಕ್ ಬೇಕು? ಅವನೇ ಆನಂದ ಪುರುಷ ಅದನು. ಆನಂದ ಪುರುಷ ಅದನ್ರಿ. ಇದು ವಿನೋದ ಅನ್ನೋದು ಏನಾಗ್ಯದ ಗೊತ್ತರ? ನಮ್ಮ ವಿನೋದಕ್ಕಾಗಿ ನಾವು ಏನೇನ್ ಮಾಡ್ತಿರ್ತೀವಲ್ಲ, ಈ ವಿನೋದಕ್ಕಾಗಿ ನಾವು ಮಾಡೋದು ಒಯ್ದು ಅವನಿಗೆ ಆರೋಪ ಮಾಡಿವಿ ಅಷ್ಟೇ. ಅವನ ವಿನೋದಕ್ಕಾಗಿ ಅಂತ. ಅವ ಆನಂದ ಪುರುಷ ಅದನ್ನ, ಅವನಿಗೆ ಅದಕ್ಕೆ ವಿನೋದ ಬೇಕು. ಈಗ ಅದಕ್ಕೆ ವಿನೋದಕ್ಕಾಗಿ ಅಂತ ಹೇಳಿಕೆ ನಾವು ಅಂದಿದ್ರೆ ನಮಗಿದು ತಿಳಿತದ. ನಮ್ಮ ಬುದ್ಧಿಗೆ ತಿಳ್ಕೊಳಕ್ ಅದು ವಿನೋದ ಅಂತ ಇಟ್ಕೊಂಡಿವಿ ಅಷ್ಟೇ. ಅವನಿಗೆ ವಿನೋದ ಬೇಕು. ಅವನೇ ಆನಂದ ಪುರುಷ ಅದ. ಸ್ವತಃ ಆನಂದ ಇದ್ದವನಿಗೆ ಉಸಿರು ಪರಿಮಳವಾಗಿರಲು ಕುಸುಮದ ಹಂಗೇಕೆ. ನಿಮ್ಮ ಉಸಿರೇ ಮಲ್ಲಿಗೆ ಗತ್ಲೆ ಸುವಾಸನೆ ಇದ್ದಾಗ ನಿಮಗೆ ಮಲ್ಲಿಗೆ ಹೂವು ತಗೊಂಡು ಮೂನಾಗ ಇಟ್ಕೊಳ್ಳೋದು ಏನು ಅವಶ್ಯಕತೆ ಅದ? ಅವ ಆನಂದ ಪುರುಷನಿಗೆ ವಿನೋದದ ಅವಶ್ಯಕತೆ ಅದ ಏನು? ಇಲ್ಲ. ಅದಕ್ಕೆ ಅವನಿಗೆ ಯಾವುದೂ ಕಾರಣ ಇಲ್ಲ. ಇದೇ ಕಾರಣ ಅಂತ ಅವನಿಗೇನು ಹೇಳಕ್ಕೆ ಬರಂಗಿಲ್ಲ. ಹೀಗಾಗಿ ಅವನು ಕಾರಣ ರಹಿತನಾಗಿದ್ದು ಎಲ್ಲದಕ್ಕೂ ಅವನೇ ಕಾರಣವಾಗಿದ್ದಾನೆ. ಹಿಂಗದು ಪ್ರಾತಿಭಾಷಿಕ, ಪಾರಮಾರ್ಥಿಕ, ವ್ಯಾವಹಾರಿಕ ಅನ್ನೋವೇನದವಲ್ಲ, ಇವುದ್ರ ಬಗ್ಗೆ
ನೀವು ಫುಲ್ ಆಲೋಚನೆ ಮಾಡಿ ಇದ್ರ ಬಗ್ಗೆ ಹೇಳುವಂತ ಶಕ್ತಿ ಸಾಮರ್ಥ್ಯ ಬರ್ಬೇಕು. ಇಲ್ಲಿ ಯಾಕೆ ನಾನು ನಿಮಗೆ ಅಳ್ಳಾಡಿಸ್ಲಕತ್ತೀನಿ ಅಂತಂದ್ರ ಜ್ಞಾನಿಗಳ ಪ್ಲಾಟ್ಫಾರ್ಮ್ನೊಳಗ ಜಗತ್ತೇ ಇಲ್ಲ, ಇರುವಿಕೆ ಇಲ್ಲ, ಅಲ್ಲಿ ಬ್ರಹ್ಮ ಒಂದೇ ಅದ. ಅಜ್ಞಾನಿಗಳ ಪ್ಲಾಟ್ಫಾರ್ಮ್ನೊಳಗ ಜಗತ್ತದ, ಜಗತ್ತಿಗೊಂದು ಅಸ್ತಿತ್ವ ಅದ. ಕತ್ತಲ್ದಾಗಿದ್ದವನಿಗೆ ಹಾವಿಗೊಂದು ಅಸ್ತಿತ್ವ ಅದ, ಅಂಜಲಕತ್ತಾನ, ಅಳ್ಳಕತ್ತಾನ. ಅವ ಇದ್ದಿದ್ದಿಲ್ಲ ಅಂತಂದ್ರೆ ಅವ ಯಾಕೆ ಅಂಜುತ್ತಿದ್ದ, ಅಳತಿದ್ದ. ಅದಕ್ಕ ಅಸ್ತಿತ್ವ ಜ್ಞಾನಿ ಲೆಕ್ಕದೊಳಗ ಯಾವುದೂ ಇಲ್ಲ, ಬ್ರಹ್ಮ ಒಂದೇ ಅದ. ಆದ್ರೆ ಇಲ್ಲಿ ಅಜ್ಞಾನಿ ಲೆಕ್ಕದೊಳಗ 3 ಭಾಗ ಮಾಡ್ಯಾರ. ಜ್ಞಾನಿ ಲೆಕ್ಕದೊಳಗ ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ಬಿಟ್ಟು ಉಳಿದದೆಲ್ಲ ಮಿಥ್ಯ. ಈಗ ಅಧ್ಯಯನದ ಸಲುವಾಗಿ ನಾವೀಗ ತಿಳ್ಕೋಬೇಕಾಗ್ಯದಲ್ಲ, ಶಿಷ್ಯರಿಗೆ ತಿಳಿಸಿ ಹೇಳೋದ್ರ ಸಲುವಾಗಿ ಆ ಸತ್ಯವನ್ನ 4 ಭಾಗ ಮಾಡಿ, ಒಂದಂತೂ ಕ್ಷುದ್ರ ಸತ್ಯ, ಅದು ಪ್ರಸಿದ್ಧವಾಗಿ ಅರ್ಥ ಆಗ್ಯದ, ನಿಮ್ಗೆಲ್ಲ ತಿಳಿದವು. ಅದು ಎಂಥದ್ದು ಅಂತಂದ್ರೆ ಎಂದೂ ಇಲ್ಲದ್ದು, ಬಂಜೆ ಮಗ, ಸುಮ್ಮನೆ ಕಾಲ್ಪನಿಕ ಅಷ್ಟೇ, ಅದು ಸತ್ಯಕ್ಕೆ ಸಂಬಂಧ ಇಲ್ಲ ಅಂಥದ್ದು. ಮತ್ತೆ ಈಗ ಪ್ರಾತಿಭಾಷಿಕ ಸತ್ಯವನ್ನ ಕುರಿತು ಹೇಳಕತ್ತಾರ. ಇಲ್ಲೇನಂದ್ರೆ ಸೂತ್ರ ಏನದ ಅಂದ್ರೆ, ಏನ್ ಸೂತ್ರ ಹೇಳ್ಯಾರ? ಪ್ರಾತಿಭಾಷಿಕ ಸತ್ಯಕ್ಕೆ ಸೂತ್ರ ಏನ್ ಕೊಟ್ಟಾರ? ಪ್ರತೀತಿ ಮಾತ್ರ ಸತ್ಯಂ, ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಷಿಕಂ. ಓಕೆ, ಇದು ತಿಳ್ಕೊಂಡು ತೋರಿಕೆ ಮಾತ್ರವಿದೆ, ತೋರಿಕೆ ಮಾತ್ರವಿದೆ, ಪ್ರತೀತಿ ಮಾತ್ರವಿದೆ. ಅಲ್ಲಿ ವಸ್ತು ಇಲ್ಲ, ಅಲ್ಲಿ ವಸ್ತುನೇ ಇಲ್ಲ. ಹಾವು ಇಲ್ಲೇ ಇಲ್ಲ, ಹಾವು ಇಲ್ಲ. ಅಲ್ಲಿ ವಸ್ತು ಯಾವ್ದದ? ಹಗ್ಗದ. ಹಾವು ಅನ್ನೋ ವಸ್ತುನೇ ಅಲ್ಲಿ ಇಲ್ಲ, ಬರೇ ಹಾವು ಅನ್ನೋದು ಪ್ರತೀತಿ ಮಾತ್ರ ಅದಲ್ಲ. ಅದಕ್ಕೆ ಬರೇ ತೋರಿಕೆಯಲ್ಲ, ಇರುವಿಕೆಯಲ್ಲಿ ಇಲ್ಲ. ಅದಕ್ಕೆ ರಜ್ಜುವಿನಲ್ಲಿ ಸರ್ಪ ಇದೆಯೋ ಅಥವಾ ತೋರುತ್ತಿದೆಯೋ? ರಜ್ಜುವಿನಲ್ಲಿ ರಜ್ಜು ಅದ, ಸರ್ಪ ಎಲ್ಲಿ ಬರ್ತು? ಅಥವಾ ತೋರುತ್ತಿದೆಯೋ? ಅದಕ್ಕೆ ಸರ್ಪದ ಅಸ್ತಿತ್ವ ಇಲ್ಲ, ಇರುವಿಕೆ ಇಲ್ಲ, ಕೇವಲ ತೋರುವಿಕೆ ಮಾತ್ರ ಇದೆ. ಇಂಥ ಜಾತಿಯ ಸತ್ಯಕ್ಕೆ, ಈ ರೀತಿ ಜಾತಿಯ ಸತ್ಯಕ್ಕೆ ಏನ್ ಅನ್ಕೋಬೇಕು ನಾವು? ರಜ್ಜುವಿನಲ್ಲಿ ಸರ್ಪ, ಶುಕ್ತಿಯಲ್ಲಿ ರಜತ, ಶಂಖದೊಳಗ ಬೆಳ್ಳಿ, ಮತ್ತೆ ಮೋಟು ಮರದಲ್ಲಿ ಕಳ್ಳ, ಮತ್ತೆ ಇಂಥವೆಲ್ಲ ಏನೇನದವಲ್ಲ ಇವೆಲ್ಲ ಅಲ್ಲಿ ಇಲ್ಲವೇ ಇಲ್ಲ. ಅವು ಪ್ರಾತಿಭಾಷಿಕ ಸತ್ಯ, ನಾವೇ ಅನ್ಕೊಂಡದ್ದು. ವ್ಯಾಪಾರ ಮಾಡ್ಲಕ್ ಮೊದಲಿನ ಕಾಲದಾಗ ವಸ್ತುಗಳನ್ನ ತಗೊಂಡು ದೂರ ದೂರ ಹೋಗ್ಬೇಕಾಗ್ತಿತ್ತು. ಬಂಡ್ಯಾಗೋ ಯಾವ್ದೋ ಒಂದು ಹೆಂಗೋ ಹೊತ್ಕೊಂಡು ಏನೋ ಹೋಗ್ತಿದ್ರು. ವ್ಯಾಪಾರ ಮಾಡ್ಕೊಂಡು ಹೊಳ್ಳಿ ಬರೋ ಟೈಮ್ನೊಳಗ ಕತ್ತಲ್ದಾಗ ಏನಾಗ್ಬಿಡ್ತು, ದೂರ ಒಂದು ಗಿಡದ್ದು ಎಲ್ಲ ಟೊಂಗೆಗಳು ಅವೆಲ್ಲ ಕಡ್ಕೊಂಡು ಹೋಗಿ ಬರೇ ಆ ಗಿಡ ಒಂದೇ ಉಳಿದಿತ್ತು. ಮೋಟು ಮರ, ಮುಂದದ್ರದ್ದು ಏನು ಟೊಂಗೆ ಪಂಗೆ ಏನ್ ಇದ್ದಿದ್ದಿಲ್ಲ. ಅದ್ರದ್ದು ಶಿರ ಒಂದಿತ್ತು, ಉದ್ದಕ್ಕೆ ಕಟಿಗಿ ಕಾಣಕತ್ತಿತ್ತು. ಅದ್ರ ಕಾಂಡ ಶಿರ ಎರಡೇ ಇತ್ತು. ಅದೇನಾಯ್ತು, ಒಬ್ಬ ಅವನ ಕಳ್ಳ ನಾವು ಕಂಬಳಿ ಹಚ್ಕೊಂಡು ಕಾಯ್ಕೋತ ನಿಂತಾನ. ನಾವು ವಾದೇವಂದ್ರೆ ಬಡದು ನಮ್ಮಲ್ಲಿ ಇದೆಲ್ಲ ಸಂಪತ್ ಕಚ್ಕೋತಾನ ಅಂತ ಇವನಿಗೆ ಅಂಜಿಕೆ ಬಂದು ರಾತ್ರಿ ಬೆಳತನ ಒಂದ್ ಕಡೆ ಮರಿಗೆ ತಾನು ತನ್ನ ಸಂಪತ್ತು ಅಡಗಿಸಿಟ್ಕೊಂಡು ಈಗ ಹೋಗ್ತಾನ ಆಗ ಹೋಗ್ತಾನ, ಅವ ಆದ್ಮೇಲೆ ಹೋಗಮ್ಮ ಅಂತ ಇವ ಕಾಯ್ಕೊಂಡು ಕೂತಿದ್ದ. ಎಷ್ಟು ಅಂಜುತ್ತಿದ್ರು ಮೊದಲಿನವ್ರು. ಆಹಾರ ನಿದ್ರೆ ಮೈತುನದ ಸಂಕಟ ಭಯ ಒಂದು ಸೇರಿಸಿಬಿಟ್ಟಾರ. ಭಯ ಸೇರಿಸೋದಂದ್ರೆ ಭಯದ್ದೇ ಬದುಕಿತ್ತು ಆಗಿನ ಕಾಲದಾಗ. ಈಗ ನಂಗೆ ಬೆಳಕು ಸೌಕರ್ಯಗಳು ಇದ್ದಿದ್ದಿಲ್ಲ. 24 hours ಎಚ್ಚರಿರ್ತೀವಿ, 24 hours ಬೆಳಕಿರ್ತದೆ. ಈಗ ಅವಾಗ ಹಂಗೆ ಇದ್ದಿದ್ದಿಲ್ಲ, ಕತ್ತಲೆ ಅನುಭವಿಸ್ತಿದ್ರು. ಅದಕ್ಕೆ ಏನಾಯ್ತು, ಇಲ್ಲಿ ಅವನು ಬೆಳತನ ನಿಂತ 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 ಅದು ಹೋಗ್ಲೇ ಇಲ್ಲ. ಬೆಳಕಾದ್ಮೇಲೆ ನೋಡಿದ್ರ ಅಲ್ಲಿ ಕಳ್ಳ ಇಲ್ಲೇ ಇಲ್ಲ, ಅಲ್ಲಿ ಮೋಟು ಮರ. ಈಗ ಕಳ್ಳ ಇರತ್ತ ಯಾವಾಗಿದ್ದ ಕತ್ತಲಾಗಿದ್ನ ಇಲ್ಲ, ಅವನಿಗೆ ಕರೆನೇ ಹೌದಿಲ್ಲ. ಅವ ಇದ್ದಿದ್ದಿಲ್ಲ ಅಂತಂದ್ರ ಇವ ಯಾಕೆ ಅಡಿಗೆ ಕುಂದಿರ್ತಿದ್ದ? ಅಜ್ಞಾನಿಗೆ ಕಳ್ಳನೇ ಕರೆ, ಜ್ಞಾನಿಗೆ ಮೋಟು ಮರ. ಬೆಳಕಾಯ್ತು, ಜ್ಞಾನದ ಬೆಳಕು ಬಂತು ಅಂದ್ರೆ ಮೋಟು ಮರ. ಹಿಂಗವ. ಅದಕ್ಕೆ ಇಲ್ಲಿ ರಜ್ಜುವಿನಲ್ಲಿ ಸರ್ಪ, ಶುಕ್ತಿಯಲ್ಲಿ ರಜತ. ಸಂಜೆ ಹೊತ್ತು ಸಮುದ್ರ ದಂಡಿಗೆ ಹೋದಾಗ ಆ ಉಸುಕಿನೊಳಗ ಕಪ್ಪೆ ಚಿಪ್ಪುಗಳು ಎಲ್ಲ ತಳ ತಳ ಹೊಳಿತಿದ್ದು, ಬೆಳ್ಳಿಗತ್ಲೆ
ಎಷ್ಟೊಂದು ಬೆಳ್ಳಿ ಬಿದ್ದದ ಇಲ್ಲಿ, ಇದನ್ನ ಹಿಂಗ್ ಬಿಟ್ಟು ಹೋಗ್ಯಾರಲ್ಲ ಅಂತೇಳಿ ಏನ್ ಮಾಡೋದು, ಅವೆಲ್ಲ ಕಪ್ಪೆ ಚಿಪ್ಪುಗಳು ತಗೊಂಡು ತನ್ನ ಇದ್ರಾಗ ಶಂಖಗಳು ಅವು ಇವು ತಗೊಂಡ್ಕೆ ಒಳಗೆ ಹಾಕೊಂಡ್ಬಿಟ್ಟ, ಜೋಬ್ನಾಗೋ ಕೈ ಚೀಲಾಗೋ ತುಂಬ್ಕೊಂಡು ಮನಿಗೂ ಅದ. ಬೆಳತನ ಲೆಕ್ಕ ಹಾಕಿದ, ಇಷ್ಟೊಂದು ಬೆಳ್ಳಿ ಅದ ನನ್ನ ಹತ್ರ, ಯಾರು ಬಿಟ್ಟು ಹೋಗ್ಯಾರೋ ಏನೋ, ಇದನ್ನ ನಾಳೆ ಬಜಾರ್ದಾಗ ಮಾರಿದ್ರೆ ಜಗ್ಗಿ ರೊಕ್ಕ ಬರ್ತದ, ಸಾವುಕಾರ ಹತ್ತೀನಿ ಅಂದ. ಬೆಳಿಗ್ಗೆ ಎದ್ದು ನೋಡ್ದ, ಅವೆಲ್ಲ ಏನದವ, ಶಂಖ ಕಪ್ಪೆ ಚಿಪ್ಪುಗಳದವ ಅವೆಲ್ಲ. ಮಕ್ಕಳು ಮುಂದೆ ವಯಸ್ಸಾದ್ಮೇಲೆ ನಮಗ್ ಕಾಪಾಡ್ತಾರ, ಹೆಂಡ್ರು ವಯಸ್ಸಾದ್ಮೇಲೆ ನಮ್ ಜೊತೆಗಿರ್ತಾರ, ಹಿಂಗೆಲ್ಲ ಅನ್ಕೊಂಡು ವಯಸ್ಸು ಆದ್ಮೇಲೆ ಅವಕ್ ನೋಡ್ಬೇಕು. ಅವು ನಮ್ಮನ್ನ ನೋಡ್ತವೆ, ತಾವೇ ನೋಡ್ಕೊತಿರ್ತಾವ್ರಿ. ಅವೆಲ್ಲ ಕಪ್ಪೆ ಚಿಪ್ಪುಗಳಿಗೆ ನಾವು ಬೆಳ್ಳಿ ಅಂತ ತಿಳ್ಕೊಂಡಿರ್ತೀವಿ. ಈ ಭೂಮಿ ಮೇಲೆ ಪಡೆದ ಹುಟ್ಟಿದ ಮೇಲೆ ಎಲ್ಲರಿಗೆ ಅವ್ರವ್ರ ಜೀವನನೇ ಮುಕ್ತಿ ಇರ್ತದೆ, ತಮ್ಮ ಜೀವನಕ್ಕೆ ತಾವು ಬಡ್ದಾಡ್ತಿರ್ತಾರ. ಮತ್ ಮನ್ಯಾಗ ಎಲ್ಲರೂ ಇದ್ದಾಗ ಈ ಮಾತು ಹೇಳಕ್ ಹೋಗ್ಬೇಡ್ರಿ, ಸುಮ್ಮನಿರ್ರಿ. ಮತ್ತೆ ಯಾಕಪ್ಪ ಅಂತಾರ, ಮತ್ತೆ ಏನಪ್ಪ ಏನ್ ಸುದ್ದಿ ನಿಂದು, ಹೇಳೋ ಒಬ್ಬ ಶಾಣೆ ಕೇಳೋ ಒಬ್ಬ ಶಾಣೆ, ಹಿಂಗ್ ಮಾತಾಡ್ತೀರ ನಮ್ಮ ಬಗ್ಗೆ ಕೂತಂತ. ಅದಕ್ಕೆ ಮನ್ಯಾಗಿಂತ ಕೂತ್ ಮಾತಾಡ್ಬಾರ್ದು, ಹೊರಗೆ ಎಲ್ಲರೂ ಕೂತ್ ಮಾತಾಡ್ಬೇಕು. ಅದಕ್ಕೆ ಸರ್ಪದ ಇವು ಯಾವ ಅಸ್ತಿತ್ವ ಇಲ್ಲ, ಅವು ಏನದಾವ ಬರೇ ತೋರಿಕೆಯಲ್ಲಿ ಮಾತ್ರ ಅದಾವ, ಅವು ಅಜ್ಞಾನದಾಗ ತೋರ್ತಿರ್ತಾವ. ಅದಕ್ಕೆ ಇಲ್ಲಿ ಇವುಗಳ ನಿವೃತ್ತಿಗೆ ಉಪಾಯಗಳೇನು, ಇವುಗಳ ನಿವೃತ್ತಿ ಆಗ್ಬೇಕಂತಂದ್ರೆ ಉಪಾಯ ಏನು? ಕತ್ತಲೆ ನಿವೃತ್ತಿಗೆ ಏನಾಗಬೇಕು? ಬೆಳಕಬೇಕು. ಅಜ್ಞಾನದಲ್ಲಿ ನಾವು ಯಾವ್ದಾವ್ದ್ರ ಬಗ್ಗೆ ನಮ್ಮೊಳಗೆ ನಾವು ಏನೇನ ತಿಳ್ಕೊಂಡಿವಲ್ಲ ಅವೆಲ್ಲ ಕಳ್ಕೋಬೇಕಾದ್ರೆ ಜ್ಞಾನ ಬೇಕಷ್ಟೇ. ಇವುಗಳ ನಿವೃತ್ತಿ ಆಗ್ಬೇಕಲ್ಲ. ಈಗ ಹಾವು ಹೋಗ್ಬೇಕು, ಕಳ್ಳ ಹೋಗ್ಬೇಕು, ಬೆಳ್ಳಿ ಹೋಗ್ಬೇಕು, ಅವೆಲ್ಲ ಸುಳ್ಳೆ ಸುಖ, ಸುಳ್ಳೆ ದುಃಖ ಕೊಡ್ತಿರ್ತಾವಲ್ಲ, ಅಂಜಿಕೆ. ಕಳ್ಳ ಭಯಕ್ಕೆ ಕಾರಣ, ಬೆಳ್ಳಿ ಸುಖಕ್ಕೆ ಕಾರಣ, ಹಾವು ಭಯಕ್ಕೆ ಕಾರಣ, ದುಃಖಕ್ಕೆ ಕಾರಣ, ಹಿಂಗೆಲ್ಲದ. ಅದಕ್ಕೆ ಇವುಗಳ ನಿವೃತ್ತಿಗೆ ಏನಪ್ಪಾ ಅಂದ್ರೆ ಅಧಿಷ್ಠಾನದ ಜ್ಞಾನ ಆಗಬೇಕು. ಅದು ಮೂಲ ವಸ್ತು ಏನದ ಅದರ ಜ್ಞಾನ ಆಯ್ತು ಅಂತಂದ್ರೆ ಈ ಪ್ರಾತಿಭಾಷಿಕ ಸತ್ಯದ ಸುಳ್ಳು ಸುಖ ಸುಳ್ಳು ದುಃಖಗಳು ಹೋಗ್ತಾವ. ಅಧಿಷ್ಠಾನದ ಜ್ಞಾನ ಆಗ್ಲಿಲ್ಲ ಅಂತಂದ್ರೆ 25 ವರ್ಷ ಮಗಳತ್ತ ಬೆಳೆಸಿರ್ತೀವಿ, ಆಕಿ ಚಲೋ 25 ವಯಸ್ಸಿನ ಕಾಲ ಕೂಡ್ಲೇನೆ ಡ್ಯಾಮ್ ಮತ್ತ ಯಾವನೋ ಜಿಹಾಜಿಗೆ ಕಟ್ಕೊಂಡು ಓಡೋಗ್ಬಿಟ್ಲ ಅಂತಂದ್ರೆ ಏನ್ ಮಾಡ್ತೇವೆ? ನಾವೇನ್ ತಿಳ್ಕೊಂಡಿರ್ತೀವಿ? ಅಧಿಷ್ಠಾನದ ಜ್ಞಾನ ಇಲ್ಲದಕ್ಕೆ ಅದನ್ನ ಬಗ್ಗೆ ನಾವು ಭಾರಿ ಏನೋ ಬೆಳೆಸ್ಲಕತ್ತೀವಿ, ಭಾರಿ ಏನೋ ಮಾಡ್ಲಕತ್ತೀವಿ ಅಂತ ತಿಳ್ಕೊತೀವಿ. ಎಲ್ಲ ಸುಳ್ಳು. ಯಾರ್ಯಾರು ಏನೇನ್ ಮಾಡ್ಬೇಕಂತ ಬಂದಾರ ಅವ್ರವ್ರು ಅದೇ ಮಾಡ್ತಿರ್ತಾರ. ಅದಕ್ಕೆ ಅಧಿಷ್ಠಾನದ ಜ್ಞಾನ ಆಗಬೇಕು. ಮೂಲ ವಸ್ತುವಿನ ಜ್ಞಾನ ಏನಾಗಬೇಕಾಗ್ಯದ ಅಂದ್ರ ಒಂದೇ, ನಾವು ಬದುಕೋದಕ್ಕೆ ಅನ್ನ ಬೇಕು. ಮೂಲ ತಿಳ್ಕೋಬೇಕದು. ಅನ್ನ ಬೇಕಂದ್ರೆ ಒಂದಿಟ್ಟು ದುಡಿಬೇಕು, ದುಡಿದ್ರೆ ಅನ್ನ ಸಿಗ್ತದೆ. ಅನ್ನ ಸಿಕ್ಕ ಮೇಲೆ ಅನ್ನ ಉಣ್ತೀರಿ. ಅನ್ನ ಉಂಡ ಮೇಲೆ ಅನ್ನ ಕರಗಬೇಕ ಬೇಡ? ಏನು ಉಂಡಂಗೆ ಗಟ್ಟಿ ಕೂತ್ರೆ ಹೆಂಗಾಗ್ತದೆ? ಅನ್ನ ಕರಗೋದಕ್ಕೆ ಒಂದಿಟ್ಟು ಕೆಲಸ ಮಾಡೋದು ಅಷ್ಟೇ. ಬೆಳಗ್ಗೆಯಿಂದ ಸಂಜೆ ತನಕ ಏನ್ ಮಾಡ್ಲಕತ್ತೀವಿ ಅಂದ್ರ ಬದುಕೋದಕ್ಕೆ ಒಂದಿಟ್ಟು ಅನ್ನ ಸಂಪಾದನೆ ಮಾಡ್ಲಕತ್ತೀವಿ. ಅನ್ನ ಸಂಪಾದನೆಗಾಗಿ ಒಂದಿಷ್ಟು ದುಡಿತಾ, ಆಮೇಲೆ ತಿಂದನ್ನ ಕರಗಿಸ್ಕೊಳ್ಳಕ್ ಒಂದಿಷ್ಟು ವ್ಯಾಯಾಮ, ಹೆಲ್ತ್ ಎಕ್ಸರ್ಸೈಸ್ ಪರ್ಪಸ್ ಒಂದಿಷ್ಟು, ಅನ್ನ ಸಂಪಾದನೆಗಾಗಿ ಒಂದಿಷ್ಟು. ಇಷ್ಟೇ ನಾವು ಮಾಡ್ತಾ ಇರೋದು. ಇದೀಟೇ ನಮ್ಮ ಕೆಲಸ, ಬ್ಯಾರೆ ಏನೇನು ಇಲ್ಲ. ಇಷ್ಟೇ ತಿಳ್ಕೋಬೇಕು ನಾವು. ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಅದ್ರ ಸಲುವಾಗಿ ಮಾಡೀವಿ, ಇದ್ರ ಸಲುವಾಗಿ ಮಾಡೀವಿ, ಅವ್ರ ಸಲುವಾಗಿ ಮಾಡೀವಿ, ಇವ್ರ ಸಲುವಾಗಿ ಮಾಡೀವಿ, ಎಲ್ಲ ಸುಳ್ಳು ಮಾತದೆಲ್ಲ. ನೀವು ತಿಂದನ್ನ ಕರಗಿಸ್ಕೊಳಕ ಒಂದು ಕೆಲಸ ಮಾಡ್ಲಕತ್ತೀರಿ, ತಿಂದನ್ನ ಕರಗಿಸ್ಕೊಳಕ್ ಮಾಡಿದ ಕೆಲಸಕ್ಕೆ ವ್ಯಾಯಾಮ ಅಂತಾರೆ, ಎಕ್ಸರ್ಸೈಸ್ ಅಂತಾರೆ. ಮತ್ತು ಬದುಕೋದಕ್ಕೆ ಅನ್ನ ಗಳಿಸೋದಕ್ಕೆ ನೀವೇನ್ ಮಾಡ್ತೀರಿ, ಅದು ವೃತ್ತಿ ಅಂತಾರ, ಕಾಯಕ ಅಂತಾರ, ದುಡಿಮೆ ಅಂತಾರೆ. ಇಷ್ಟೇ, ಇದೀಟೆ. ಉಳಿದದ್ದೆಲ್ಲ ಸುಳ್ಳು ಮಾತಾಡಲ್ಲ. ಅವು ನೀವು ಸತ್ಯ ಅಂತ ತಿಳ್ಕೊಂಡ್ರಿ, ಅವು ಪ್ರಾತಿಭಾಷಿಕ ಸತ್ಯಗಳು. ಅವು ಏನ್ ಮಾಡ್ತಾವ? ಮೂಲದ ಸತ್ಯ ನಿಮಗೆ ದರ್ಶನ ಮಾಡಿಸಿ ಅವು ಕೈ ಕೊಟ್ಟು ಹೋಗ್ಬಿಡ್ತಾವ. ನೀವೇ ಏನೋ ಭಾರಿ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀರಿ. ಇದೆಲ್ಲ ಅಲ್ಲ, ನೀವು ಇಟ್ಕೊಂಡ ನಂಬಿಕೆ ತಪ್ಪು, ಸುಳ್ಳು ಅಂತ ಹೇಳಿಕೆ ನೀವು ದರ್ಶನ ಮಾಡಿಸಿ ಹೋಗ್ತಾವ.
ಅಧಿಷ್ಠಾನದ ಜ್ಞಾನ ಮಾಡುತ್ತೋ ಅವೆಲ್ಲ ಕೈ ಕೊಟ್ಟಾಗ ಅದಕ್ಕೆ ಇವುಗಳ ನಿವೃತ್ತಿಗೆ ಉಪಾಯಗಳೇನು? ಅಧಿಷ್ಠಾನದ ಜ್ಞಾನ ಆಗಬೇಕು. ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ತಮ್ಮ ತಮ್ಮ ಅಧಿಷ್ಠಾನಗಳ ಜ್ಞಾನದಿಂದ ಯಾವುದು ಬಾಧಿಸಲ್ಪಡುವುದೋ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಇಲ್ಲಿ ಏನದಂದ್ರೆ ಬ್ರಹ್ಮಜ್ಞಾನನೇ ಬೇಕಾಗಿಲ್ಲ. ಒಂದು ಹಾವು ಕಾಣ್ಲಕತ್ತದ ಕತ್ತಲ್ದಾಗಂತಂದ್ರ ಅದಕ್ಕ ಹಾವು ಸುಳ್ಳು ಹಗ್ಗ ಕರೆ. ಇದನ್ನೊಂದು ಚಂದ, ಈ ವಾಕ್ಯ ಚಂದ ತಿಳ್ಕೋಬೇಕು. ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆಯೇ, ಇದು ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಸಿಕಂ ಅಂತದಲ್ಲ, ಅದರ ಜೊತೆಗೆ ಇದನ್ನ ನೀವು ಹಾಕೋಬೇಕು ಪಾಯಿಂಟ್. ಈ ಪ್ರಾತಿಭಾಸಿಕ ಸತ್ಯದ ಪಾಯಿಂಟ್ ಏನಪ್ಪಾ ಅಂದ್ರೆ ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆಯೇ ತಮ್ಮ ತಮ್ಮ ಅಧಿಷ್ಠಾನಗಳ ಜ್ಞಾನದಿಂದ ಯಾವುದು ಬಾಧಿಸಲ್ಪಡುತ್ತದೆಯೋ ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಎನ್ನುತ್ತಾರೆ. ಇದೊಂದು ಲಕ್ಷಣ ಬರ್ಕೋಬೇಕು. ಇದೊಂದು ಲಕ್ಷಣ ಬರ್ಕೋಬೇಕು. ಏನಪ್ಪಾ ಅಂತಂದ್ರೆ ಈಗ ಕತ್ತಲ್ದಾಗ ಹಾವು ಕಂಡದ್ ನಿಮಗೆ, ಹಾವಿಂದ ಅಧಿಷ್ಠಾನ ಯಾವುದು? ಹಗ್ಗ. ಹಗ್ಗನೇ ಇದ್ದಿದ್ದಿಲ್ಲ ಅಂತಂದ್ರೆ ಹಾವೆಲ್ಲಿ ಕಾಣ್ತಿತ್ತು ನೀವು? ಅದಕ್ಕ ಹಾವಿನ ಅಧಿಷ್ಠಾನ ಹಗ್ಗ. ಈ ಹಗ್ಗದ ಜ್ಞಾನ ಆಗ್ಬೇಕಾದ್ರ ಬ್ರಹ್ಮ ಜ್ಞಾನ ಬೇಕೇ ನಿಮಗ? ದೀಪ ಹಚ್ಚ ಬೆಳಕು ಬೇಕಷ್ಟೇ. ಒಂದ್ ದೀಪ ಹಚ್ಬೇಕಷ್ಟೇ, ಬೆಳಕು ಬೇಕಾಗ್ಯದ ಅಷ್ಟೇ. ಅದಕ್ಕೇನು ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಹಗ್ಗ ಸತ್ಯ, ಹಾವು ಮಿಥ್ಯ. ಇದ್ರ ಸಲುವಾಗಿ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಬ್ರಹ್ಮಜ್ಞಾನ ಅಂದ್ರೆ ಯಾವುದು? ಹಗ್ಗನ್ನು ಸುಳ್ಳು ಮಾಡ್ಬೇಕಲ್ಲ, ಅದಕ್ಕೆ ಬ್ರಹ್ಮಜ್ಞಾನ ಅಂತಾರ. ಈಗ ಸದ್ಯ ಕತ್ತಲ್ದಾಗ ಒಬ್ಬನಿಗೆ ಹಗ್ಗ ಹಾವು ಕಂಡದ, ಅದು ಹಾವು ಸುಳ್ಳ ಹಗ್ಗ ಸತ್ಯ ಅಂತ ಮಾಡಕ್ಕೇನು ಓದ್ತೀವಲ್ಲ ಅದು ಪ್ರಾತಿಭಾಸಿಕ ಸತ್ಯ. ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆಯೇ ತಮ್ಮ ತಮ್ಮ ಅಧಿಷ್ಠಾನಗಳ ಜ್ಞಾನ ಆದಾಗ ಅವು ಏನಾಗ್ತವ? ಬಾಧೆ ಹೊಂದುತ್ತವ. ಹಾವಿನ ಅಧಿಷ್ಠಾನ ಹಗ್ಗ. ಹಗ್ಗದ ಜ್ಞಾನ ಆಯ್ತು ಅಂತಂದ್ರೆ ಹಾವು ಇಲ್ದಂಗ ಆಗ್ತದ. ಯಾರು ಏನ್ ಚಾಲು ಇಟ್ಕೊಂಡು ಕೂತಿರಲ್ಲ, ರಜ್ಜುವಿನ ಜ್ಞಾನ ಆದಾಗ ಹಾವು ಇಲ್ಲದಂಗ ಆತು. ರಜ್ಜುವಿನ ಜ್ಞಾನ ಆದ ಕೂಡ್ಲೇನೆ ಹಾವು ಇಲ್ದಂಗ ಆಗ್ತದೆ. ಅದೇ ರೀತಿ ಶುಕ್ತಿ ಅಂದ್ರೆ ಶಂಕ ಅಥವಾ ಕಪ್ಪೆ ಚಿಪ್ಪಿನ ಜ್ಞಾನ ಆದ ಕೂಡ್ಲೇನೆ ಅಲ್ಲಿ ಬೆಳ್ಳಿ ಇಲ್ದಂಗ ಆಗ್ತದೆ. ಮತ್ತೆ ಮೋಟು ಮರದ ಜ್ಞಾನ ಆದ ಕೂಡ್ಲೇನೆ ಅಲ್ಲಿ ಕಳ್ಳಿಲ್ದಂಗ ಆಗ್ತದೆ. ಹಿಂಗಾಗಿ ಮೋಟು ಮರಕ್ಕ ಇದು ಕಳ್ಳನಿಗೆ ಅಧಿಷ್ಠಾನ ಮೋಟು ಮರ, ಬೆಳ್ಳಿಗೆ ಅಧಿಷ್ಠಾನ ಶುಕ್ತಿ, ಹಾವಿಗೆ ಅಧಿಷ್ಠಾನ ಹಗ್ಗ. ಇವುಗಳ ಜ್ಞಾನ ಆಗಬೇಕಾದ್ರೆ ಒಂದಿಷ್ಟು ಬೆಳಕು ಬೇಕಾಗ್ಯದ ಅಷ್ಟೇ. ಬ್ರಹ್ಮಜ್ಞಾನ ಏನು ಬೇಕಾಗಿಲ್ಲ. ಅದಕ್ಕೆ ಇದು ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆಯೇ ಯಾವುದು ಬಾಧಿಸಲ್ಪಡುತ್ತದೆಯೋ ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತಾರೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೀಗ ಹಗ್ಗವನ್ನ ಮಿಥ್ಯ ಮಾಡಿ ನೀವು ಬ್ರಹ್ಮ ಮಾಡಬೇಕಾದ್ರೆ ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಹಗ್ಗ ಸತ್ಯ ಅದ ಏನದು? ಮಿಥ್ಯ. ಮತ್ತ ಹಗ್ಗ ಎಂತ ಸತ್ಯ? ಅದು ಕಲ್ಪಿತ ಸತ್ಯ. ಕಲ್ಪಿತ ಸತ್ಯ. ಈಗ ಸದ್ಯ ಹಾವು ಹೋಗಿ ಹಗ್ಗ ಅಂತ ನೀವು ತಿಳ್ಕೊಂಡಿರಲ್ಲ. ಹಗ್ಗ ಎಂತದು? ಕಲ್ಪಿತ ಸತ್ಯ. ಈ ಜಗತ್ತು ಕಲ್ಪಿತ ಸತ್ಯ. ಬ್ರಹ್ಮಾಂಡ ಪಿಂಡಾಂಡಗಳು ಇವು ಕಲ್ಪಿತ ಸತ್ಯಗಳಿವು. ಒಂದು ಕಲ್ಪಿತ ಸತ್ಯ ಯಾವಾಗನೂ ಅಧಿಷ್ಠಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬ್ರಹ್ಮಜ್ಞಾನಿಗಳ ಭಾಷೆಯಲ್ಲಿ ತಿಳ್ಕೊಳ್ಳೋದು, ಅಜ್ಞಾನಿಗಳ ಲೋಕದ ಮಾತಲ್ಲ. ಇದು ದೊಡ್ಡವರಾಡ ಮಾತದು. ಈ ಕಲ್ಪಿತ ಸತ್ಯವನ್ನ ಬ್ರಹ್ಮ ಏನದನ?
ಕಲ್ಪಿತ ಅದನ ಅಕಲ್ಪಿತ ಅದನ? ಬ್ರಹ್ಮ ಅಕಲ್ಪಿತ ಅದನ. ಹಗ್ಗ, ಬ್ರಹ್ಮಾಂಡ, ಪಿಂಡಾಂಡ ಇವೆಲ್ಲ ಏನದವ? ಕಲ್ಪಿತ ಸತ್ಯಗಳದವ ಇವು. ಇದ್ರೊಳಗೆ ನಿಮಗ ಬ್ಯಾರೆ ಬೇರೆ ಏನೇನೋ ಕಾಣ್ತಾವಲ್ಲ, ಇರೋದು ಒಂದು, ತೋರದ ಮತ್ತೊಂದು, ಅವೇನದವ? ಪ್ರಾತಿಭಾಷಿಕ ಸತ್ಯಗಳದವ. ಈಗ ಮತ್ತ ಆ ಸತ್ಯಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಹೆಂಗ್ ಮಾಡ್ತೀರಿ? ಹಗ್ಗವನ್ನ ಬಾಧೆ ಮಾಡಿ ಕಲ್ಪಿತ ಸತ್ಯದಿಂದ ಅಕಲ್ಪಿತ ಸತ್ಯಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಹೆಂಗ್ ಹೋಗ್ತೀರಿ? ರೂಟು ಬ್ರಹ್ಮಜ್ಞಾನವನ್ನು. ಅದೇ ಮತ್ತೆ ಬ್ರಹ್ಮಜ್ಞಾನ ಹೆಂಗ? ಬ್ರಹ್ಮಜ್ಞಾನ ಅನ್ಕೋತ್ ಕೂತ್ರೆ ಹೆಂಗಾಗ್ತದ? ವ್ಯಾವಹಾರಿಕ ಸತ್ಯವನ್ನು ಪೃಥ್ವಿ ಐತ್ರಿ. ಇದು ಬರ್ಬೇಕಾಗ್ಯದ ನಮಗ. ಪೃಥ್ವಿಗಿಂತಲೂ ದೊಡ್ಡದು ಜಲ ಐತಿ, ಜಲಕ್ಕಿಂತಲೂ ದೊಡ್ಡ ಅಗ್ನಿ, ಅಗ್ನಿಕ್ಕಿಂತಲೂ ದೊಡ್ಡ ವಾಯು, ವಾಯುಕ್ಕಿಂತಲೂ ದೊಡ್ಡದು ಆಕಾಶ. ಮೂಲ ಎಲ್ಲಿಗೆ ಹೋಗ್ತಾನೆ? ಬ್ರಹ್ಮ ಸತ್ಯಕ್ಕೆ. ಉಪನಿಷತ್ತು ಸರಿಯಾಗಿ ಓದ್ಕೊಂಡ್ರೆ ಇದು ನಿಮಗೆ ತಕ್ಕತ್ತ ಹೊಳಿತದ. ಉಪನಿಷತ್ತಿನೊಳಗೆ ಮುಣಗಬೇಕು, ಅವಾಗ ಇದು ಬರ್ತದ. ಏನದಪ್ಪ? ಹಗ್ಗ ಸತ್ಯ. ಎಂಥದ್ದು? ಕಲ್ಪಿತ ಸತ್ಯ. ಖರೆ ಹಾವು ಬಾಧೆ ಆಗೋದಕ್ಕೆ ಹಗ್ಗ ಸತ್ಯ ಅದ. ಆದ್ರೆ ಹಗ್ಗ ಎದರಿಂದ ಆಗ್ಯದದು? ಪೃಥ್ವಿಲಿಂತ ಆಗ್ಯದ. ರಜ್ಜು ಮಿಥ್ಯ ಇದ್ಯಾವುದು? ಸರ್ಪ ಮಿಥ್ಯ, ರಜ್ಜು ಸತ್ಯ. ಒಂದನೇ ಸ್ಟೆಪ್. ನೆಕ್ಸ್ಟ್ ಏನಾಗಬೇಕೀಗ? ರಜ್ಜು ಮಿಥ್ಯ, ಪೃಥ್ವಿ ಸತ್ಯ. ರಜ್ಜು ಸುಳ್ಳು ಮಾಡ್ಬೇಕೀಗ. ಮಾಡ್ಬೇಕಾದ್ರೆ ಪೃಥ್ವಿ ಸತ್ಯ. ಪೃಥ್ವಿಲಿಂತ ಹಗ್ಗ ಆಗ್ಯದ. ಮುಂದೇನಾಯ್ತು? ಪೃಥ್ವಿಗಿಂತ ಹಿಂದ ಅದ್ರ ಸತ್ಯ ಯಾವುದು? ಜಲತತ್ವ. ಜಲ ಸತ್ಯ, ಪೃಥ್ವಿ ಮಿಥ್ಯ. ಎಲ್ಲ ಒಟ್ಟು ನೀರು ಬಂದು ಮುಣಿಗಿತಂತಂದ್ರೆ ಭೂಮಿ ಒಂದು ಕೆಸರು ಉಂಡಿ ಕರೆದಂಗೆ ಕರೆಗೆ ಹೋಗ್ಬಿಡ್ತದ. ಜಲದೊಳಗಿನ ಪದಾರ್ಥಗಳೇ ಗಟ್ಟಿಯಾಗಿ, ತತ್ವಗಳೇ ಗಟ್ಟಿಯಾಗಿ ಭೂಮಿ ಆಗ್ಯದ. ಪ್ರಳಯ ಆಗುವ ಸಮಯದಲ್ಲಿ ಭೂಮಿ ಕರೆಗೆ ಹೋಗಿಬಿಡ್ತದ. ಇದ್ರ 10 ಪಟ್ಟದ ನೀರ. ಪ್ರಳಯ ಆಗದಂದ್ರೆ ಏನು? ಭೂಮಿ ಕರೆಗೆ ಹೋಗದೆ, ನೀರ ಕರೆಗೆ ಹೋಗ್ತದ. ಇಲ್ದಂಗ ಆಗ್ಬಿಡ್ತವು. ಬರೇ ನೀರ್ 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 ಆಗ್ಬಿಡ್ತವು. ಆ ನೀರು ನಾರಾಯಣ ಅವೇ ಶಾಶ್ವತ ಅಂತೇಳಿ ಒಂದು ಮಟ್ಟಿಗೆ ಜ್ಞಾನ ಇತ್ತು. ಅದನ್ನ ದಾಟಿ ಹೋದ್ರೆ ಅವರು ನೀರಾದ್ಮೇಲೆ ನೀರಿನಕಿಂತ 10 ಪಟ್ಟು ಅಗ್ನಿ ಜಾಸ್ತಿ ಅದ. ಅಗ್ನಿ ಏನ್ ಮಾಡ್ತದ? ಅಗ್ನಿ ಜಾಸ್ತಿ ಆಯ್ತಂದ್ರೆ ನೀರೇನಾಗಿ ಹೋಗ್ತದ? ಆವಿಯಾಗಿ ಹೋಗ್ಬಿಡ್ತದ. ಇಲ್ಲದಂಗ ಆಗ್ತದ, ಬೈಲಾಗ್ತದ. ನೀರು ಬೈಲಾಗ್ತದ. ಅಗ್ನಿ 10 ಪಟ್ಟಿದ್ರೆ ಅಗ್ನಿಗಿಂತ 10 ಪಟ್ಟು ಏನದ? ಗಾಳಿ ಅದ, ವಾಯು. ಅದು ಬೇಕಾದಷ್ಟಿರ್ಲಿ, ಏನಿದ್ರು ಸಹಿತ ಗಾಳಿ ಏನ್ ಮಾಡ್ಬಿಡ್ತದ? ವಾಯುವನ್ನು ಆರಿಸಿಬಿಡ್ತದ. ವಾಯು ಆರಿ ವಾಯು ಇಲ್ದಂಗ ಆಗ್ತದ, ಭೂಮಿ ಇಲ್ದಂಗ ಆಗ್ತದ, ನೀರ್ ಇಲ್ದಂಗ ಆಗ್ತದ, ಅಗ್ನಿ ಇಲ್ದಂಗ ಆಗ್ತದ. ವಾಯು ಅಡ್ಡಾಡ್ಕೋತ ಆ ಕಡೆ ಈ ಕಡೆ ಅಡ್ಡಾಡ್ತದೆ. ಏನ್ ನಿನ್ ಕೆಲಸ ಏನಾದ್ರು? ಸುಮ್ಮನೆ ಯಾಕೆ ಅಡ್ಡಾಡ್ತಿ? ಅಲ್ಲಿ ಮುಂದ ಅಗ್ನಿನೂ ಇಲ್ಲ, ನೀರು ಇಲ್ಲ, ಪೃಥ್ವಿ ಇಲ್ಲ, ಜೀವಿಗಳಿಲ್ಲ. ಎದಕ್ಕೆ ಅಡ್ಡಾಡ್ತಿ? ಬಾ ಅಂತೇಳಿ ಆಕಾಶ ಏನ್ ಮಾಡ್ತದ? ತನ್ನೊಳಗೆ ಲೀನ್ ಮಾಡ್ಕೊಂಡ್ಬಿಡ್ತದೆ. ಆಕಾಶ ಲೀನ್ ಮಾಡಿದ ಕೂಡ್ಲೇನೆ ಆಕಾಶ ನಿಂದರೆ ಏನ್ ಕೆಲಸದ ಅಂತೇಳಿ ಅದರಿಂದ ಏನದ? ಮಾಯೆ ಅಂತೇನದಲ್ಲ, ಆ ಮಾಯೆ ಆಕಾಶವನ್ನ ಚಾಪಿ ಮೂಡಿಸದಂಗ ಮಾಡಿ ತಾನೊಳಗೆ ಹಾಕೊಂಡ್ಬಿಡ್ತು. ಮತ್ತೀಗ ಲೀಲನೆ ಏನು ಮಾಡೋದಿಲ್ಲ ಅಂತಂದ್ಮೇಲೆ ನಿಂದೇನ್ ಕೆಲಸದ? ಬಾ ಇಲ್ಲ ಅಂತೇಳಿ ಬ್ರಹ್ಮ ಏನ್ ಮಾಡ್ತಾನ? ಅದನ್ನ ತಗೊಂಡು ತನ್ನ ಹಣಿಗೆ ಹಚ್ಕೊಂಡ್ಬಿಡ್ತಾನ. ಒಂದು ಟಿಕ್ಕಳಿ ಇದ್ದಂಗೆ ಹಚ್ಕೊಂಡ್ಬಿಡ್ತಾನ ಮಾತೆ. ಹೀಗಾಗಿ ಅಲ್ಲಿ ಬ್ರಹ್ಮ ಅದನಂತೇಳಿ ಮಾಯೆ, ಮಾಯೆ ಅದ ಅಂತೇಳಿ ಆಕಾಶ, ಆಕಾಶ ಅದ ಅಂತೇಳಿ ಅಗ್ನಿ, ಅಗ್ನಿ ಅದ ಅಂತೇಳಿ ಜಲ, ಜಲ ಅದ ಅಂತೇಳಿ ಪೃಥ್ವಿ. ಈ ರೀತಿ ಪೃಥ್ವಿ ಆದಂತೇಳಿ ಮುಂದೆ ನಾನಾ ರೀತಿ ರಜ್ಜುನು ಕಾಣ್ತದ, ಶುಕ್ತಿನೂ ಕಾಣ್ತದ, ಮೋಟು ಮರನು ಕಾಣ್ತದ. ಆ ವಸ್ತುಗಳು ಏನದವ? ಕಲ್ಪಿತ ಸತ್ಯಗಳು. ಬ್ರಹ್ಮ ಒಬ್ಬನೇ ಅಕಲ್ಪಿತ ಸತ್ಯ. ಈ ಜಗತ್ತಿನೊಳಗಿರೋ ಎಲ್ಲಾ ವಸ್ತುಗಳು ಇವೇನವ? ಕಲ್ಪಿತ ಸತ್ಯಗಳು. ಈ ಒಂದು ಎಲ್ಲಾ ಕಲ್ಪಿತ ಸತ್ಯಗಳನ್ನ ದಾಟಿ ಒಂದು ಹಾವು, ಈ ಬೆಳ್ಳಿ, ಮತ್ತೆ ಈ ಒಂದು ಕಳ್ಳ, ಇವೇನ್ ಕಾಣ್ತಾವ? ಇವು ಪ್ರಾತಿಭಾಷಿಕ ಸತ್ಯಗಳು.
ಕಲ್ಪಿತ ಸತ್ಯಗಳ ಪಟ್ಟಿ ನೋಡಿದ್ರೆ ಬ್ರಹ್ಮ ಒಂದೇ ಅಕಲ್ಪಿತ. ಪೃಥ್ವಿ ಹಿಡ್ಕೊಂಡು ಪಂಚಭೂತ ಮತ್ತು ಪ್ಲಸ್ ಮಾಯೆ ಎಲ್ಲಾನು ಕಲ್ಪಿತನೇ ಅವು, ಎಲ್ಲ ಕಲ್ಪಿತ. ಬ್ರಹ್ಮ ಒಬ್ಬನೇ ಅಕಲ್ಪಿತ. ಈ ಕಲ್ಪಿತ ಸತ್ಯಗಳಿಂದ ಉಂಟಾಗುವ ಒಂದು ಪರಿಣಾಮಗಳು ಏನದಾವ ಅವೇ ಪ್ರಾತಿಭಾಷಿಕ ಸತ್ಯ. ಅದಕ್ಕೆ ಇದನ್ನ ಡಿಟೇಲ್ ಆಗಿ ಚಂದ ತಿಳ್ಕೋಬೇಕು. ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ನಾವೇನಲ್ಲಿ ಅಕಲ್ಪಿತ ಸತ್ಯಕ್ಕೆ ನಾವು ತಗೊಂಡು ಹೋಗ್ತಾ ಇಲ್ಲ. ಕಲ್ಪಿತ ಸತ್ಯದ ಮಟ್ಟಿಗೆ ನಿಲ್ಲಿಸ್ಲಕತ್ತೀವಿ. ಕಲ್ಪಿತ ಸತ್ಯದ ಮಟ್ಟಿಗೆ ಯಾವುದು ಬಾಧೆ ಹೊಂದುತ್ತದ ಅದು ಏನಪ್ಪಾ ಅಂದ್ರೆ ಪ್ರಾತಿಭಾಷಿಕ ಸತ್ಯ ಅಷ್ಟೇ. ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ತಮ್ಮ ತಮ್ಮ ಅಧಿಷ್ಠಾನಗಳ ಜ್ಞಾನದಿಂದ ಯಾವುದು ಬಾಧಿಸಲ್ಪಡುತ್ತದೆಯೋ ಅದಕ್ಕೆ ಪ್ರಾತಿಭಾಷಿಕ ಸತ್ಯ ಎನ್ನುತ್ತಾರೆ. ಸರ್ಪ ಎಂಥದದು? ಅಧ್ಯಸ್ಥ ವಸ್ತು. ಸರ್ಪದ ಅಧಿಷ್ಠಾನ ರಜ್ಜು ಏನದ? ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿಯಾಗುತ್ತದೆ. ಆದ್ದರಿಂದ ಇದು ಪ್ರಾತಿಭಾಷಿಕ ಸತ್ಯ. ಇದಕ್ಕೆ ಪ್ರಾತಿಭಾಷಿಕ ಸತ್ಯದ ಲಕ್ಷಣ ಗೊತ್ತಾಯ್ತಾ? 2 ಲಕ್ಷಣಗಳು ಪಕ್ಕ ಬರ್ಕೋಬೇಕು. ಇದಕ್ಕೆ ಇದೆಲ್ಲ ಹೇಳಕ್ ಬರ್ಬೇಕು. ಈ ಬರೀ ಕೂತು ಕೇಳೋದಲ್ಲದು. ಪ್ರಾತಿಭಾಷಿಕ ಸತ್ಯ ಅಂತ ಶಬ್ದಕ್ಕೆ ಬಂದ ಕೂಡ್ಲೇನೆ ಇವೆಲ್ಲ ದೃಷ್ಟಾಂತಗಳು ಕೊಡಬೇಕು. ಮೋಟು ಮರ, ಕಳ್ಳ, ರಜ್ಜು ಸರ್ಪ. ಮೋಟು ಮರ, ಕಳ್ಳ, ರಜ್ಜು ಸರ್ಪ ಮತ್ತ ಶುಕ್ತಿ, ಬೆಳ್ಳಿ ಇವೆಲ್ಲ ದೃಷ್ಟಾಂತಗಳು ತಗೊಂಡು ಪ್ರತೀತಿ ಮಾತ್ರ ಸತ್ಯಂ, ಪ್ರಾತಿಭಾಷಿಕತ್ವಂ ಮತ್ತೆ ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ಬಾಧೆ ಹೊಂದುವಂತ ಪದಾರ್ಥಗಳೆಲ್ಲ ಪ್ರಾತಿಭಾಷಿಕ ಸತ್ಯ. ಮತ್ತು ಬ್ರಹ್ಮಜ್ಞಾನದ ಅಪೇಕ್ಷೆ ಅಂತಂದ್ರೆ ಯಾವುದು ಅಂತಂದ್ರೆ ಅದರ ಎಲ್ಲಾ ವಸ್ತುಗಳಿಗೆ ಹಿಂದೆ ಪೃಥ್ವಿನೇ ಮುಖ್ಯ. ಪೃಥ್ವಿ ಆದಂತೇಳಿ ಅವೆಲ್ಲ ಅದ. ಮೋಟು ಮರನೂ ಅದ, ಶುಕ್ತಿನೂ ಅದ, ಮತ್ತೆ ಸರ್ಪ ಹಗ್ಗನೂ ಅದ. ಹಿಂಗಾಗಿ ಪೃಥ್ವಿಲಿಂತ ಹಿಂದೆ ಬ್ರಹ್ಮನ ತನಕ ನೀವು ಓದ್ತಿರಲ್ಲ, ಬ್ರಹ್ಮನ ತನಕ ಮಾಯೆ ತನಕ ಏನು ಓದ್ತೀರಿ ಅದೆಲ್ಲ ಏನದಂದ್ರೆ ಒಂದು ಕಲ್ಪಿತ ಸತ್ಯಗಳದಾವ. ಅವೆಲ್ಲ ಅಕಲ್ಪಿತ ಸತ್ಯಗಳು ಒಂದರಿಂದ ಇನ್ನೊಂದು ಬಾಧೆ ಹೊಂದ್ಕೋತ ಹೋಗಿ ಮುಂದೆ ಲಾಸ್ಟಿಗೆ ಆ ಬ್ರಹ್ಮನಲ್ಲಿ ಹೋಗ್ತಿರಲ್ಲ, ಬ್ರಹ್ಮ ಯಾವ ಕಾರಣದಿಂದಲೂ ಬಾಧೆ ಹೊಂದಂಗಿಲ್ಲ. ಬ್ರಹ್ಮ ಬಾಧೆ ಹೊಂದಲಾರದಂತ ವಸ್ತು, ಅದು ಎಲ್ಲ ಕಾಲದಲ್ಲಿ ಇರುವಂತ ವಸ್ತು. ಅದಕ್ಕೆ ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆಯೇ ತಮ್ಮ ತಮ್ಮ ಅಧಿಷ್ಠಾನ ವಸ್ತುವಿನ ಜ್ಞಾನ ಮಾಡಿಕೊಂಡಾಗ ಯಾವ ಬಾಧೆ ಹೊಂದುತ್ತಾವ ಅವು ಪ್ರಾತಿಭಾಷಿಕ ಸತ್ಯ. ಅದೇನು ಪ್ರತೀತಿ ಮಾತ್ರದಲ್ಲಿ ಸತ್ಯ, ಅಸ್ತಿತ್ವದಲ್ಲಿ ಅವು ಇರಂಗಿಲ್ಲ ಅನ್ನಂತ ವಿಚಾರ ತಿಳ್ಕೊಂಡ್ರಿ. ಇದಕ್ಕೇನಂತಾರ? ಪ್ರಾತಿಭಾಷಿಕ ಸತ್ಯದ ಒಂದು ಭಾಗ. ಅದಕ್ಕೆ ಈ ಜಗತ್ತಿನೊಳಗ ಒಬ್ಬ ತಪಸ್ ಮಾಡಿದ್ನಂತ. ಏನು ಸಾಕಾಗ್ಬಿಟ್ಟಿತ್ತ ಸಂಸಾರದಾಗ. ತಪಸ್ ಮಾಡಿದ ಕೂಡಲೇ ವರ ಕೊಡ್ಲಕ್ಕ ಒಬ್ಬ ದೇವರು ಬಂದಂತ. ಯಾಕಪ್ಪ ಎಂತ ಪರಿ ತಪಸ್ ಮಾಡ್ಲಕತ್ತೀರಿ? ಅದಕ್ಕ ಏನಪ್ಪ ಮಾರಾಯ, ನಾನು ನಿನ್ನ ಎಷ್ಟು ಪೂಜಾ ಮಾಡ್ತೀನಿ, ಎಷ್ಟು ನಾನು ನಿನ್ನ ಬಗ್ಗೆ ನಂಬಿಕೊಂಡಿನಿ, ಎಂತ ಹೆಣ್ತೀನಿ ಕೊಟ್ಟು ಬಿಟ್ಟು ಮಾರಾಯ ಅನ್ನಂತ. ಅವಾಗ ಅವ ಏನನ್ನತ್ತ, ನಿನಗೆ ಹೆಣ್ತೀನಿ ನಾನು ಯಾಕೆ ಕೊಡ್ಲಿ ಅನ್ನತ್ತ. ನಾ ಜಗತ್ತಿನೊಳಗೆ ನನ್ನ ಕೆಲಸ ಏನದ? ಹೆಣ್ಣುಗಳು ಸೃಷ್ಟಿ ಮಾಡೋದು ನನ್ನ ಡ್ಯೂಟಿ. ಈಶ್ವರನ ಕೆಲಸ ಏನು? ಸೃಷ್ಟಿಕರ್ತವ. ಜಗತ್ತಿನಾಗ ಹೆಣ್ಣುಗಳಿಗೆ ಸೃಷ್ಟಿ ಮಾಡೋದು ಅಷ್ಟೇ ಕೆಲಸ. ಕೆದರಿ ಹೋಗಿ ಹುಡುಕಾಡಿ ಮನಿ ತಿರುಗಿ ನೀನೇ ನೋಡಿ ಮಾಡ್ಕೊಂಡಿದಿ. ಅದು ನೀ ಮಾಡ್ಕೊಂಡದ್ದು. ನಾನು ನಿಮ್ಮ ಮನೆಗೆ ಅಂತ ತಂದು ಕೊಟ್ಟೇನೆ, ಹೆಣ್ಣಿದು ತಗೋ ನೀ ಮಾಡ್ಕೊ ಅಂತ. ಮನಿ ಹೋಗಿ ನೀನೇ ಹುಡುಕಾಡಿ ಮಾಡ್ಕೊಂಡದ್ದಪ್ಪ. ಅದು ಹೆಣ್ತಿನ ನೀ ಮಾಡ್ಕೊಂಡಿದಿ, ಹೆಣ್ಣನ್ನ ನಾ ಸೃಷ್ಟಿ ಮಾಡೀನಿ ಅನ್ನಂತ. ಈಗ ನಿಮ್ಮ ಜ್ಞಾನಿ ದೃಷ್ಟಿಯಿಂದ ನಿಮ್ಮ ಹೆಂಡತಿ ಅಂತ ನೋಡ್ತಿರಲ್ಲ, ಹೆಂಡತಿ ಎಂತ ಸತ್ಯ ಅದು? ಹೆಂಡತಿ ನಿಮ್ಮದು ಪ್ರಾತಿಭಾಷಿಕ ಸತ್ಯ. ನಿಮ್ಮ ಮನಸ್ನಾಗ ಅದ ನನ್ನ ಹೆಂಡತಿ ಅಂತ. ಅದು ವ್ಯಾವಹಾರಿಕ ಸತ್ಯದೊಳಗೆ ಒಂದು ಹೆಣ್ಣದ ಅಷ್ಟೇ. ನನ್ನ ಹೆಂಡತಿ ಅನ್ನೋದು ನಿಮ್ಮ ನಾನು ನನ್ನದು ಅನ್ನೋದು ಎಲ್ಲ ನಿಮ್ ಪ್ರಾತಿಭಾಷಿಕ. ಸ್ವಚ್ಛ ಬಿಡಿಸಿಟ್ಕೊಂಡ್ಬಿಡ್ರಿ.
ಮನುಷ್ಯರು ಸೃಷ್ಟಿ ಮಾಡೋದು ಅಷ್ಟು ಏನದ, ಸೃಷ್ಟಿಯಾದ ಮನುಷ್ಯರೆಲ್ಲ ನಿಮ್ಮ ಮಕ್ಕಳಿರ್ಬೋದು, ಹೆಂಡ್ರಿರ್ಬೋದು, ಅವ್ರೆಲ್ಲರೂ ಏನದರ ವ್ಯಾವಹಾರಿಕ ಸತ್ಯ. ಅವು ನನ್ನ ಮಕ್ಕಳು, ನನ್ನ ಮನಿ, ನನ್ನ ಹೊಲ, ನನ್ನ ಹೆಂಡತಿ ಅಂತೀರಲ್ಲ, ಇದು ನಿಮ್ಮ ಪ್ರಾತಿಭಾಷಿಕ ಸತ್ಯ. ಮತ್ತವೆಲ್ಲ ಪಾರಮಾರ್ಥಿಕವಾಗಿ ಏನದವ? ಬ್ರಹ್ಮಸ್ವರೂಪನೇ ಅದಾವ. ಮತ್ತೆ ಶುದ್ಧ ಬ್ರಹ್ಮನೇ ಅದಾವೆಲ್ಲ. ಬ್ರಹ್ಮಜ್ಞಾನಿಯಾಗಿ ನೀವು ಅವುಗಳನ್ನ ಬ್ರಹ್ಮ ಸ್ವರೂಪದವಾಗಿ ನೋಡ್ತಿರೋ, ಮತ್ತ ಲೌಕಿಕ ಜೀವಿಗಳಾಗಿ ಅವುಗಳನ್ನ ನೀವು ಏನ್ ಮಾಡಬೇಕು? ವ್ಯಾವಹಾರಿಕವಾಗಿ ನೋಡ್ತಿರೋ ಲೌಕಿಕ ಜೀವಿಗಳು. ಮತ್ತ ಅಜ್ಞಾನಿಗಳಾಗಿ ಅವುಗಳಲ್ಲಿ ನೀವು ಪ್ರಾತಿಭಾಷಿಕ ಸತ್ಯವನ್ನು ನೋಡ್ತಿರೋ, ನಿಮಗ್ ಬಿಟ್ಟದ್ದು. ಒಂದ್ ಕಡೆ ಹಾವನು ಅದ, ಹಗ್ಗನೂ ಅದ, ಬ್ರಹ್ಮನೂ ಅದ. ಹೆಣತಿ ಅದಳ, ಹೆಣ್ಣದ, ಬ್ರಹ್ಮ ಅದ. ಮಗ ಅದನ, ಮತ್ತೆ ಅಲ್ಲಿ ಒಂದು ವ್ಯಕ್ತಿ ಅದ. ಮಗ ಅಂದ್ಮೇಲೆ ಒಂದು ವ್ಯಕ್ತಿ, ಮಗ ಅದ, ಮಗಳಂದ್ರೆ ಅಲ್ಲಿ ಒಂದು ವ್ಯಕ್ತಿ ಅದ. ಆ ವ್ಯಕ್ತಿ ಏನದ? ಬ್ರಹ್ಮ ಅದ. ನೀವು ಅದ್ರ ಸಂಗಟ ವ್ಯವಹಾರ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು? ಬ್ರಹ್ಮ ಅಂತ ನೋಡ್ತಿರೋ, ಒಂದು ವ್ಯಕ್ತಿ ಅಂತ ನೋಡ್ತಿರೋ, ಅದರೊಳಗೆ ನಾನು ನನ್ನದ ಅಂತ ನೋಡ್ತಿರೋ. ನಾನು ನನ್ನದ ಅಂತ ನೋಡೋದು ಪ್ರಾತಿಭಾಷಿಕ ಸತ್ಯ. ಆ ವಸ್ತು ಏನದ ಜಗತ್ತಿನೊಳಗ ಎಲ್ಲಾ ವಸ್ತುಗಳಂತೆ ಅದು ಒಂದು ವಸ್ತು ಅದಲ್ಲ, ಅದು ಏನದ? ವ್ಯಾವಹಾರಿಕ ಸತ್ಯ. ಪಾರಮಾರ್ಥಿಕವಾಗಿ ಅದೆಲ್ಲ ಬ್ರಹ್ಮವೇ ಆದ. ನಮ್ಮ ಬಾಗಿಲಾಗಿದ್ದ ನಮ್ಮ ಹೆಂಡ್ರನ್ನೇ ನೋಡ್ಕೊಳ್ಳೋಕೆ ಬರ್ಲಾರ್ದವರು ನಾವು ಇಂಥ ತತ್ವಜ್ಞಾನವನ್ನ ಕೇಳ್ಕೊತ ಕೂತೀವಿ. ಹೆಂಗದ? ಅತ್ಯಂತ ನಮ್ಮ ಪಕ್ಕದಾಗಿದ್ದವ್ರನ್ನೇ ನಾವು ನೋಡ್ಕೊಂಡ್ರೆ ಸಾಕು, ಬೆಕ್ಕದಟ್ಟಾತು. ನಿಮ್ಮ ಶರೀರ, ನಿಮ್ಮ ವ್ಯಕ್ತಿತ್ವ, ನಿಮ್ಮದೊಂದು ವ್ಯಕ್ತಿ ಏನದಿರಿ? ಈ ಶರೀರ ನನ್ನದು ಅಂತಂದ್ರೆ ಪ್ರಾತಿಭಾಷಿಕ ಸತ್ಯ. ಎಲ್ಲ ಪಂಚಭೂತಾತ್ಮಕ ಜೀವಿಗಳೊಳಗೆ ನಂದು ಒಂದು 84 ಲಕ್ಷ ಜೀವರಾಶಿಗಳೊಳಗೆ ನಾನು ಒಂದು ಜೀವ ಅಂತಂದ್ರೆ ವ್ಯಾವಹಾರಿಕ ಸತ್ಯ. ನೀವು ಬ್ರಹ್ಮ ಸ್ವರೂಪ ಆದ್ರಿ ಅಂತಂದ್ರ ಅದು ಪಾರಮಾರ್ಥಿಕ ಸತ್ಯ. ನಿಮ್ಮ ಬಗ್ಗೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದವ್ರ ಬಗ್ಗೆ, ಎಲ್ಲರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಬೇಕಪ್ಪ. ಹಿಂಗೆ ಎಲ್ಲರ ಜೊತೆಗೆ ವ್ಯಾವಹಾರಿಕವಾಗಿ ಹೊರಗ ಹೋರಾಟ ಮಾಡ್ತಿರ್ಬೇಕು. ಒಳಗೇನಿರ್ಬೇಕು? ಪ್ರಾತಿಭಾಷಿಕ ಸತ್ಯದ ಅರಿವು ಇರಬೇಕು. ಮ್ಯಾಲ ವ್ಯಾವಹಾರಿಕವಾಗಿ ಹೋರಾಟ ಮಾಡ್ತಿರ್ಬೇಕು. ಎಲ್ಲ ಓಟು ಬ್ರಹ್ಮ ಅಂತ ಅಂದು ಹೋದ್ರ ವ್ಯಾವಹಾರಿಕ ಬದುಕಂತ ಒಂದು ಅದ. ನನಗೊಂದು 10,000 ರೂಪಾಯಿ ಸಾಲ ಬೇಕು ಅಂತ ನಾ ಇಸ್ಕೊಂಡು ಬಂದಿರ್ತೀನಿ, ಕೊಟ್ಟಿರ್ತೀರಿ. ಆಮೇಲೆ ಹೊಳ್ಳಿ ಕೊಡೋ ಟೈಮ್ನೊಳಗ ಅವನು ಬ್ರಹ್ಮ ನಾನು ಬ್ರಹ್ಮ ಅಂತ ಹೇಳ್ಬಿಟ್ರ ಅಲ್ಲಿ ವ್ಯಾವಹಾರಿಕ ಸತ್ಯದ್ದು ಒಂದು ಜವಾಬ್ದಾರಿ ಅದ. ಈ ಜಗತ್ತಿನಾಗ ಬದುಕ್ಲಿಕ್ಕತ್ತೀವಲ್ಲ, ಅದನ್ನ ಹಿಡಿದು ವಸೂಲಿ ಮಾಡ್ಬೇಕು, ಹೋರಾಟ ಮಾಡಬೇಕು. ನಿಮ್ ಶಕ್ತಿ ಸಾಮರ್ಥ್ಯಕ್ಕೆ ಎಷ್ಟು ಸಾಧ್ಯ ಅದ ಅಷ್ಟು ಮಾಡಬೇಕು. ಆಲಿಲ್ಲ ಅಂತಂದ್ರ ಕಡಿಗೆ ಏನ್ ಮಾಡ್ಬೇಕು? ಇದು ಯಾವುದೋ ಕಾಲದ ಋಣ ತೀರ್ಸಿನಿ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇ. ನಾವು ಹಿಂದಿನ ಕಾಲದಾಗ ಯಾರಿಗೆ ಟಪಿಗೆ ಹಾಕ್ತಿವಿ, ಈ ಜನ್ಮದಾಗ ಮತ್ ನಮಗೆ ಟಪಿಗೆ ಹಾಕ್ಯಾರ ಅಂತೇಳಿ ಸಮಾಧಾನ ಮಾಡ್ಕೋಬೇಕು ಒಬ್ರಿಗೊಬ್ರು ಅಷ್ಟೇ. ಅದ್ರ ಸಲುವಾಗಿ ಎಲ್ಲ ಓಟು ಜೀವನನೇ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಹೋರಾಟ ಮಾಡ್ಬೇಕು. ನಮ್ಮ ಶಕ್ತಿ ಸಾಮರ್ಥ್ಯ ಬುದ್ಧಿ ಅವು ಏನೇನದಾವ ಎಲ್ಲ ರೀತಿ ಮಾಡ್ಬೇಕು. ಯಾವ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ ಕೋರ್ಟಿಗೆ ಹೋಗ್ಬಾರ್ದು. ಯಾಕಂದ್ರ ನ್ಯಾಯಾಲಯದಲ್ಲಿ ನ್ಯಾಯ ಇಲ್ಲ, ಪೊಲೀಸ್ ಸ್ಟೇಷನ್ದೊಳಗೆ ರಕ್ಷಣೆ ಇಲ್ಲ. ಅವು ಪಡ್ಕೋಬೇಕಾದ್ರ ಅದ್ರ 4 ಪಟ್ಟು ರೊಕ್ಕ ಖರ್ಚು ಮಾಡ್ಬೇಕು. ಪೊಲೀಸರಿಂದ ರಕ್ಷಣೆ ಪಡ್ಕೋಬೇಕು, ನ್ಯಾಯಾಲಯದಾಗ ನ್ಯಾಯ ಪಡ್ಕೋಬೇಕಾದ್ರ ಎಷ್ಟಿರ್ಬೇಕಂತ? ಕುಬೇರನಷ್ಟು ಸಂಪತ್ತಿರ್ಬೇಕಂತ, ಬ್ರಹ್ಮನಷ್ಟು ಆಯುಷ್ಯ ಇರ್ಬೇಕಂತ. ಅವೆಲ್ಲ ಏನದ? ಕೃತಕ ಮಾನವ ನಿರ್ಮಿತ. ಅವು ನಾವು ಮಾಡ್ಕೊಂಡು ಹೋದವು, ಹೊಟ್ಟಿ ಚಿಪ್ಪಲಿಗೆ ಮಾಡ್ಕೊಂಡು. ಎಲ್ಲಕ್ಕಿಂತ ಮ್ಯಾಲ ಒಬ್ಬ ಈಶ್ವರ ಅದನಲ್ಲ, ಅವ ಬರೀ ನ್ಯಾಯ ಮಾಡ್ತಾನ. ಅವನನ್ನ ನಂಬಿಕೊಂಡು ನಾವು ಹೋದೆವಂತಂದ್ರ ಅವನಕಿಂತ ದೊಡ್ಡ ಪೊಲೀಸ್ ಸ್ಟೇಷನ್ ಯಾವದೂ ಇಲ್ಲ, ಅವನಕಿಂತ ದೊಡ್ಡ ನ್ಯಾಯಾಲಯ ಯಾವದೂ ಇಲ್ಲ.
ಎಲ್ಲರಿಗೆ ಕೈಕಾಲು ಕಟ್ಟಿಬಿಟ್ಟಾರ, ನ್ಯಾಯಾಲಯಗಳಿಗೆ, ಪೊಲೀಸರಿಗೆ, ಎಲ್ಲರಿಗೆ ಕೈಕಾಲು ಕಟ್ಟಿಬಿಟ್ಟಾರೆ. ಈ ರಾಜಕಾರಣಿಗಳು, ಶಾಸಕರಂತ ಏನಿರ್ತಾರಲ್ಲ, ಶಾಸನ ಮಾಡೋರು, ನಾವ್ ಹೇಳ್ದಂಗೆ ಕೇಳ್ರಿ ಅಂತಾರ. ಅವರೆಲ್ಲರೂ ಮೂರ್ಖರು, ಬುದ್ಧಿಗೇಡಿಗಳು. ಬರೀ ಭ್ರಷ್ಟಾಚಾರ ಮಾಡಿ ಆರಿಸಿ ಬಂದಿರ್ತಾರೆ, ಮತ್ತು ಭ್ರಷ್ಟಾಚಾರ ಮಾಡಿ ಗಳಿಸ್ಕೊಳಕತ್ ಕೂತಿರ್ತಾರೆ. ಅದು ಬಿಟ್ರೆ ಮತ್ತೊಂದು ಏನಿಲ್ಲ ಅವ್ರ ಕಣ್ಣೊಳಗೆ ದೃಷ್ಟಿ. ಅವರು ಏನ್ ಮಾಡ್ತಾರ, ನ್ಯಾಯಾಲಯದವ್ರು ನ್ಯಾಯ ಕೊಡ್ತೀವಿ ಅಂದ್ರೆ ಅವ್ರಿಗೆ ಸರಿಯಾಗಿ ನ್ಯಾಯ ಕೊಡಿಸ್ಲಕ್ ಬಿಡಂಗಿಲ್ಲ. ಪೊಲೀಸರಿಗೆ ರಕ್ಷಣೆ ಮಾಡ್ತೀನಿ ಅಂತಂದ್ರೆ ರಕ್ಷಣೆ ಮಾಡ್ಲಕ್ ಬಿಡಂಗಿಲ್ಲ. ಇದು ಪ್ರಜಾಪ್ರಭುತ್ವದೊಳಗ ಎಲ್ಲ ಮೂರ್ಖರು ಸೇರಿ ಓಟ್ ಹಾಕಿದ್ರೆ ಮೂರ್ಖರು ಆರಿಸಿ ಬರ್ತಾರೆ, ಎಲ್ಲ ಪ್ರಜ್ಞಾವಂತರು ಸೇರಿ ಓಟ್ ಹಾಕಿದ್ರೆ ಪ್ರಜ್ಞಾವಂತರು ಆರಿಸಿ ಬರ್ತಾರೆ. ಪ್ರಜ್ಞಾವಂತರು ಏನ್ ಮಾಡ್ತಾರ, ಎಲೆಕ್ಷನ್ ಟೈಮ್ನಾಗ ಮನೆ ಮಕ್ಕೋತಾರ. ಸೂಟಿ ಸಿಕ್ಕದ ಇವತ್ತು ಒಂದಿನ ಅಂತ ಓಟ್ ಹಾಕಂಗಿಲ್ಲ. ಈ ಮೂರ್ಖರೆಲ್ಲರೂ ಓಡಾಡಿ ರೊಕ್ಕ ತಿಂದು ಓಟ್ ಹಾಕ್ತಾರೆ, ಮೂರ್ಖರ ಆರಿಸಿ ಬರ್ತಾರೆ. ಮೂರ್ಖರ ರಾಜ್ಯದಲ್ಲಿ ಈ ರಕ್ಷಣೆ ಮತ್ತು ನ್ಯಾಯ ಅನ್ನೋದು ಕನಸಿನ ಮಾತು, ಸುಳ್ಳು. ನ್ಯಾಯಾಲಯಕ್ಕೆ ಸ್ವತಂತ್ರವಾದ ನ್ಯಾಯ ಮಾಡೋದಕ್ಕೆ ಸ್ವತಂತ್ರ ಬಿಡಬೇಕು. ಪೊಲೀಸರಿಗೆ ರಕ್ಷಣೆ ಮಾಡೋದಕ್ಕೆ ಸ್ವತಂತ್ರವಾಗಿ ಬಿಡಬೇಕು. ಮಾನ್ಯ ಮಿಲಿಟರಿ ಅವರಿಗೆ ಸ್ವತಂತ್ರವಾಗಿ ನರೇಂದ್ರ ಮೋದಿ ಏನ್ ಮಾಡಿದ್ರು, ಅದ್ರೊಳಗೆ ಎದುರಿಗೆ ತಲೆ ಹಾಕಿದ್ರೆ ನಾವು ರಕ್ಷಣೆ ಮಾಡೋದು ನಿಮ್ಮ ಡ್ಯೂಟಿ ಅದ, ಹೆಂಗ್ ಮಾಡ್ತೀರಿ ಮಾಡ್ರಿ ಅಂತೇಳಿ ಮಿಲಿಟರಿ ಅವ್ರಿಗೆ ಸ್ವತಂತ್ರ ಬಿಟ್ರು. ಅವ್ರಿಗೆ ಏನೇನು ಬೇಕು ವಸ್ತುಗಳು ಕೇಳಿದ್ರು, ಅವ್ರು ಕೊಟ್ರು, ಯುದ್ಧ ಮಾಡಿ ಗೆದ್ರು. ಅವ್ರ ಸ್ವಾತಂತ್ರ್ಯಗಳು ಇಲ್ಲ ಇಲ್ಲಿ. ಈಗ ಸದ್ಯ ಈ ರಾಜಕೀಯ ವ್ಯವಸ್ಥೆ ಒಳಗೆ ಸ್ವಾತಂತ್ರ್ಯ ಇಲ್ಲ. ಯಾರೂ ಸ್ವತಂತ್ರರಲ್ಲ. ಒಬ್ಬರನ್ನ ಇಲ್ಲಿ ಒಬ್ಬ ಹೆಲ್ಮೆಟ್ ಯಾಕೆ ಹಾಕೊಂಡು ಬಂದಿಲ್ಲ ಅಂತ ಒಬ್ಬನಿಗೆ ಹಿಡಿದ್ರೆ ಸಾಕು, ಅವನಿಂದ ಒಬ್ಬ MLA ಫೋನ್ ಮಾಡ್ತಾನ, ಈ ಯಾಕೋ ಮಾರಾಯ ಸುಮ್ನೆ ಕಿರಿಕಿರಿ ಮಾಡ್ತೀರಿ, ಅವ ನಮಗ್ ಫೋನ್ ಮಾಡ್ಕೊತ್ ಕುಂದಿರ್ತಾನ, ಸುಮ್ ಹೋಲ್ ಬಿಡು ಆ ಕಡಿ ಅಂತ. ಅವ ಏನ್ ಮಾಡು, ಪೊಲೀಸ್ ಹೋಲ್ ಬಿಡಪ್ಪ, ಮತ್ತೆ ಕಿರಿಕಿರಿ ಹಿಡಿದು ಎಲ್ಲಿರೋಣ. ಒಬ್ಬ ರೈತ ಅಂತ ಹೇಳಕ್ಕೆ ಎದ್ದೋ ಒಂದು ಟ್ರ್ಯಾಕ್ಟರ್ನಾಗ ಲಾರಿ ಹಾಕಿದಂಗ ಮಾಲ್ ತುಂಬಿಕೊಂಡು ರೋಡ್ ಮೇಲೆ ಅಷ್ಟು ಮಂದಿಗೆ ಡಿಸ್ಟರ್ಬ್ ಮಾಡ್ಕೊತ ಬರ್ತಾನ. ಹಳ್ಳಿ ರೋಡ್ ಮೊದಲೇ ಹತ್ತಿರ್ತಾವ. ಹಳ್ಳಿಯಾಗಿದ್ದಂಗ ಬೈಲ್ ಇರಂಗಿಲ್ಲ, ಇಲ್ಲಿ ಸಿಟಿಯಾಗ ಹತ್ತಿರ್ತಾವ. ಅದ್ರಾಗಿಂದೆ ಎಲ್ಲರೂ ಪಾಸ್ ಆಗ್ತಿರ್ತಾರ. ಅಂತದ್ರಾಗ ಒಂದ್ ಏನೋ ಹಾಕೊಂಡು ಹೊಂಟ್ರಿತಾನ, ಅವ ಹೋಗೋ ತನಕ ಆ ರೋಡ್ ನನ್ ಪಾಸ್ ಆಗೋ ತನಕ ಓಸು ಮಂದಿ ಹಿಂದ್ ಅವನ್ ಬೆನ್ನತ್ತಿ ಹಂದಿ ಮರಿಗಳು ಆದಂಗ ಹೋಗ್ಬೇಕು ನಾವು. ಅವನಿಗೆ ಪೊಲೀಸಿಗೆ ಹೋಗಿ, ಏನಪ್ಪ ಪೊಲೀಸ ಇದ್ರೊಳಗಿಂದ ಹಿಂಗ ಇಷ್ಟು ಮಂದಿಗೆ ತೊಂದರೆ ಕೊಡ್ಕೊತ ಹೊಂಟ, ನೀವು ರೈತ ಈ ರೋಡ್ನಾಗ ಎಷ್ಟು ಗಾಡಿ ಹೆಂಗಿರ್ಬೇಕು, ಹೆಂಗ್ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲಲ್ಲ ಇವನಿಗೆ ಅಂದ್ರೆ, ಇಲ್ರಿ ಅವ್ರಿಂದ ಒಂದು ರೈತ ಸಂಘ ಅಂತದ, ಅದಕ್ಕೆ ರಾಜಕಾರಣಿಗಳದೊಂದು ಗುಂಪದ. ಒಬ್ಬ ರೈತಗೆ ನಾವ್ ಏನಾರ ಮುಟ್ಟಿದೇವ ಅಂತಂದ್ರ ಅವ್ರೆಲ್ಲರೂ ಬಂದು ಪೊಲೀಸ್ ಸ್ಟೇಷನ್ದಾಗ ಕಿರಿಕಿರಿ ಮಾಡ್ತಾರ. ಎಲ್ಲಿ ಅದ ಪೊಲೀಸ್ ನಡೆಸಂತ, ಪೊಲೀಸ್ಗಿರಿ ನಡೆಸ್ಲಕ್ ಎಲ್ಲಿ ಸ್ವಾತಂತ್ರ್ಯ ಅದ? ಎಲ್ಲ ಸಮಸ್ಯೆ ಅದಾವ. ಅದಕ್ಕೆ ಈ ಕಲುಷಿತ ವಾತಾವರಣದೊಳಗ ಪರಮಾತ್ಮನ ನಂಬಿಕೊಂಡಿದ್ರ ರಕ್ಷಣೆನೂ ಅವನೇ ಮಾಡ್ತಾನ, ನ್ಯಾಯನೂ ಅವನೇ ಒದಗಿಸ್ತಾನ. ಅದನ್ನ ಪಕ್ಕ ನಾವು ಏನ್ ಮಾಡ್ಬೇಕು, ನಡೆಸ್ಬೇಕು. ಅವನ ಮೇಲೆ ನಂಬಬೇಕು. ಅವನ ನ್ಯಾಯಾಲಯದ ಮುಂದೆ ಇವೆಲ್ಲ ನ್ಯಾಯಾಲಯಗಳು, ಪುಟಗೋಚಿ ನ್ಯಾಯಾಲಯಗಳು, ಇವೆಲ್ಲ ಪೊಲೀಸ್ ಸ್ಟೇಷನ್, ಪುಟಗೋಚಿ ಪೊಲೀಸ್ ಸ್ಟೇಷನ್ ಏನ್ ರಕ್ಷಣೆ ಮಾಡ್ತಾರ ಅವ್ರು? ಅವನ ರಕ್ಷಣೆ ಮುಂದೆ ಪ್ರತಿನಿತ್ಯ ನಾವು ಎಷ್ಟು ಸಲ ಸಾಯುವಂತ ಚಾನ್ಸಸ್ ಇರ್ತಾವ, ಎಲ್ಲದರಂದು ರಕ್ಷಣೆ ಮಾಡ್ತಾರ. ಯಾರು ಮಾಡ್ತಾನೆ? ಪೊಲೀಸರು ಮಾಡ್ತಾರ, ಈಶ್ವರ ಮಾಡ್ತಾನ? ಪೊಲೀಸರ ರಕ್ಷಣೆಗಿಂತ ಈಶ್ವರನ ರಕ್ಷಣೆ ದೊಡ್ಡದು. ಪೊಲೀಸ್ ಏನ್ ಸುಮ್ ಚೌಕ್ನಾಗ ನಿಂತಿರ್ತಾನ, ಆಕ್ಸಿಡೆಂಟ್ ಆಗಿ ಸಾಯಾಗಿ ಏನ್ ಪೊಲೀಸ್ ಬಂದು ರಕ್ಷಣೆ ಮಾಡ್ತಾನ? ರೂಲ್ಸ್ ಮಾಡ್ಕೊಂಡು ಕೂತಾನ, ರೂಲ್ಸ್ ಪ್ರಕಾರ ಹಿಂಗ್ ಹೋರಪ್ಪ ಅಂತ ಹೇಳ್ತಾನ. ಯಾವನು ಒಬ್ಬ ರೂಲ್ಸ್ ಬಿಟ್ಟು ಬಂದನಂತಂದ್ರೆ ಎಷ್ಟೋ ಮಂದಿ ಬಿದ್ದು ಏನೇನೋ ಗಾಯ ಪೆಟ್ಟಾತ, ಅವೆಲ್ಲ ರಕ್ಷಣೆ ಮಾಡವ ಈಶ್ವರನ ರಕ್ಷಣೆ ಪೊಲೀಸನ ರಕ್ಷಣೆಕ್ಕಿಂತ ದೊಡ್ಡದು. ಪರಮೇಶ್ವರನ ನ್ಯಾಯ ಈ ನ್ಯಾಯಾಧೀಶರಿಗಿಂತ ದೊಡ್ಡ ನ್ಯಾಯ. ಈಗ ನೋಡ್ರಿ, ನ್ಯಾಯಾಧೀಶರು ಸಹಿತ ಪರಮಾತ್ಮನ ವಿಚಾರಗಳು ಮಾತಾಡ್ಲಕತ್ತಾರ ಕುಂತು. ಅವ್ರ ಸಹಿತ ಈ ಮನುಷ್ಯರ ವಿಚಾರಕ್ಕಿಂತ ಪರಮಾತ್ಮನ ವಿಚಾರಗಳು ಎಷ್ಟು ಚಂದ ಮಾತಾಡ್ಲಕತ್ತಾರ. ನೈತಿಕತೆ, ಧಾರ್ಮಿಕತೆ, ಆಧ್ಯಾತ್ಮಿಕತೆ ಮಾತಾಡ್ಲಕತ್ತಾರ ಈಗ ನ್ಯಾಯಾಧೀಶರು. ಕೆಲವೊಂದ್ಸಾರಿ ಅವೆಲ್ಲ ಹಾಕ್ತಿರ್ತೀನಿ, ಬಂದಿರ್ತಾವ. ಎಲ್ಲರೂ ಆ ಲೈನಿಗೆ ಬಂದಾಗೆ ಲೆಕ್ಕ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಇವತ್ತ ಕೇವಲ ಪ್ರಾತಿಭಾಷಿಕ ಸತ್ಯದ ಬಗ್ಗೆ ತಿಳ್ಕೊಂಡ್ರಿ. ಪ್ರಾತಿಭಾಷಿಕ ಸತ್ಯದ 2 ಸೂತ್ರ ಏನ್ ತಿಳ್ಕೊಂಡ್ರಿ? ಪ್ರತೀತಿ ಮಾತ್ರ ಯಾವುದು ತೋರುತ್ತದೆಯೋ ಅದು ಪ್ರಾತಿಭಾಷಿಕ. ಇರುವಿಕೆಯಲ್ಲಿ ಕಲ್ಪಿತವಾಗಿರ್ತದೆ. ಪ್ರತೀತಿ
ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ತಮ್ಮ ಅಧಿಷ್ಠಾನದ ಜ್ಞಾನ ಇಲ್ಲದೆ ತಮ್ಮ ತಮ್ಮ ಅಧಿಷ್ಠಾನ ವಸ್ತುವಿನ ಜ್ಞಾನದಿಂದ ಯಾವುದು ಬಾಧೆ ಹೊಂದುತ್ತದೆಯೋ ಅದು ಪ್ರಾತಿಭಾಸಿಕ ಸತ್ಯ. ಅದಕ್ಕೆ ಅಸ್ತಿತ್ವ ಇರುವುದಿಲ್ಲ. ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಸಿಕತ್ವ ಅಷ್ಟೇ. ಬರೀ ತೋರುವಿಕೆಯಲ್ಲಿ ಅದ, ಅಲ್ಲಿ ಇರುವಿಕೆಯಲ್ಲಿ ಆ ವಸ್ತು ಇಲ್ಲೇ ಇಲ್ಲ. ಇವೆರಡು ಸೂತ್ರ ತಿಳ್ಕೊಳ್ರಿ. ಮತ್ತು ಮುಂದಿನ ಸತ್ಯದ ಅನ್ವೇಷಣೆ ನಾಳೆ ಮಾಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಏನಾಗ್ಯದ ಈಗಪ್ಪ ಅಂದ್ರ ಗುರು ಮತ್ತು ಶಾಸ್ತ್ರಗಳನ್ನ ಮಿಥ್ಯೆ ಮಾಡ್ಬೇಕಾಗ್ಯದ ಈಗ ನಾವು. ಅದಕ್ಕೆ ನಾವು ದೊಡ್ಡ ವಸ್ತುವಿನ ಗುರುವನ್ನ ಮಿಥ್ಯೆ ಮಾಡ್ಬೇಕಾಗ್ಯದ ಅಂದಾಗ ಮತ್ತ ಇದರದು ಸತ್ಯದ ಬಗ್ಗೆ ಸರಿಯಾದ ಜ್ಞಾನ ಇದ್ದಾಗಲೇ ಮಿಥ್ಯೆ ಮಾಡ್ಲಕ್ ಬರ್ತದೆ. ದೊಡ್ಡದನ್ನ ಕೈ ಹಾಕಿವಿ ನಾವೀಗ. ಅದು ಪ್ರಾತಿಭಾಷಿಕ, ಪಾರಮಾರ್ಥಿಕ, ವ್ಯಾವಹಾರಿಕ ಯಾವ ಮಟ್ಟದ ಸ್ಥಾನಮಾನ ಕೊಡ್ಬೇಕು ಈ ಗುರುವಿಗೆ, ಶಾಸ್ತ್ರಕ್ಕ ಅಂತೇಳಿ ನೀವೇ ಡಿಸೈಡ್ ಮಾಡ್ಬೇಕು. ಹಂಗ ಮಾಡ್ತಾರೆ ಈಗ ಅವ್ರು ನಿಮ್ಮನ್ನ. ಅದಕ್ಕೆ ಈ ಸತ್ಯದ ಸ್ಥಾನಮಾನ ಬಗ್ಗೆ ಒಳ್ಳೆ ವಿಚಾರ ನಡೆದದ. ಈ ವಿಚಾರ ನಾವು ಮುಂದೆ ಎಷ್ಟು ನಡ್ಕೋತೀವಿ ಎಷ್ಟು ಬಿಡ್ತೀವಿ ಆ ಪ್ರಶ್ನೆ ಬೇರೆ. ಆದ್ರೆ ಇದು ವಿಚಾರ ನಡೆದಾಗ ನಿಮ್ಮೊಳಗೇನು ಅಮೃತತ್ವ ಉಂಟಾಗ್ತದ, ಅದು ಶಾಶ್ವತವಾದಂತ ಒಂದು ಆನಂದ ನಿಮಗೆ ಉಂಟು ಮಾಡ್ತದೆ. ಈ ಆನಂದ ಏನದು, ಇದು ಶಾಶ್ವತವಾದ ಆನಂದ. ಇದು ಎಂದೂ ಕಡಿಮೆ ಆಗಂಗಿಲ್ಲ. ಯಾವಾಗೇ ಆಗಲಿ ಸ್ವಲ್ಪ ನಿಮಗ ತ್ರಾಸ ಆಯ್ತು ಅಂತಂದ್ರ ಇದು ನೆನಪು ಬಂತು ಅಂತಂದ್ರೆ ಆ ತ್ರಾಸು ಮಾಯ ಆಗಿ ಹೋಗ್ಬಿಡ್ತು, ಮರ್ತು ಹೋಗ್ಬಿಡ್ತದೆ. ಇದೆಲ್ಲ ಸುಳ್ಳು ಅಂತ ಅನಿಸ್ತದೆ. ಸುಮ್ಮನೆ ನಾವು ಚಿಂತೆ ಮಾಡಿ ಹೈರಾಣ ಆಗ್ತೀವಿ ಅಂತ ಅನಿಸ್ತದೆ. ಅಂತ ಒಂದು ಬ್ರಹ್ಮಜ್ಞಾನ ಇದು ಶಾಶ್ವತವಾಗಿ ನಿಮ್ಮೊಳಗೆ ಸಪೋರ್ಟ್ ಮಾಡೋಂಥದ್ದು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಮಂಗಲಾಚರಣೆ ಸಂಕ್ಷಿಪ್ತವಾಗಿ ಮುಗಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.